ಯಾರಾದ್ರೂ ಸಿಗ್ತಾರಂತ ಬಂದ್ರೆ ಯಾವನು ಕಾಣಿಸ್ತಾ ಇಲ್ವಲ್ಲಪ್ಪ. ಬಂದ ಓಸಿ ನನ್ ಮಗ. ಏನು ಮಗ ಎಲ್ಲೋಗಿದ್ದೆ ಇಷ್ಟು ಡಬ್ಬ ನನ್ ಮಗನೇ, ಯಾಕಂಗ ಎದುರಿಸ್ತ್ಯಾ? ಬಾಂಬೆ ಟ್ರೈನಿಗೆ ಹೋಗ್ತೀನಿ ಅಂತ ಹೇಳಿರ್ಲಿಲ್ವಾ? ಫೋನ್ ಮಾಡಿದಾಗೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿರ್ತೀಯ. ಏನ್ ಮಾಡೋದಪ್ಪ, ಸಾಲ್ಗಾರ ಕಾಟ. ನಿಂದು ಯಾವಾಗ್ಲೂ ಇದ್ದಿದ್ದೆ. ಸರಿ, ಅದೇನ್ ಬೇಕೋ ಹೇಳು. ಲೇ ಮಗ ಬರ್ಲಿ, ಮಾಮೂಲಿ ನಂಗೆ. ಸರಿ ಸರ್. ಬಿಲ್ ಇವ್ರಿಗೆ. ಸರಿ ಸರ್. ಆಯ್ತು ಸರ್. ಇದ್ಯಾಕೋ ಫೀಲಿಂಗ್ ಅಲ್ಲಿ ಇದೆಯಾ? ಏನಿಲ್ಲ ಬಿಡ. ರೋಹಿಣಿ ಸಿಕ್ಕಿದ್ಲಾ? ಎಕ್ಸಾಮ್ ಮುಗಿಸ್ಕೊಂಡು ಹೋದೋಳಪ್ಪ ಅಷ್ಟೇ. ಎಕ್ಸಾಮ್ ಮುಗಿಸ್ಕೊಂಡು ಹೋದವಳು ಒಂದು ಫೋನು ಮಾಡಿಲ್ಲ. ನೀನೇ ಮಾಡ್ಬೇಕಾಯ್ತು. ಮಾಡಿದ್ನಪ್ಪ, ನಂಬರ್ ಡಿಸ್ಕನೆಕ್ಟ್ ಅಂತ ಬಂತು. ಅದಕ್ಕೆ ಯಾಕೆ ಫೀಲ್ ಮಾಡ್ತಾ ಬಿಟ್ಟಾಗಲ್ಲ? ಬಿಟ್ಟಾಕಕ್ಕಾಗಲ್ಲಮ್ಮ. ನೀನು ಒಂದು ಹುಡುಗಿನ ಲವ್ ಮಾಡಿದ್ರೆ ಗೊತ್ತಾಗಿರೋದು. ಓ, ಏನ್ ಲವ್ವಾ? ನಾನು ಹೇಳಲ್ವಲ್ಲ ನೀನು. ನಾನಿನ್ನು ಅವಳಿಗೆ ಹೇಳಿಲ್ಲ, ನಿನಗೆಲ್ಲ ಹೇಳಿ. ಒನ್ ವೇ ಲವಪ್ಪ, ಸಕ್ಸಸ್ ಆಗೋ ಸಿಕ್ಕಾಪಟ್ಟೆ ಕಷ್ಟ ಇದೆ. ಡಬ್ಬ ನನ್ ಮಗನೇ, ಭಯ ಯಾಕೋ ಆಗ್ತ್ಯಾ? ನನ್ ಕಷ್ಟ ಏನು ಅಂತ ನನ್ ಗೊತ್ತು. ಅದಕ್ಕೆ ಯಾಕೆ ಟೆನ್ಷನ್ ತಗೋತಾ ಇದೆಯಾ? ಬಿಟ್ಟಾಕು, ನಾನಿದೀನಿ ಬಿಡು, ನಾನ್ ಸಾಲ ಮಾಡ್ತೀನಿ ಬಿಡು. ಯಾಕಪ್ಪ ಹರ್ಷ, ಬೆಳಬೆಳಿಗ್ಗೆ ಮೂಡ್ ಆಫ್ ಮಾಡ್ಕೊಂಡು ಕೂತಿದ್ಯಾ? ಏನಿಲ್ಲ ಡ್ಯಾಡಿ. ಎದ್ದು ಮಂಗಾರ್ತಿ ತಗೋಬಾ, ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೇಳು. ಮತ್ತೇನಪ್ಪ ಇವತ್ತಿನ ನಿನ್ ಪ್ರೋಗ್ರಾಮು? ಏನಿಲ್ಲ, ಫ್ರೆಂಡ್ ನೋಡಕ್ಕೆ ಮಾದೇಪುರಕ್ಕೆ ಹೋಗ್ತಾ ಇದೀವ. ಏನು ಇದಕ್ಕಿದ್ದಾಗೆ ಮಹದೇವಪುರಕ್ಕೆ ಹೋಗ್ಬೇಕು ಅಂತಿದೆಯಲ್ಲ, ಏನ್ ಸಮಾಚಾರ? ಏನಿಲ್ಲ, ನಮ್ ಫ್ರೆಂಡ್ ಒಬ್ಬರನ್ನ ಮೀಟ್ ಮಾಡ್ಬೇಕಾಗಿತ್ತು. ಸರಿ, ಒಳ್ಳೇದಾಯ್ತು. ನಾನು ಹಾಗೂ ಮೈಸೂರಿಗೆ ಹೋಗ್ಬೇಕು, ಹಾಗೆ ನಿನ್ ಜೊತೆ ಬಂದ್ಬಿಡ್ತೀನಿ. ನೀವಾ? ಯಾಕೆ? ಅಲ್ಲಪ್ಪ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಹಿಂಗೆ ಬಂದ್ಬಿಡ್ತೀರೇನೋ ಅಂತ. ರೋಹಿಣಿ, ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಹೇಳು ಹರ್ಷ. ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನ್ ಏನ್ ಹೇಳ್ಬೇಕು ಅಂತ ಒದ್ದಾಡ್ತಿದ್ಯೋ ಅದ್ ನನಗ್ ಗೊತ್ತು. ನೋಡ್ದ್ಯಾ, ನಾನೇನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ನೋ ಅದ್ ನಿನಗೆ ಅರ್ಥ ಆಗೋಯ್ತು. ರೋಹಿಣಿ, ನಾನ್ ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದೀನಿ. ನೀನೇನ್ ಹೇಳ್ತೀಯ? ನಿನ್ನಂಥ ಒಳ್ಳೆ ಹುಡುಗನ ಕೈ ಹಿಡಿಯೋದಕ್ಕೆ ನಾನ್ ಪುಣ್ಯ ಮಾಡಿದ್ದೆ ಹರ್ಷ. ನೀನು ನೋಡ್ದಾಗಿಂದ ನಾನ್ ನಿನ್ನನ್ನೇ ಲವ್ ಮಾಡ್ತಾ ಇದ್ದೀನಿ. ಐ ಲವ್ ಯು. ಐ ಟು ಲವ್ ಯು. ಏ ಹರ್ಷ, ನೀನ್ ಏನು ಹೇಳ್ಬೇಕು ಅಂತಿದ್ದೆ ಅಲ್ಲ? ಅದು ಏನಿಲ್ಲ ರೋಹಿಣಿ, ಅದು ನನ್ನ ಮಗನೇ. ಹೇಗಿದ್ದೀರಾ? ಯಾ, ಐ ಫೈನ್. ಹೇಗಿದೆಯಾ ಪ್ರಕಾಶ? ನೋಡಪ್ಪ, ನಾನು ಹ್ಯಾಪಿ ಆಗಿದ್ದೀನಿ. ಅವ್ವಾ, ಏನಪ್ಪ ಸೈಲೆಂಟ್ ಆಗ್ಬಿಟ್ಟು ರೋಹಿಣಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ಯಾ? ಆ ವಿಷಯ ಆಮೇಲೆ ಹೇಳ್ತೀನಿ. ನೀನ್ ಬಂದ ಕಾರಣ? ಓ, ಬೆಳಗ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಅಪ್ಪ. ಏನಪ್ಪ ಟೆನ್ಷನ್ ನಿಂದು? ಅದೇ ನಮ್ ಫ್ರೆಂಡು ಸುರೇಶ ಅಲ್ವಾ, ಅವನು ಸುಹಾಸಿನಿ ಲವ್ ಮಾಡ್ತಿದ್ದ. ಸುಹಾಸಿನಿ ಸುದೀನ್ ಲವ್ ಮಾಡ್ತಿದ್ಲು. ವಿಷಯ ಗೊತ್ತಾಗ್ಬಿಟ್ಟು ಸುದಿ ಸುರೇಶ್ ಹೊಡೆದ, ಸುರೇಶ ಸುದಿ ಹೊಡೆದ. ಇವರಿಬ್ರು ಹೊಡೆದಾಡ್ಕೊಂಡ್ಬಿಟ್ಟು ಇಬ್ರು ಈಗ ಹಾಸ್ಪಿಟಲ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ಪಾಪ. ಆಮೇಲೆ? ಅಯ್ಯೋ, ಸುಹಾಸಿನಿ ಇವರಿಬ್ರು ಸಾಹಸ ಬೇಡ ಅಂತ ಸೋಮನ್ ಕರ್ಕೊಂಡು ಸಾವಂದ್ರಿಗೂ ಕೊಂಡೋಗ್ಬಿಟ್ಲು. ತಲೆ ಕೆಟ್ಟೋಗ್ಬಿಟ್ಟೈತೆ. ನಮ್ ಫ್ರೆಂಡ್ಸ್ ಎಲ್ಲ ಯಾಕೆ ಹಿಂಗ್ ಆಗ್ಬಿಟ್ರು ಅಂತ ನೆನ್ಸ್ಕೊಂಡ್ಬಿಟ್ರೆ ಬೇಜಾರಾಗಿ ಎಣ್ಣೆ ಹೊಡಿಬೇಕು ಅನ್ಸುತ್ತೆ. ಜೊತೆಗೆ ಬೋಟಿ ತಲೆ ಮಾಂಸನೂ ಕೊಡಿಸ್ತೀನಿ, ಈ ತಲೆ ತಿನ್ಬೇಡ. ಸುಮ್ನೆರಪ್ಪ, ಆಯ್ತು ಸುಮ್ನೆರು. ನೋಡಮ್ಮ ರೋಹಿಣಿ, ನೀನು ಒಳ್ಳೆ ಹುಡುಗಿ ಹಳ್ಳಿ ಹುಡುಗಿ ಅಂತ ಹೇಳ್ತಾ ಇದೀನಿ. ಈ ಲವ್ ಗಿವ್ ಅಂತ ಹೋಗಿ ಮೋಸ ಹೋಗ್ಬೇಡ ನೀನು, ಅರ್ಥ ಆಯ್ತಾ? ಏನೋ ನೀನ್ ಹೇಳೋದು ಸರಿಯಾಗಿದೆ ಪ್ರಕಾಶ. ನಾನಂತೂ ಯಾರನ್ನೂ ಲವ್ ಮಾಡಲ್ಲಪ್ಪ. ಹರ್ಷ, ನನ್ ಫ್ರೆಂಡ್ ಕಾಯ್ತಿದ್ದಾಳೆ, ಬರ್ಲಾ? ಬಾಯ್. ಅಲ್ಲ, ಬಾಯ್ ಬಾಯ್ ಪ್ರಕಾಶ್. ನನ್ ಲವ್ ನಮ್ ಮೊದ್ಲೇ ಪ್ರಪೋಸ್ ಮಾಡ್ಬಿಟ್ಟಿದ್ರೆ ಇಷ್ಟೆಲ್ಲ ಕಥೆನೇ ಇರ್ತಾ ಇರ್ಲಿಲ್ಲ. ನಾನು ತುಂಬಾ ಸರಿ ಟ್ರೈ ಮಾಡಿದೆ, ಆದ್ರೂ ಆಗ್ಲಿಲ್ಲ. ಏ ಹರ್ಷ, ಬರೀ ಪ್ಯಾಂಟ್ ಶರ್ಟ್ ಹಾಕೊಂಡ್ಬರ್ಲೋ ಅಥವಾ ಕೋಟು ಟೈ ಏನಾದ್ರು? ಇದೇ ಜಾಸ್ತಿ ಆಯ್ತು. ಹೊರಡೋಣ? ಸರಿ, ಹೊರಡೋಣ. ಈಗ ನೀನು ಫ್ರೆಂಡ್ ನೋಡಕ್ ಹೋಗ್ಬೇಕು ಅಂದ್ಯಲ್ಲ, ಅದು ಹುಡುಗನ ಹುಡುಗಿನ? ಹುಡುಗಿನೇ. ಅದು ಬರೀ ಫ್ರೆಂಡ್ ಅಥವಾ ಬೇರೆನಾ? ಹಲೋ, ಅವಳು ಬರೀ ಫ್ರೆಂಡು, ನೀವ್ ಅನ್ಕೊಳ್ಳೋ ತರ ಏನೂ ಇಲ್ಲ. ಅವಳ ಹೆಸರು ರೋಹಿಣಿ ಅಂತ. ನಿಜ ಹೇಳ್ತಿದ್ದೆ ತಾನೆ? ಯಾವಾಗ ಸುಳ್ಳು ಹೇಳಿದೀನಿ? ಶಬಾಷ್ ಮಗನೆ, ಮೆಚ್ಕೊಂಡೆ ನಿನ್ನ. ಎಡೆ, ಫಸ್ಟ್ ಆಫ್ ಆಲ್ ನೀವು ಗೆರೆ ಹಾಕಲ್ಲ. ಅಕಸ್ಮಾತ್ ಹಾಕಿದ್ರು ನಾನು ಯಾವತ್ತದನ್ನ ದಾಟಲ್ಲ. ಈಗೊಂದ್ ಗೆರೆ ಹಾಕ್ತೀನಿ. ಗೆರೆನಾ? ನಿನಗ್ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಹಲೋ, ಇನ್ 2 ವರ್ಷ ನಾ ಮದುವೆ ಆಗೋ ಸೀನೇ ಇಲ್ಲ. ಲೋಪ, 2 ವರ್ಷ ಬಿಟ್ಟೆ ಮದುವೆ ಆಗು.
ಆದ್ರೆ ನಾನ್ ತೋರಿಸಿದ ಹುಡುಗಿನ ಮದುವೆ ಆಗ್ಬೇಕು. ಇದು ಗೆರೆ ಅಲ್ಲ ಬರೇ. ಬರೇ ಅಲ್ಲ ಗೆರೆ. ನಾನ್ ನೋಡಲ್ಲ. ಪ್ಲೀಸ್ ಸಿಡಿ. ನೋಡಲ್ಲ. ಅಯ್ಯೋ ನೋಡು, ನೀನ್ 2 ವರ್ಷ ಬಿಟ್ಟೆ ಮದುವೆ ಆಗೋ. ನೋಡು ನೋಡು. ರೋಹಿಣಿ, ಈ ಫೋಟೋ ನಿಮ್ಗೆ ಹೆಂಗ್ ಸಿಕ್ತು? ಇದನ್ನೆಲ್ಲ ನಿನ್ ಫ್ರೆಂಡ್ ಎಮ್ಮೆ ಬಂದ ನೋಡು. ನಾನೇ ಕಡೆ ಕೊಟ್ಟಿದ್ದು. ಕರೆಕ್ಟ್, ನಿನ್ನೆ ಎಮ್ಮೆ ಅಂದಿದ್ದ. ನೋಡಿ ಅಂಕಲ್, ಇರೋದೇ ಹೇಳಿದನ್ ಬಿಡು. ಅಪ್ಪ ಮಗ ಕರೆಕ್ಟ್ ಆಗಿದಾರಪ್ಪ. ಅಲ್ಲ ಹರ್ಷ, ನೀನು ಈ ಹುಡುಗಿನ ನೆನೆಸ್ಕೊಂಡು ಕೊರಗ್ತಿರೋ ವಿಷಯನ ಈ ನನ್ನ ಮಗನೇ ಹೇಳಿದ್ದು. ಅದಕ್ಕೆ ನಾನು ಮೈಸೂರಿಗೆ ಬರ್ತೀನಿ ಅಂತ ಹೇಳಿದ್ದು. ಆಹಾ ಸೊಸೆ ನೋಡಕ್ ಏನ್ ಆತ್ರನೋ. ಅಲೋ, ನೀನ್ ಇವಳ ಲವ್ ಮಾಡ್ತಿರೋ ವಿಷಯ ನನ್ಗಾಕು ಹೇಳಿಲ್ಲ? ಹೇಳಿದ್ರೆ ನೀವು ಒಪ್ಕೊಂತೀರೋ ಇಲ್ಲೋ ಅಂತ. ಆಹಾ, ಮದುವೆ ಆಗ್ತಿರೋ ನೀನು ಒಪ್ಕೊಂಡ್ರಾಯ್ತು, ನಾನಲ್ಲ. ಲವ್ ದಡ, ಈ ವಿಷಯನ ಆವಾಗ್ಲೇ ಹೇಳಿದ್ರೆ ಇಷ್ಟೊತ್ತಾಗ್ಲೇ ಮದುವೆ ಆಗಿ ಎತ್ತು ಬಿಡ್ಬೋದಾಗಿತ್ತು. ಏನಂಕಲ್? ಕರೆಕ್ಟ್. ಈಗೇನ್ ಟೈಮ್ ಇರಲ್ಲ. ಎತ್ತೋ ಸ್ಯಾಂಟ್ರೋ. ಸ್ಯಾಂಟ್ರಾ. ಲವ್ ರೋಹಿಣಿ ನೋಡು, ಆತ್ರದಲ್ಲಿ ಹಳ್ಳ ಗಿಳ ಎಲ್ಲ ನುಗ್ಗಿಸ್ಬಿಡಪ್ಪ. ನಿಧಾನ ಕರ್ಕೊಂಡು ಹೋಗು. ನನಗ್ ಗೊತ್ತು, ಸುಮ್ನೆ ಇರಲೇ. ಹರ್ಷ, ಕಾರ್ ನಿಲ್ಸೋ ವಿಚಾರಿಸೋಣ. ಏ ಇಲ್ಸಪ್ಪ, ಯಾಕೆ? ಅಲ್ಲಿ ಯಾವನ ಬರ್ತಾವನೆ, ಅವನ ಹತ್ರ ಅಡ್ರೆಸ್ ಕೇಳ್ಕೊಂಡ್ ಬರ್ತೀನಿ. ಓ, ರೇ ಸಮಯ ಮಿಸ್ಟರ್. ಕುಡಿಯೋದಲ್ಲ ವೀಕ್ನೆಸ್. ರೇ ಮಿಸ್ಟರ್. ಏನ ನನ್ನ ಮೆಸೇಜ್ ಅಂತೀರಾ ಏನ್ರಿ? ಬನ್ರಿ ಇಲ್ಲಿ. ಇದು ಮಾದೇಪುರ ತಾನೆ? ನಿಮಗೆ ಯಾವ ಊರು ಬೇಕು? ಇದು ಮಾದೇಪುರ ತಾನೆ ಅಂತ ಕೇಳಿದೆ. ನಾನು ಅದೇ ಕೇಳ್ತಿರೋದು, ನಿಮ್ಗೆ ಯಾವ ಊರು ಬೇಕು? ಆಯಾ ಸುಮೇರ, ಸರಿಯಾಗಿ ಒಂದು ಅಡ್ರೆಸ್ ಕೇಳಕ್ ಬರಲ್ಲ ನಿನ್ಗೆ. ಸರ್, ಇದು ಯಾವ ಊರು? ಅಯ್ಯೋ, ನಿಮ್ಮಿಬ್ರಿಗೂ ಯಾವ ಊರು ಬೇಕ್ರಪ್ಪ? ಹೇಳಿದ್ನ ಹೇಳ್ತಾ ಇದ್ರಲ್ರಿ ಅವಲಿಂದ. ಕರ್ಮ ಕೇಳಿದ್ದ ಕೇಳ್ತಿರಲ್ರಿ. ನನ್ನ ಮಗನೇ ಹಂಗೆ ನೀನ್. ಯಜಮಾನ್ರೆ, ಇವರಿಬ್ರು ಫುಲ್ ಟೈಟ್ ಆಗ್ಬಿಟ್ಟಿದ್ದಾರೆ. ಇವರಿಗೆ ಸರಿಯಾಗಿ ಅಡ್ರೆಸ್ ಕೇಳಕ್ ಬರೋದಿಲ್ಲ. ಇಲ್ಲಿಂದ ಮಾದೇಪುರ ಎಷ್ಟು ದೂರ ಇದೆ? ಅಯ್ಯೋ, ಮಾದೇಪುರಕ್ಕೆ ಬಂದು ಮಾದೇಪುರ ಎಷ್ಟು ದೂರ ಇದೆ ಅಂತೀರಾ? ಕರ್ಮ ಕರ್ಮ, ಇದಕ್ಕೆ ಕಾರಲ್ಲಿ ಬೇರೆ ಬಂದವ್ರೆ. ಇಲ್ಲ, ಹೆಲಿಕಾಪ್ಟರ್ ಅಲ್ಲಿ ಬರ್ತಾರೆ. ಹೋಗಲ್ಲ ಸುಮ್ಮನೆ ಅಲ್ಲಿ ಅವನ ಬರ್ತಾನೆ. ಕರೆಯಕ್ ಬರಲ್ಲ. ಸರ್, ಏನಪ್ಪ? ಬಾಳ ಇಲ್ಲಿ. ನಾನಾ? ಹಾ, ಬನ್ನಿ ಬನ್ನಿ. ಇಲ್ಲಿ ರೋಹಿಣಿ ಅನ್ನೋರ್ ಮನೆಯಲ್ಲಿದೆ. ಯಾವ ರೋಹಿಣಿ? ಯಾವ? ಅಲ್ಲ ಅದು ಅಲ್ಲ, ಸರ್, ಈ ಊರಲ್ಲಿ 3 ಜನ ರೋಹಿಣಿ ಇದಾರೆ ಸರ್. 3 ಜನ ಅವ್ರ? ಹೌದು, ಒಬ್ಳು ಗಂಡ ಬಿಟ್ಟವಳು, ಇನ್ನೊಬ್ಳು ಯಾವನ್ ಜೊತೆನೋ ಓಡೋದವಳು, ಇನ್ನೊಬ್ಳು ಬೆಂಗಳೂರಿಂದ ಓದ್ಕೊಂಡ್ ಬಂದಿಲ್ಲ ಅವಳೆ. ಬೇರಪ್ಪನ ಮಗಳು. ಅವಳದೇನೋ ಪ್ರಾಬ್ಲಮ್ ಇಲ್ಲ ತಾನೆ? ಹಂಗಾಗ್ಬಾರ್ದಾಗಿತ್ತು ಪಾಪ. ಯಾಕೆ, ಏನಾಯ್ತು? ಹೋಗ್ ನೋಡಿ ಸರ್, ಗೊತ್ತಾಯ್ತದ ನಿಮ್ಗೆ. ನಡಿಯ ಹೋಗೋಣ. ನಿಮ್ಮ ಅಪ್ಪ ಕೊಟ್ ಮಾತ್ನಂಗೆ ನೀನ್ ನನ್ನ ಮದುವೆ ಆಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಇಷ್ಟಕ್ಕೆಲ್ಲ ಕಾರಣ ನೀನೇ. ಮುಚ್ಚ ಬಾಯ್. ಇನ್ನೊಂದು ಕ್ಷಣ ನೀನ್ ಇಲ್ಲೇ ಇದ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಮರ್ಯಾದಿಂದ ಹೊರಟೋಗೋ. ಆವೇಶ ಮಾಡ್ಕೋಬೇಡ ರೋಹಿಣಿ, ಸಮಾಧಾನ ಮಾಡ್ಕೋ. ಈಗ್ಲೂ ಕಾಲ ಮಿಂಚಿಲ್ಲ. ನೀನ್ ಹೂ ಅಂದ್ರೆ ನಾನ್ ನಿನ್ ಮದುವೆ ಆಗ್ತೀನಿ. ನನಗ್ ನೀನು ಬೇಡ, ಈ ಮದ್ವೆನೂ ಬೇಡ. ಪ್ಲೀಸ್ ಇಲ್ಲಿಂದ ಹೊರಟೋಗೋ. ರೋಹಿಣಿ, ನನ್ ಮಾತ್ ಕೇಳು ಪ್ಲೀಸ್. ನೀನ್ ಇಲ್ಲಿಂದ ಹೋಗ್ತೀಯೋ ಇಲ್ವೋ? ಹೋಗೋ, ಹೋಗೋ ಹೊರಗಡೆ. ಡೋಂಟ್ ಡಿಸ್ಟರ್ಬ್ ಮೀ. ರೋಹಿಣಿ, ಏನಮ್ಮ ಇದೆಲ್ಲ? ನಿನ್ನ ಹಠನೇ ನಿಂಗೆ ಹೆಚ್ಚಾಗೋಯ್ತಲ್ಲೇ. ನೀನೇನು ಬೇಜಾರ್ ಮಾಡ್ಕೋಬೇಡ ಕಣೋ. ಇಲ್ಲ ಮಾವ, ಬೇಜಾರ್ ಮಾಡ್ಕೊಳಲ್ಲ. ಯಾವತ್ತಿದ್ರು ಇವಳು ನನ್ನ ಹೆಂಡತಿ ಆಗೋಳ್ತಾನೆ. ಈಗ ಅವಳು ಕೋಪದಲ್ಲಿದ್ದಾಳೆ. ನಾನ್ ಸಮಾಧಾನ ಮಾಡ್ತೀನಿ, ನೀನ್ ಹೋಗಪ್ಪ. ಆಯ್ತು ಮಾವ, ಹೋಗಿ ಬರ್ತೀನಿ. ರೋಹಿಣಿ, ಏನಮ್ಮ ಇದೆಲ್ಲ? ನಿನ್ನ ಈ ಪರಿಸ್ಥಿತಿಗೆ ನೀನೊಬ್ಳೇ ಕಾರಣ ಅಲ್ಲಮ್ಮ, ನಾವು ಕಾರಣರೇ. ನಮ್ಮನ್ನ ಕ್ಷಮಿಸ್ಬಿಡಮ್ಮ. ಆ ಮೋಹನ್ ನನ್ ಮದ್ವೆ ಆದ್ರೆ ಕಾಲಕ್ರಮೇಣ ಎಲ್ಲ ಮರ್ತೋಗುತ್ತೆ ಕಣೆ. ನನ್ ಮಾತ್ ಕೇಳು. ಹೌದಮ್ಮ. ನೋಡಿ, ನನಗೆ ಮದ್ವೆನೂ ಬೇಡ, ಏನು ಬೇಡ. ಪ್ಲೀಸ್ ನನ್ ಪಾಡು ನನ್ ಬಿಟ್ಬಿಡಿ ಅಷ್ಟೇ. ಅಲ್ಲಮ್ಮ, ನನ್ ಮಾತ್ ಕೇಳು ನೀನು. ಹಾಯ್ ರೋಹಿಣಿ. ಹರ್ಷ, ವಾಟ್ ಇಸ್ ಸರ್ಪ್ರೈಸ್. ನಾವೆಲ್ಲ ನಿನ್ ನೋಡೋದಕ್ಕೆ ಸ್ಯಾಂಟ್ರಾ ಕಾರಲ್ಲಿ ಬಂದಿದೀವಿ. ತಾವೆಲ್ಲ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನ್ ರೋಹಿಣಿ ಫ್ರೆಂಡ್. ನಾನು ಇವನ್ ಫ್ರೆಂಡ್. ಬಾರ ಈ ಕಡೆ. ನಾನು ಇವರಪ್ಪ. ಸ್ಯಾಂಟ್ರಾ ಕಾರ್ ಓನರ್. ಕೇಳಿದ್ರೆ ನಿಂತೇ ಇದೀರಲ್ಲ, ಇಲ್ಲಪ್ಪ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಯಾಕೆ ರೋಹಿಣಿ, ಹುಷಾರಿಲ್ವಾ? ಹುಷಾರಾಗೇ ಇದ್ದಾಳೆ. ಆದ್ರೆ ಅವಳ ಮನಸ್ಥಿತಿ ಸರಿ ಇಲ್ಲ. ಯಾಕಮ್ಮ, ಏನಾಗಿದೆ? ಇವಳು ಈ ಮನಸ್ಥಿತಿ ಕಾರಣ ಆ ಬಡ್ಡಿ ಮಗ ಕಿಟ್ಟಿ. ಯಾರವನು? ಅವನೊಬ್ಬ ಮೋಸಗಾರ, ಸುಳ್ಳ, ಕಳ್ಳ. ಯಾರಯ್ಯ ಪುಣ್ಯಾತ್ಮ? ಓಹೋ, ಜೈಲಲ್ಲೂ ಇಷ್ಟು ನೆಮ್ಮದಿಯಾಗಿ ನಿದ್ದೆ ಹೋಗ್ತಾ ಇದ್ದಾನಲ್ಲಪ್ಪ. ಎದ್ದಾಳಯ್ಯ, ಎದ್ದಾಳ. ಎದ್ಯಾ? ಅದ್ ಸರಿ, ನಿನ್ ಹೆಸರೇನು? ಕೆಟ್ಟೆ. ಓಹೋ, ಕಿಟ್ಟಿ. ಯಾವ್ರಲ್ಲ? ಬಿಟ್ಟು ಬಂದವರು. ಅದ್ ನನಗ್ ಗೊತ್ತಿದೆ. ಊರ್ ಯಾವ್ದು ಹೇಳು? ಅದೇ ಸ್ವಾಮಿ, ಬಿಟ್ಟು ಬಂದವರು. ಬಿಟ್ಟು ಬಂದೂರು.
ಹಂಗೂ ಒಂದು ಊರಿದ್ಯಾ? ಯಾಕೆ ಇರಬಾರ್ದ? ಹಾ ಅದಿರ್ಲಿ, ನೀನ್ ಹೇಗ್ ಒಳಗ್ ಬಂದೆ? ನನ್ ಕತೆ ಪಕ್ಕಕ್ಕಿಡಿ, ನೀವ್ ಯಾಕೆ ಒಳಗ್ ಬಂದ್ರಿ ಸ್ವಾಮಿ? ಏಯ್, ಜಾಡ್ಸ್ ಒದ್ದ ಅಂದ್ರೆ ಹೋಗಿ ಗೋಡೆ ಕಚ್ಕೊಂಡ್ಬರ್ತೀಯ, ನನ್ನನ್ನೇ ಕೇಳ್ತೀಯಲ್ಲ? ಏನ್ ಮಾಡ್ಬಿಟ್ಟು ಒಳಗಡೆ ಬಂದೆ ಅಂತ ಮೊದ್ಲು ಹೇಳು. ಅಣ್ಣ, ಅದನ್ನೆಲ್ಲ ನೆನ್ಸಿ ನನ್ ಮನ್ಸಿಗೆ ಆ ಕಡೆ ನೋವು ಮಾಡ್ತೀಯ. ಹೋಗ್ಲಿ ಹೇಳ್ಬೇಡ. ಅಲ್ಲ, ಏನಾದ್ರೂ ನಿಂದು ರೇಪ್ ಕೇಸ? ಹೋಗೋಣ. ಯಾರಾದ್ರೂ ಹುಡುಗಿನ ಕಿಡ್ನಾಪ್ ಮಾಡ್ಬಿಟ್ಯಾ? ಟುಸ್ಕೋ ರಾಬ್ರಿ? ನನಗ್ ಮೊದ್ಲೇ ಗಾಬ್ರಿ. ಇವನ್ ಏನಕ್ ಬಂದ ಒಳಕ್ಕೆ? ನಂತರ ಯಾರನ್ನಾದ್ರು ತಮಾಷೆಗೂ ನನ್ನ ಹತ್ರ ಹಿಂಗೆಲ್ಲ ಮಾತಾಡ್ಬೇಡ ನೀನು. ಮತ್ತದ್ ಏನ್ ಮಾಡ್ ಬಂದಿದೆ ಬಗಳಲ್ಲಿ? ನಾನ್ ಬರೋದಕ್ಕೆ ಆ ಕುಬೇರಪ್ಪನೇ ಕಾರಣಣ್ಣ. ಕುಬೇರಪ್ಪ? ಅವನವನು ಕುಬೇರಪ್ಪ? ಅಣ್ಣ, ಅವನು ನಮ್ಮೂರ್ನನೆಯ ಹಾ, ದೊಡ್ಡ ಪೋಖ್ರಿ ನನ್ ಮಗ ಅಣ್ಣ ಅವನು. ಅಪ್ಪ ಭಗವಂತ, ನಾನಿನ್ನ ಪ್ರತಿನಿತ್ಯವೂ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀನಿ. ನನ್ನ ಆಸೆನೆಲ್ಲ ನೆರವೇರ್ಸಪ್ಪ. ನೆರವೇರಿಸ್ತಾನೆ. ಮದ್ವೆ ಆದಾಗ್ಲಿಂದ ನೋಡ್ತಾ ಇದ್ದೀನಿ, ಈ ದೇವ್ರಿಗೆ ಪ್ಲಾಸ್ಟಿಕ್ ಹೂವ ಇಡ್ತೀರಾ, ಮೋಟ್ ಗಂಧದ ಕಡ್ಡಿಲಿ ಪೂಜೆ ಮಾಡ್ತೀರಾ. ಹಿಂಗ್ ಮಾಡಿದ್ರೆ ಎಲ್ಲಿ ಮೆಚ್ಚುತ್ತಾನೆ ದೇವ್ರು? ದೇವ್ರು ಏನ್ ಹೇಳಿದಾನೆ? ನನಗೆ ಆಡಂಬರದ ಪೂಜೆ ಬೇಕಿಲ್ಲ, ನಿರ್ಮಲ ಮನಸ್ಸಿನ ಭಕ್ತಿನೇ ಬೇಕು ಅಂತ. ನಿನಗೇನ್ ಅರ್ಥವಾಗುತ್ತೆ? ನೆನ್ನೆ ಟೀ ಮಾಡಿ ಉಳಿದಿತ್ತಲ್ಲ, ಅದನ್ನ ಹಂಗೆ ಇಟ್ಟಿದೀನಿ, ಅದನ್ನೇ ಬಿಸಿ ಮಾಡಿ ತಗೊಂಬ. ರೀ, ಭೂತಯ್ಯನ ಮಗ ಅಯ್ಯೋ ಪಿಕ್ಚರ್ ನೋಡಿದೀರಾ? ಅವರೇ ನಮ್ಮ ವಂಶಸ್ಥರು ಕಣೆ. ಅಯ್ಯೋ ಕರ್ಮ ಕರ್ಮ ಕರ್ಮ. ಅವಳ ಅಂದಿದ್ದೆಲ್ಲ ಕ್ಷಮಿಸ್ಬಿಡಪ್ಪ. ಲೇ ಕಿಟಿ, ಬಾರೋ ಇಲ್ಲಿ. ಏನ್ ಯಜಮಾನ್ರ? ಯಾಕೋ ಏನೋ ಕಂಡ್ಲ, ಮೈ ಕೈ ಎಲ್ಲ ನೋಯ್ತಾ ಇದೆ. ಸ್ವಲ್ಪ ನಿನ್ ಕೈ ಚಳಕ ತೋರ್ಸುವಂತೆ ಬಾ. ಕೂತ್ಕೊಳ್ಳಿ. ಬಾ ಬಾ ಬಾ. ಆ ಆ ಪುಕ್ಸಟ್ಟೆ ಸೇವೆ ಮಾಡಿಸ್ಕೊಳ್ಳೋದಾಯ್ತು. ಇದೆಲ್ಲ ಇದೊಂದು ಒಂದ್ ಜನ್ಮ. ಏನಂದೆ? ಏನಿಲ್ಲ ಯಜಮಾನ್ರೆ. ಅಲಾಲ್ ಟೋಪಿ ಇಟ್ಟಿ ಕೆಲಸ ಇಲ್ದೆ ತಿರುಗ್ತಾ ಇದ್ದಾನೆ. ಆಗಾಗ ಇವನ್ನ ಇಂಥ ಕೆಲ್ಸಕ್ಕೆ ಉಪಯೋಗಿಸ್ಕೋಬಹುದು. ಯಜಮಾನ್ರೆ, ಏನೋ? ಏನಿಲ್ಲ, 3-4 ದಿವಸದಿಂದ ಜೇಬಲ್ ಕಾಸಿಲ್ಲ. ಅದಕ್ಕೆ ಒಂದ್ 100 ರೂಪಾಯಿ ಕೊಟ್ರೆ ಮುಂದಿನ ವಾರ ಕೊಟ್ಬಿಡ್ತೀನಿ. ಮಡಗ್ದ ಅಂದ್ರು ನೋಡು. ಹಿಂಗೇಳೆ ಹೋದ ವಾರ 100 ರೂಪಾಯಿ ಇಸ್ಕೊಂಡು ಹೋದೆ, ಅದನ್ನೇ ತಂದು ಕೊಡ್ಲಿಲ್ಲ. ಮೊದಲು ಅದನ್ನ ತಂದು ಕೊಡು, ಆಮೇಲೆ ಕೇಳು. ಅದು ಮೆಲ್ಗೋ. ಕಾಸು ಕೇಳಿದ್ರೆ ಕಾಗ ತರ ಆಡ್ತಾನೆ. ಸತ್ತಾಗ ಹಣೆ ಮೇಲಿಡೋದು ಬರೀ 1 ರೂಪಾಯಿ ಅಂತ ಗೊತ್ತಿಲ್ಲ ಅವನಿಗೆ. ತಗೊಳ್ಳಿ ಕಿಟಿ, ನೀನ್ ತಗೋಪ. ಲೇ, ಈ ಕಿತ್ತೋಗಿರೋ ಉಪ್ಪಿಟ್ಬಿಟ್ಟು ಬೇರೆ ಏನು ಮಾಡಕ್ ಬರಲ್ವಾ ನಿನಗೆ? ಯಾಕ್ರಿ, ಏನಾಗಿದೆ? ನಿನ್ ಮುಖ ಇದ್ದಂಗಿದೆ. ಸೂಪರ್ ಆಗಿದೆ. ಏನ್ ನನ್ನ ಹೆಂಡತಿ ಮುಖನ? ಬಿಡ್ತೋನಿ ಯಜಮಾನ್ರೆ ಅಂತ ಮಾತಾಡ್ತೀರಿ ನೀವು. ನಿಮ್ ಹೆಂಡ್ರು ನನಗೆ ಅಕ್ಕ ಇದ್ದಂಗಲ್ವಾ? ಉಪ್ಪಿಟ್ಟು ಸೂಪರ್ ಆಗಿದೆ ಎಂದೆ. ನಿನ್ನ ಎಗರ್ಸು ಒದ್ದ ಅಂದ್ರೆ ಕರುಳು ಬಾಯಿ ಬಂದ್ಬಿಡ್ಬೇಕು. ಬಾಯಿ ಮುಚ್ಕೊಂಡು ತಿನ್ನಲೆ. ಬಾಯಿ ಮುಚ್ಕೊಂಡು ಅದ್ ಹೆಂಗ್ರಿ ತಿಂತಾನೆ? ಅದನ್ನ ನಾನು ಆಮೇಲೆ ಹೇಳ್ತೀನಿ. ಸುಂದ್ರಿ ಮನೆಗೆ ಹೋಗಿ ಏನ್ ತಿಂಡಿ ಮಾಡಿದಲ್ಲಂತ ಕೇಳಿ ತಗೊಂಬಾ. ಏನೇ ನೋಡ್ತಾ ನಿಂತಿದ್ಯಾ? ಮಡಗ್ದ ಅಂದ್ರೆ ನೋಡು. ಹೋಗ್ ತಗೊಂಬಾರೆ. ಹೋಗಿ ತಕ್ಕಂಡ್ ಬರ್ತೀನಿ. ಗಜವಾದನೆ. ಏಯ್ ಯಜಮಾನ್ರ, ಏನೋ ಹೇಳ್ದೆ ನೀನು? ಉಪ್ಪಿಟ್ಟು ತುಂಬಾ ಚೆನ್ನಾಗದೆ. ನಾನು ಯಾವತ್ತೂ ಇಂತ ಉಪ್ಪಿಟ್ಟು ತಿಂದೇ ಇಲ್ಲ ಅಂದೆ. ಮಡಗ್ದ ಅಂದ್ರೆ ನೋಡು. ಇನ್ಮೇಲೆ ನಾನು ಯಾವ್ದು ಸರಿ ಇದೆ ಅಂತ ಹೇಳ್ತೀನೋ ಅದನ್ನ ಸರಿ ಇದೆ ಅಂತ ಹೇಳ್ಬೇಕು. ನಾನು ಯಾವ್ದು ಸರಿ ಇಲ್ಲ ಅಂತ ಹೇಳ್ತೀನೋ ಅದನ್ನ ಸರಿ ಇಲ್ಲ ಅಂತ ಹೇಳ್ಬೇಕು. ಗೊತ್ತಾಯ್ತಾ? ಯಜಮಾನ್ರೆ, ಸರಿಯಾಗಿರೋದ್ನ ಸರಿಯಾಗಿಲ್ಲ ಅಂತ ಹೆಂಗ್ ಹೇಳಕಾಯ್ತದೆ ಯಜಮಾನ್ರೆ? ಹೌದಾ? ಅದು ಯಾಕೆ ಕಿಟ್ಟಿಗೆ ಹಂಗೊಡಿತಿದ್ದೀರಿ? ಪಾಪ. ಪಾಪ ಅಂದ್ರೆ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಡ್ತಾನೆ. ಕೊಡೆ. ತಗೊಳ್ಳಿ. ಹೆಂಗೆ ಗಮ್ ಅಂತೈತೆ. ತಿಂಡಿ ಅಂದ್ರೆ ಇದು. ನೀನು ಸ್ವಲ್ಪ ಹೊಸಿ ವಾಸನೆ ನೋಡ್ಲಾ ಹೆಂಗೈತೆ? ಚೆನ್ನಾಗೈತೆ ಯಜಮಾನ್ರೆ.
ಪುಕ್ಷಟ್ಟೆ ಸಿಕ್ಕ್ರೆ ತಟ್ಟೆ ಸಮೇತಾನೆ ತಿಂದ್ಬಿಡ್ತಾನೆ ಲೇ ಹ್ಮ್ ತಿಂದಾದ್ಮೇಲೆ ಹ್ಮ್. ತಟ್ಟೆನ ನಾನು ಮುಂದೆನೆ ಇಟ್ಟೋಗು ಆ, ಸರಿ, ಯಜಮಾನ್ರೆ. ಚಲಪತಿ ನಿಂತ್ಕೊಳ ಏನ್ಲಾ ಒಂದ್ 50 ರೂಪಾಯಿ ಇದ್ರು ಕೊಡ. 50 ರೂಪಾಯಿನಾ? ಹೋಗ್ಲಿ 100 ರೂಪಾಯಿನ ಕೊಡ್ಲಾ? ಏಯ್ 100 ರೂಪಾಯಿನ ಉಂಡಿಟ್ಟು ದಂಡವಾಗಿ ಯಾಕ್ಲಾ ಊರೆಲ್ಲ ಅಲಿತೀಯ? ಎಲ್ಲಾರು ಹೋಗಿ ದುಡಿದ್ರೆ 4 ಕಾಸು ಸಿಕ್ಕುತ್ತೆ, ಬೇರೆಯವ್ರು ಬೇಡೋದು ತಪ್ಪುತ್ತೆ. ಹೆಂಗೆ? ಅದ್ ನನಗ್ ಗೊತ್ತೈತೆ. ಹೋಗ್ ಅದೇನ್ ಕೆಲ್ಸ ನೋಡು. ಜೇಬಲ್ 100 ರೂಪಾಯಿ ಇಟ್ಕೊಳ್ಳೋ ಯೋಗ್ಯತೆ ಇಲ್ದಿದ್ರು ಬಂದ್ಬಿಟ್ಟ ಪುಕ್ಸಟ ಉಪದೇಶ ಮಾಡಕ್ಕೆ. ಇದನ್ನ ಹೇಳಕ್ ನೀನೇ ಆಗ್ಬೇಕಾ? ನನಗ್ ಗೊತ್ತಿದೆ. ಹೋಗಲ್ಲ. ನಿನಗೆ ಹೇಳಕ್ ಬಂದಲ್ಲ, ನನ್ ಕರ್ಮ. ಲೋ ರಾಮ, ಬಾರ್ಲ ಇಲ್ಲಿ ಕೂತ್ಕೋ. ಏನ್ ನೋಡ ಎಲ್ಲಿ ಹೋಗ್ತಾ ಇದೀಯಾ? ಹಂಗೆ ಗದ್ದೆ ಕಡೆಗೆ ಹೋಯ್ತಾ ಇದ್ದೆ. ಲೋ ರಾಮ, ಯಾಕೋ ಬೆಳಿಗ್ಗೆಯಿಂದ ತುಂಬಾ ತಲೆ ಕೆಟ್ಟೋಗಿದೆ. ಒಂದ್ 50 ರೂಪಾಯಿ ಇದ್ರೆ ಕೊಡ್ಲಾ? ಸರಿಯಾಗಿ ಹೇಳ್ದೆ ಬಿಡು. ನನಗೆ ಬೆಳಿಗ್ಗೆಯಿಂದ ಬೀಡಿ ಸಹ ಕಾಸು ಇಲ್ದೆ ಈ ಮೋಟ್ ಬಿಡಿನ ಮೇಂಟೈನ್ ಮಾಡ್ತಾ ಇದ್ದೀನಿ. ಹೋಗಿ ನಿನ್ನ ಕೇಳ್ತಾ ಇದೀನಲ್ಲ. ಎದ್ದೋ ಕ್ಯಾಮೆ ನೋಡ್ಲಾ? ಸುಮ್ ಹೋಗಪ್ಪ. ಲೋ ಸಂಪತ್ತ, 50 ರೂಪಾಯಿ ಇದ್ರೆ ಕೊಡ್ಲಾ? ನಾನೇ ನಯಾ ಪೈಸೆ ಇಲ್ದೆ ಬೀದಿ ಅಲಿತಾ ಇದೀನಿ. ನನ್ ಬೇರೆ ಕಾಸು ಕೇಳ್ತೀನಿ. ಜೇಬಲ್ ಕಾಸಿಲ್ಲ ಅಂದ್ರು ಈ ಸೋಕಿ ಮಾಡಕ್ ಏನ್ ಕಮ್ಮಿ ಇಲ್ಲ. ಹೋಗಲೇ ಹೋಗಲೇ. ಕಿಟಣ ಒಂದ್ 10 ರೂಪಾಯಿ ಇದ್ರೆ ಕೂಡ. ಏನಂದೆ? ಒಂದ್ 10 ರೂಪಾಯಿ ಏನೋ? ಬಸ್ಸಿ ಕಾಸಿಲ್ಲ ಕಳ. ನಾನೇ ತಿರ್ಕೊಂಡ್ ತಿಂತಾ ಇದೀನಿ, ನನ್ನ ಹತ್ರ ಕಿತ್ಕೊಂಡ್ ತಿನ್ನಕ್ ಬಂದಿದ್ಯಾ? ದುಡ್ಡು ಕೇಳ್ತೀಯ? ತಗೋ, ತಗೋ. ಹೋಗೋ ನೀನು. ಬಂದ್ಬಿಟ್ಟ ಇಲ್ಲಿ ದುಡ್ಡು ಕೇಳಕ್ಕೆ. ಆ ಲಕ್ಕಿ ನುಡ್ದೈತೆ, ಆ ಲಕ್ಕಿ ನುಡ್ದೈತೆ, ಆ ಲಕ್ಕಿ ನುಡ್ದೈತೆ, ಆ ಲಕ್ಕಿ ನುಡ್ದೈತೆ. ತಲೆ ಬಿಸಿ ಮಾಡ್ಕೋಬೇಡ ಮಗು, ಒಳ್ಳೆ ಕಾಲ ಬಂದೈತೆ. ಕೇಳೋ ಮಗು, ಒಳ್ಳೆ ಕಾಲ ಬಂದೈತೆ. ಆ ಲಕ್ಕಿ ನುಡ್ದೈತೆ, ಆ ಲಕ್ಕಿ ನುಡ್ದೈತೆ. ತಲೆ ಕೆಟ್ಟ ಕೂತಾಯ್ತು. ಹೋಗಯ್ಯ. ಒಂದ್ 5 ರೂಪಾಯಿ ಕೊಡಿ ಸ್ವಾಮಿ. ಚಕ್ಲಾತ್ರ ಹತ್ರ ಹಪ್ಳ ಕೇಳ್ತಿದ್ಯಾ? ನನ್ ಟೈಮ್ ಮೊದ್ಲೇ ಸರಿ ಇಲ್ಲ. ಹಾಳಾಗೋಗ್ಲಿ, ಒಂದ್ ಬಿಡಿ ಇಟ್ಟಿದ್ರೆ ಕೊಡು. ನಾನ್ ಯಾವತ್ತು ಬೀಡಿ ಗೀಡಿ ಸೇದೋದಿಲ್ಲ. ಮತ್ತೆ ನಾನೇನಿದ್ರು ಈ ಸಿಗರೇಟೇ ಸೇದೋದು. ನನಗಿಂತ ನೀನೇ ಪರವಾಗಿಲ್ಲ, ಕೊಡು. ತಗೋ. ನನಗಿಂತ ನೀನೇ ವಾಸಿ ಕಣಯ್ಯ. ಮ್ಯಾಚ್ ಬಾಕ್ಸ್ ಯಾರು ಕೊಡ್ತಾರೆ? ಇದೆ, ತಗೊಳ್ಳಿ. ಈ ಬುಡ್ಬುಡ್ಕೆಯನ್ನು ಇಟ್ಕೊಂಡು ಹೆಂಗಾದ್ರೂ ದುಡ್ಡು ಮಾಡ್ಬೇಕಲ್ಲ. ಬುಡ್ಬುಡ್ಕೆ ಹೇಳಿ ಸ್ವಾಮಿ. ಒಂದ್ ಐಡಿಯಾ ಹೇಳಿ. ಒಳ್ಳೆ ದುಡ್ಡು ಮಾಡ್ಬೋದು. ನಾನು ಹೇಳ್ದಂಗೆ ಕೇಳ್ತೀಯಾ? ಹೇಳಿ. ಬಾಯಿಲಿ. ಆ ಲಕ್ಕಿ ನುಡ್ದೈತೆ, ಆ ಲಕ್ಕಿ ನುಡ್ದೈತೆ. ಶುಭವಾಗುತ್ತೈತೆ, ಶುಭವಾಗುತ್ತೈತೆ. ಆ ಲಕ್ಕಿ ನುಡ್ದೈತೆ, ಆ ಲಕ್ಕಿ ನುಡ್ದೈತೆ. ಮುಖದಲ್ಲಿ ಮಹಾರಾಜ, ನಡೆಯಲ್ಲಿ ಗಂಭೀರ, ಹಣದಲ್ಲಿ ಕುಬೇರ. ಆ ಲಕ್ಕಿ ನುಡ್ದೈತೆ, ಆ ಲಕ್ಕಿ ನುಡ್ದೈತೆ. ಮನೆಯೊಡತಿ ಮಹಾಲಕ್ಷ್ಮಿ, ಗುಣದಲ್ಲಿ ಶ್ರೀಲಕ್ಷ್ಮಿ, ನಕ್ಕರೆ ಕೆಸರಿನ ಕಮಲ. ಆದರೂ ಇವಳು ಮಾಡೋ ಅಡಿಗೆ ರುಚಿ ಇಲ್ಲ ಅಂತ ಬೇರೆ ಮನೆ ಊಟ ಇಷ್ಟಪಡ್ತೀಯ ಕಂದ. ಲೇ ಇದ್ದಂಗೆ ಹೇಳ್ತಾನಲ್ಲೇ. ಸೋಜಿಗ ಕಣ್ರಿ. ಆ ಲಕ್ಕಿ ನುಡ್ದೈತೆ, ಆ ಲಕ್ಕಿ ನುಡ್ದೈತೆ. ನಾವಿಬ್ಬರು ನಮಗಿಬ್ಬರು ಮುಗಿದೋದ ಕಾಲ, ನಿಮ್ಮಿಬ್ಬರಿಗೆ ಒಬ್ಬಳೆ ಮುದ್ದು ಮಗಳು, ದಂತದ ಗೊಂಬೆ. ಆ ಲಕ್ಕಿ ನುಡ್ದೈತೆ, ಆ ಲಕ್ಕಿ ನುಡ್ದೈತೆ. ಯೋ ದಂತ ಗೊಂಬೆ ಅಂತ ಏನೋ ಕತೆ ಕಟ್ತಿದ್ಯಲ್ಲ, ಏನ್ ಸಮಾಚಾರ? ಲೇ ಮುಚ್ಕೊಂಡು ನಿಂತ್ಕೊಳ್ಳೋ. ಬಂದ್ಬಿಟ್ಟ ಮಧ್ಯದಲ್ಲಿ ನಂದೆಲ್ ಸೇರಿಸ್ಲಿ ಅಂತ. ಲೇ ತಂಗ್ಳು ಪಂಗ್ಳು ಏನಾದಿದ್ರೆ ಹಾಕ್ ಕಳ್ಸೋ ಅವನಿಗೆ. ನಾನು ಹೇಳೋ ಕೇಳೋ ತಾಯಿ, ನಿನ್ ಗಂಡಂಗ್ ಬಂದಿರೋ ಆಪತ್ನಿಂದ ಪಾರ್ ಮಾಡ್ಕೊಂಡು ನಿನ್ ಮಾಂಗಲ್ಯ ಉಳಿಸ್ಕೋ ತಾಯಿ, ಉಳಿಸ್ಕೋ. ಅದೇನಂತ ಬಿಡ್ಸ್ ಹೇಳಯ್ಯ. ಯಾವ ಬಾಯಿಂದ ಹೇಳಿ ತಾಯಿ? ನಿನ್ನ ಬಾಯಿಂದನೇ ಹೇಳುತ್ತಂದೆ. ವಯ್ಯಾರ ತುಂಬಿದ ಒಂದು ಹೆಣ್ಣಿನ ಕಣ್ಣು ನಿನ್ನ ಗಂಡನ ಮೇಲೆ ಬಿದ್ದೈತೆ ತಾಯಿ, ಬಿದ್ದೈತೆ. ಯಾವಳ ಅವಳು ನನ್ ಸಾವ್ತಿ? ನೀನ್ ಒಂದ್ ಮಾತ್ ಹೇಳು, ಅವಳು ಜುಟ್ಟಿಡ್ ನಿನ್ ಕೈ ಕೊಡ್ತೀನಿ. ಇವನು ರೀಲ್ ಬಿಡ್ತಾವನೆ ಕಣೆ. ರೀಲ್ ಎಲ್ಲ ಕೊಬೇರಪ್ಪ, ನಿಜ ಹೇಳುತ್ತೇನೆ. ಬೇಕಿದ್ರೆ ನಾನು ಅವಳ ಮೈಯಲ್ಲಿ ಎಲ್ಲೆಲ್ಲಿ ಮಚ್ಚೆ ಇದೆ ಅಂತ ಹೇಳಬಲ್ಲೆ. ನೀನು ಅದನ್ನೆಲ್ಲ ಏನು ಹೇಳೋದ್ ಬೇಡ. ಇವನು ಸಿಗದೇ ಇದ್ರೆ ಬರೋ ಅಮಾವಾಸ್ಯೆ ಒಳಗೆ ಇವನ ಮೈಯಿಂದ ರಕ್ತ ಬೀಳೋ ಹಾಗೆ ಮಾಟ ಮಾಡ್ಸವಳೆ ತಾಯಿ, ಮಾಡ್ಸವಳೆ. ನೋಡ್ದ ನನ್ ಸಾವ್ತಿನ? ಬುಡ್ಬುಡ್ಕೆ, ನನ್ ಗಂಡ ನನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಹಂಗೇನಾರು ಮಾಡ್ ಮತ್ತೆ. ಹೋಗಿ ಹೋಗಿ ಅವ್ರ ಮಾತು ಕೇಳ್ತಿಯಲ್ಲ ನೀನು. ಅಟ್ಟೆ ಲಕ್ಕಮ್ಮ ನಾಣೆಗೂ ನನ್ ಮಾತ್ ಸತ್ಯ ತಾಯಿ. ಬುಡ್ಬುಡ್ಕೆ, ನೀನ್ ನೋಡಿದ್ರ ಹಂಗ ಅನಿಸ್ತಾ ಇಲ್ಲ ಕಣೋ, ಪಾಪ ಅನಿಸ್ತಾ ಇದ್ದೆ ಅಲ್ವೇನಕ್ಕ? ಅಲ್ಲ ಅದ್ ಸರಿ,
ಆ ಮಾಟ ಅಂದಿಲ್ಲ ಅದನ್ನೆಲ್ಲ ಪರಿಹಾರ ಮಾಡ್ಸಕ್ ಎಷ್ಟು ಖರ್ಚಾಯ್ತದೆ? 2000 ಆಗ್ತದೆ ಸ್ವಾಮಿ. ಅಷ್ಟೇನಾ? 2000 ಕರೆಕ್ಟ್ ಆಗೈತಪ್ಪ. 2000ಕ್ಕೋಸ್ಕರ ನಮ್ಮ ಯಜಮಾನರು ಸಗಣಿ ತಿನ್ನೋ ಕೆಲಸ ಮಾಡ್ತಾರೆ ಅನ್ಕೊಂಡಿದ್ಯಾ? ಅವ್ರ ಜಾಯಮಾನಕ್ಕೆ ಅದೆಲ್ಲ ಬಂದಿಲ್ಲ. ನೋಡೋ, ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಹೆಣ್ಣಿನ ಕಣ್ಣು ಒಂದೇ ಅಲ್ಲ, ಎಲ್ಲಾ ಕಣ್ಣುಗಳು ಪರಿಹಾರ ಆಗ್ಬೇಕು. ತಿಳಿತಲ್ಲ? ಕಾಳಿಸ್ಕೋ. ಹೆಂಗೆ ನನಗೆ ಬರೋ ಕೋಪಕ್ಕೆ ಅಯ್ಯೋ ಹೋಗ್ಲಿ ಬಿಡ್ರಿ, ನಿಮ್ ಒಳ್ಳೇದಕ್ಕೆ ತಾನೇ ಕಿಟ್ಟಿ ಅಷ್ಟೆಲ್ಲ ಮಾಡ್ತಿರೋದು. ಬುಡ್ಬುಡ್ಕೆ ಇನ್ನೊಂದ್ ಕಣ್ಣು ಹೊರ್ಟೋಗಿದೆ, ಬಂದ್ರೆ. ನಿನ್ನು ಏ ಸುಮ್ನೆ ಇರ್ರಿ. ಬಾರಯ್ಯ ಬಾರಯ್ಯ ನೋಡು ನನ್ನ ಅರಮನೆ. ಬುಡ್ಬುಡ್ಕೆ ಇದೇ ನೋಡಪ್ಪ ನನ್ನ ಅರಮನೆ. ಹೆಂಗೈತೆ ನಿನ್ನ ಅರಮನೆ ನಾನೇ ಯಾಕೆ ನೋಡ್ತಾ ಕೂತ್ಕೊಳ್ಳಾನೆ? ಹೆಣ್ಣಿನ ಬಳಸೋದಿಲ್ಲ ಅಂದ್ರೆ ಅದು ಮನೆ ಅಲ್ಲ, ಮಶಾಣ. ಹೌದಾ? ಆಯ್ತಾ ನಿಂಗೆ? 7 ಜನ ಮಕ್ಳು ಸ್ವಾಮಿ. ಏನ್ರ ಕರ್ಕ ಬಂದ್ ಬಿಡುವಂಗಾದ್ರ ಗೆಜ್ಜೆ ಸೌಂಡ್ ಕೇಳಿಸ್ಕೊಳಕಯ್ಯ. ಮಸಾಣ ಮನೆ ಮಾಡೋಣ ಅಂತ. ಸರಿ, ದುಡ್ಡು ಕೊಡು. ಅಯ್ಯೋ ಸಾಕಿಟ್ಕೋ ಅಷ್ಟೇ ಸ್ವಾಮಿ. ನಾನ್ ಕಷ್ಟಪಟ್ಟದ್ಕಲ್ವಾ 2000 ಬಂದಿದ್ದು. ಏನೋ ನೀನೇನೆ ಕಷ್ಟಪಟ್ಟಿದ್ದು. ಬೆಳಿಗ್ಗೆಯಿಂದ ಊರು ಸುತ್ತಿದ್ರು ನಿನಗಿಷ್ಟು ದುಡ್ಡು ಸಿಗ್ತಾ ಇರ್ಲಿಲ್ಲ. ನಿನ್ ಪುಣ್ಯ ಸಿಕ್ಕಾಯ್ತಲ್ಲ, ಇಟ್ಕೋ. ಒಂದ್ 500 ರೂಪಾಯಿನಾರ ಕೊಡಿ ಸ್ವಾಮಿ. 500 ಎಲ್ಲ ಕೊಡಕ್ಕಾಗಲ್ಲ. ಒಂದ್ ಕ್ವಾರ್ಟರ್ ಎಣ್ಣೆ ಕೊಡಿಸ್ತೀನಿ. ನಾನು ನೀನು ಹೊರಗಡೆ ಹೋಗಿ ಕುಡ್ಕೊಂಡು ನಿನ್ ಕೆಲಸ ನೀನ್ ನೋಡುವಂತೆ. 2 ನಿಮಿಷ ಬಂದೇ ಇರು. ನನ್ ಮಗನೇ, ನನಗೆ ಚಳ್ಳೆ ಹಣ್ಣು ತಿನ್ನಿಸ್ತೀಯಾ? ಎಲ್ಲುಂಟದ ಇವನು? ಅಯ್ಯೋ ನನ್ ಶರ್ಟು. ಲೇ ಚಲಪತಿ, ಆ ಬುಡ್ಬುಡ್ಕೆ ಏನಾದ್ರು ನೋಡ್ದೇನ್ಲ? ನೋಡ್ದೆ. ಎಲ್ಲಿ? ಅಯ್ಯೋ ಬೆಳಗ್ಗೆ ಭಿಕ್ಷೆ ಬೇಡಕ್ ಬಂದಿ ನಮ್ಮನೆಗೆ ಮೊದ್ಲು. ಹೋಗಿ ಹೋಗಿ ನಿನ್ನ ಕಾಯ್ತೀನಿ ಅಲ್ಲ, ನನ್ ಕರ್ಮ. ಲೋ ಸಂಪತ್ತ, ಆ ಬುಡ್ಬುಡ್ಕೆ ಏನಾರ ನೋಡ್ದ? ಇಲ್ವಲ್ಲ, ಯಾಕ? ಆ ಬಡ್ಡಿ ಮಗ ನನ್ ಹಂಗೆ ಎತ್ಕೊಂಡು ಎದ್ಬಿಟ್ಟವನೆ. ಎತ್ಕೊಂಡು ಹೋಗ್ಲಿ ಬಿಡ್ಲ, ಅದೇನ್ ಹಳೆ ಹಂಗಿ ತಾನೆ, ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಲೋ ಅದ್ರಲ್ಲಿ 1900 ರೂಪಾಯಿ ದುಡ್ಡು ಇಟ್ಕೊಂಡ್ಲಾ? ಸುಳ್ಳನ್ನ ಸತ್ತಿ ತಲೆ ಮೇಲೆ ಹೊಡೆದಂಗೆ ಹೇಳ್ತೀಯಲ್ಲೋ. ಬೆಳಗ್ಗೆ 50 ರೂಪಾಯಿ ಕೇಳ್ಬಾರ್ದನ್ನೆಲ್ಲ ಕೇಳ್ತಿದ್ದೆ. ಸಂಪತ್ತ, ಬಡ್ಡಿ ಮಗ ಕೈಗ್ ಬಂದ್ ದುಡ್ಡನ್ನ ಬಾಯಿಗೆ ಬರ್ದಾಗ ಮಾಡ್ಬಿಟ್ಟ ಕಣ. ಅಯ್ಯೋ ಪಾಪ, ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಆ ದಡ್ಡ ಶಿಖಾಮಣಿ ಕುಬೇರಪ್ಪ ಅವನಲ್ಲ, ಅವನ ಪಾಲ್ಗೆ ATM ಇದ್ದಂಗೆ, ಅಂದ್ರೆ ಎನಿ ಟೈಮ್ ಮನಿ. ಅವನ್ಗೆ ಯಾವಳ ಮಾಟ ಮಾಡ್ಸವಳೆ ಅಂತ ಯಾಮಾರ್ಸಿ 2,000 ರೂಪಾಯಿನ ಅಬೇಸ್ ಮಾಡ್ಕೊಂಡ್ ಬಂದ್ಬಿಟ್ಟೆ. ನಿಂದೆ ಎಲ್ಲ ಈ ಕಿತಾಪತಿ ಎಲ್ಲ. ನನ್ನನ್ನ ಏಮಾರಿಸ್ಬಿಟ್ಟೆ ಅಂತ ಸಂತೋಷ ಪಡ್ತಾ ಇದ್ಯಾ? ನನಗೆ ಮೋಸ ಮಾಡೋದಷ್ಟು ಸುಲಭ ಅಲ್ಲ ಕಣೋ. ನನ್ನ ಹತ್ರ ತಗೊಂಡಿರೋ ದುಡ್ಡನ್ನ ಇನ್ನು 3 ದಿನದಲ್ಲಿ ತಂದು ಕೊಡ್ಬೇಕು. ಕೊಡ್ಲಿಲ್ಲ ನಿನ್ನ ಕತೆನೆ ಮುಗಿಸ್ಬಿಡ್ತೀನಿ. ಯಾವ ದುಡ್ಡು? ಯಾಕ ಹೇಳ್ತಾ ಇದೀರಾ? ಅದೇನಿದ್ರು 3 ದಿನ ಆದ್ಮೇಲೆ ಗೊತ್ತಾಗುತ್ತೆ. ಅಯೋಗ್ಯ ಮುಟ್ಟಾಳನ್ ತಂದು 3 ದಿನ ಜ್ಞಾಪಕ ಇಟ್ಕೋ. ಹರೀಶಣ್ಣ, ಏನ್ಲ? ಏನಿಲ್ಲ, 1 ಕ್ವಾರ್ಟ್ರು 1 ಸೋಡಾ ಬೇಕಾಗಿತ್ತು. ಚಿಕನ್ ಇಲ್ಲ ಅಣ್ಣ, ಇವತ್ತು ಶನಿವಾರ ಬೇರೆ, ನಾನು ಮಾಂಸ ತಿನ್ನೋದು ಬಿಟ್ಬಿಡ್ತಾ ಇದ್ದೀನಿ. ಪ್ರಾಣಿ ಹಿಂಸೆ ಮಹಾಪಾಪ ಅಣ್ಣ. ಇನ್ ಸ್ವಲ್ಪ ದಿವಸ ಎಣ್ಣೆನೆ ಬಿಟ್ಬಿಡ್ತೀನಿ ಅಣ್ಣ. ಪ್ರಾಣನ ಬಿಟ್ಬಿಡು. ಯಾಕ್ಲ ಈ ಬಂಡವಾಳಲ್ಲಿ ಬದುಕ್ತೀಯಾ? ಹಳೆ ಬಾಕಿ ತೀರ್ಸೋವರೆಗೂ ನಾನ್ ನಿನ್ಗೇನು ಕೊಡಲ್ಲ. ಬಂದಾರಿ ನೋಡ್ಕೊಂಡು ಹೋಗ್ತಾ ಇರೋ. ಅಣ್ಣ ಬೇಜಾರು ಮಾಡ್ಕೋಬೇಡ ಅಣ್ಣ. ಇವತ್ತೊಂದು ಸೇರ್ಸಿ ನಾಳೆ ಕೊಟ್ಬಿಡ್ತೀನಿ ಅಣ್ಣ. ಇವತ್ತು ಒಂದ್ ದಿವಸ ಅಣ್ಣ. ಎನ್ನೆ ಹೇಳಿದ ಡೈಲಾಗ್ನ ಇವತ್ತು ಹೇಳ್ತಾ ಇದೀಯಾ? ಅಣ್ಣ ಇವತ್ತು ಹೇಳಿದ್ದನ್ನ ನಾಳೆ ಹೇಳಲ್ಲ ಅಣ್ಣ. ತಗೋ, ಇವತ್ತೇ ಕಡೆ. ನಾಳೆ ದುಡ್ಡು ಕೊಡದೆ ತಪ್ಪಿಸ್ಕೊಂಡ್ ತಿರ್ಗಾಡಿದ್ರೆ ಎಲ್ಲಿ ಸಿಗ್ತೀಯ ಅಲ್ಲೇ ಬುಡ ಬಿಚ್ಬಿಡ್ತೀನಿ. ಅಣ್ಣ ನೀನು ದಾನಶೂರ ಕರುಣ ಕೊಡುಗೈ ದೊರೆ. ಕಾಸು ಕೊಡ್ದಿದ್ರೆ ನಾಳೆ ಹಾಕ್ಬಿಡ್ತೀನಿ ಬಾರೆ. ಭದ್ರಪ್ಪನವ್ರೆ, ಈ ಅಂಡೆನ ಮೈಸೂರು ಮಹಾರಾಜರು ನಮ್ ತಾತ ಪೈಲ್ವಾನ್ ಪುಟ್ಟಣ್ಣವ್ರಿಗೆ ಕುಸ್ತಿ ಪಂದ್ಯದಲ್ಲಿ ಗೆದ್ದಿದಾಗ ಬಹುಮಾನವಾಗಿ ಕೊಟ್ಟಿದ್ರಂತೆ. ಹೌದಾ? ಹೂ ಮತ್ತೆ ಕಿಟ್ಟೆ, ನಿನ್ನ ಅಪ್ಪ ಅಮ್ಮ ಯಾರು ಅಂತಾನೆ ನಿಂಗೆ ಗೊತ್ತಿಲ್ಲ. ಇನ್ನು ನಿನ್ ತಾತ ಎಲ್ಲಿಂದ ಬಂದ್ರು? ರಾಮ, ನಿಮ್ಮಪ್ಪ ಯಾರು? ಶಂಕರಪ್ಪ. ಅವರಪ್ಪ ಯಾರು? ರುದ್ರಪ್ಪ. ಅವರಪ್ಪ ಯಾರು? ಶಿವಪ್ಪ. ಅವರಪ್ಪ ಯಾರು? ಗೊತ್ತಿಲ್ಲಪ್ಪ. ಹಂಗಾದ್ರೆ ಸ್ವಲ್ಪ ಮುಚ್ಕೊಂಡು ಕೂತ್ಕೊಳ್ಳ. ಆಯ್ತಪ್ಪ. ಭದ್ರಪ್ಪನವ್ರೆ, ಈ ಅಂಡೆನ ಇಟ್ಕೊಂಡು ಏನಿಲ್ಲ, ಕಮ್ಮಿ ಒಂದು 3,000 ರೂಪಾಯಿ ಕೊಟ್ಬಿಡಿ. 3,000ನಾ? ಅಷ್ಟೇ. ಇದಕ್ಕೆ 3,000 ಬರಲ್ಲ ಕಿಟಿ. ಇದನ್ನೆಲ್ಲೂ ಕದ್ಕೊಂಡ್ ಬಂದಿಲ್ಲ ತಾನೆ? ಭದ್ರಣ್ಣ,
ಗೆದ್ದಿರೋದ್ನ ಕದ್ದಿದ್ದು ಅಂತೀಯಲ್ಲಪ್ಪ ಥೋ ಬಿಡ್ತೋನು ಸತ್ತಿರೋ ನಮ್ ತಾತ ಎದ್ದು ಬಂದ್ಬಿಟ್ಟಾನು. 1,000 ರೂಪಾಯಿ ಕೊಡ್ತೀನಿ, ಬೇಕಾದ್ರೆ ತಗೊಂಡೋಗು, ಬೇಡ ಅಂದ್ರೆ ಅಂಡೆ ಎತ್ಕೊಂಡು ಹೋಗು. ಹೇ ಭದ್ರಣ್ಣ, ಅಷ್ಟೇ ಕೊಡೋದಂತೀಯಲ್ಲಪ್ಪ, ಇನ್ನೊಂದ್ ಚೂರ್ ನೋಡು. ಎಷ್ಟ್ ಸಲ ಹೇಳೋದು? ಈ ಹಂಡೆ ನಿಂದೆ ಅನ್ನೋದಿಕ್ಕೆ ಗ್ಯಾರಂಟಿ ಏನು? ಯಾರ್ ನೀನು? ಮೂಲೆ ಮನೆ ಮುನಿಯಪ್ಪನ ಮಗ. ನಿಮ್ಮಪ್ಪ ಅವನೇ ಅಂತ ಏನ್ ಗ್ಯಾರಂಟಿ? ನಾನೇ ಮುಚ್ಕೋತೀನಿ. ಫಸ್ಟ್ ಆ ಕೆಲಸ ಮಾಡ್ ಮತ್ತೆ. ರೇ ಭದ್ರಪ್ಪನವ್ರೆ, ಕೊಡಿ 1,000 ರೂಪಾಯಿನೇ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ನೀನ್ ಸುಮ್ನಿರ, ಕೊಡೋರು ಅವ್ರ ತಾನೆ. ಭದ್ರಪ್ಪನವ್ರೆ, ಕೊಡಿ 1,000 ರೂಪಾಯಿನೇ ಪರವಾಗಿಲ್ಲ. ನೀವಿದ್ರೆ ಈ ತರ 1,000 ರೂಪಾಯಿ ಬೇಕಾದಷ್ಟು ಸಲ ಇಸ್ಕೋಬಹುದು. ಆದ್ರೆ ಈ ಅಂಡೆನ್ ಮಾತ್ರ ಹೊರಗಡೆ ಇಡಕ್ ಹೋಗ್ಬೇಡಿ ಅಷ್ಟೇ. ಯಾಕೆ? ನಾನು ಮನೆಯಿಂದ ಕದ್ಕೊಂಡು ಬಂದವನಲ್ಲ, ಅದಕ್ಕೆ. ಸಂಪತ್ತಣ್ಣ ಹಂಗಲ್ಲೋ, ಇದಾಳೇನೋ ತಾಮ್ರನೋ ಅಂತ ಟೆಸ್ಟ್ ಮಾಡ್ತಿದೆ ಭದ್ರಣ್ಣ ಹತ್ರ. ಅಯ್ಯ, ನಿನ್ ಬಂಡ್ ಬಗ್ಗಿಗೊಟ್ಟು ಬೆಂಕಿ ಹಾಕ. ಏ ಕಿಟ್ಟಿ, ನೀನು ಸಂಪತ್ತವ್ರ ಮನೆಯಲ್ಲಿ ಹಂಡೆ ಕದಿ ನಿಜಾನಾ? ಈ ಅಂಡೆನ ಬಡ್ಡಿ ಭದ್ರ ಬಂದ ತಗೊಂಡೋಗಿ ಮಾರಕ್ ಹೋಗಿದ್ದ. ಹೌದು ಯಜಮಾನ್ರೆ, ಈ ಅಂಡೆನ ಮೈಸೂರು ಮಹಾರಾಜರು ಇವ್ರ ತಾತನಿಗೆ ಬಹುಮಾನ ಕೊಟ್ಟಿದ್ರು ಅಂದ. ಲೇ ಕಿಟ್ಟಿ, ನೀನೇನ್ ಹೇಳ್ತೀಯೋ? ಇನ್ಯಾವತ್ತೂ ತಪ್ಪು ಮಾಡಲ್ಲ, ಇದೊಂದು ಕಿತ ನನ್ ಬಿಟ್ಬಿಡಿ. ಅದೇಂಗ್ ಬಿಡಕ್ ಆಯ್ತದೆ? ಇವನಿಗೆ ದಂಡ ಹಾಕ್ಬೇಕು. ಇವನಿಗೆ ದಂಡ ಹಾಕಿದ್ರು ಕಳ್ತನ ಮಾಡದ್ ಬಿಡಲ್ಲ. ಹೋದ್ ಸಲಿ ಹಿಂಗೆ ಹೇಳ್ದ, ಆಮೇಲೆ ಸಂತೆಲಿ ನನ್ ಕುರಿನೇ ಕದ್ದು ಮಾರ್ಬಿಟ್ಟ. ಹೋದ ವರ್ಷ ಈ ಕಳ್ಳನ ಮಗ ನನ್ ಸೈಕಲ್ ನೇ ಕದ್ದು ಸಿಟಿಲ್ ಮಾರ್ಕೊಂಡ್ ಬಂದಿದ್ದ. ಅಷ್ಟೇ ಯಾಕೆ, ನಿನ್ನೆ ಬುಡ್ಬುಡ್ಕೆ ಕರ್ಕೊಂಡ್ಬಂದು ನಿಮಗೆ 2,000 ರೂಪಾಯಿ 3 ನಾಮ ಹಾಕ್ದ. ಯಜಮಾನ್ರೆ, ಇವ್ನ್ ಹಿಂಗೆ ಬಿಟ್ರೆ ಊರೇ ಹಾಳು ಮಾಡ್ಬಿಡ್ತಾನೆ. ಇವನ್ ಕಳ್ತನ ಮಾಡೋದ್ ಬುಡವರ್ಗು ನಾವ್ಯಾರು ನೆಮ್ಮದಿಯಾಗಿರಕ್ಕಾಗಕ್ಕಿಲ್ಲ ಬುಡಿ. ಈ ಕಸಬು ಅವನ್ಗೇನು ಹೊಸದೇನಲ್ವಲ್ಲ. ಅದ್ ಸರಿ, ಈಗೇನ್ ಮಾಡೋಣ ಅಂತೀರಾ? ಇವನ್ನ ಪೊಲೀಸ್ನವ್ರಿಗೆ ಇಟ್ಕೊಡೋಣ. ಹೌದೌದು, ಚಲಪತಿ ಹೇಳ್ದಂಗೆ ಪೊಲೀಸ್ನವ್ರಿಗೆ ಒಪ್ಸೋದೇ ಸರಿ. ಆಯ್ತು ಆಯ್ತು ಆಯ್ತು, ಸಮಾಧಾನ ಸಮಾಧಾನ. ಈ ಕಿಟ್ಟಿನ ನೀವ್ ಹೇಳ್ದಾಗೆ ಪೊಲೀಸ್ನವ್ರಿಗೆ ಒಪ್ಸೋಣ. ಅಷ್ಟೇ ಕಾರಣ ನಡೆದಿದ್ದು. ಗುದ್ಲಾಗೆ ಮುಖಕ್ಕೆ ಯಾವ್ದಾದ್ರು ಸ್ಮಗ್ಲಿಂಗ್, ರಾಬ್ರಿನೋ, ಕೋಟ್ಯಾಂತರ ರೂಪಾಯಿ ಡೀಲಿಂಗ್ ಮಾಡ್ಬಿಟ್ಟು ಒಳಗಡೆ ಬಂದಿದ್ದಾನೆ ಅಂದ್ರೆ ಅಂಡೆ ಕದ್ಬಿಟ್ನಂತೆ. ಅಂಡೆನ? ಹೂನಣ್ಣ, ಅದೇ ಆಗಿದ್ದು. ಹೌದು, ನಿಮ್ಮಂತವ್ರ ಹಿಂಗ್ ಮಾಡೋದಕ್ಕೇನೆ ನಮ್ಮಂತ ಪ್ರೊಫೆಷನಲ್ಸ್ಗೆ ಮರ್ಯಾದಿಲ್ದಂಗ ಆಗೋಯ್ತು ನೋಡ. ಈ ಹಂಡೆ, ಕುರಿ, ಕೋಳಿ, ನೊಗ, ನೇಗ್ಲು ಇವೆಲ್ಲ ಕದಿಯೋದ್ರಿಂದ ಏನು ಪ್ರಯೋಜನ ಇಲ್ಲ. ನನ್ ಜೊತೆ ಬಂದ್ಬಿಡು, ಹಡಕ್ ಕದಿಯೋಣ. ಆ ಲೆವೆಲ್ಗೆ ದಿಲ್ಲಿಲ್ಲ ಅಣ್ಣ, ಭಯ ಆಗುತ್ತೆ. ಏಯ್, ಜಾತಿ ಕೆಟ್ರು ಸುಖ ಪಡ್ಬೇಕು ಅಂತಾರೆ. ಮಾರೆ ತೋ ಹಾತಿ ಕೋ ಮಾರ್ನ, ಲೂಟೆ ತೋ ಭಂಡಾರ್ ಕೋ ಲೋಟ್ನ. ಏನ ಹೋಗೋಣ, ನೀನ್ ಹೇಳ್ತಾ ಇರೋದು ಯಾಕೋ ಸರಿ ಅನಿಸ್ತಾ ಇಲ್ಲ. ಯಾಕೋ ಈ ಪೊಲೀಸ್ನವ್ರು ಹೊಡಿತಾರೆ ಅಂತನ? ಹೌದಣ್ಣ, ನಾನು ಇಲ್ಲಿವರೆಗೂ ಪೊಲೀಸ್ನವ್ರ ಕೆಲ ಓದನೆ ತಿಂದಿರಲಿಲ್ಲ ನಾವು. ಆದ್ರೆ 3 ದಿವಸದಿಂದ ಹಣ್ಗಾಯಿ ನೀರ್ಗಾಯಿ ಮಾಡಾಕ್ಬಿಟ್ಟವ್ರಣ್ಣ. ಎಲ್ಲಿ ಹೊಡೆದ್ರು, ಹೆಂಗ್ ಹೊಡೆದ್ರು ಅಂತ ಗೊತ್ತೇ ಆಗ್ಲಿಲ್ಲ ನನ್ಗೆ. ಅಯ್ಯೋ ಮುಟ್ಟಾಳ ನನ್ನ ಮಗನೇ, ಅಂಡೆ ಕದ್ರು ಕಳ್ಳ ಅಂತಾರೆ, ಹಡಕ್ಕದ್ರು ಕಳ್ಳ ಅಂತಾರೆ. ಈ ಪೊಲೀಸ್ನವರು ಹಡಕ್ಕದ್ರು ಹೊಡಿತಾರೆ, ಅಂಡೆ ಕದ್ರು ಹೊಡಿತಾರೆ. ನೋಡ, ಕಳ್ತನಕ್ಕೆ ಅಂತ ಇಳಿದ್ಮೇಲೆ ಪೊಲೀಸ್ನವ್ರ ಕೈಲಿ ಒದಗಳು ತಿನ್ನಕ್ಕೆ ನಾವು ರೆಡಿ ಆಗಿರ್ಬೇಕು, ಗೊತ್ತಾಯ್ತಾ? ಹೋಗೋಣ. ಇವನ್ನ ಹಿಂಗೆ ಬಿಟ್ರೆ ಸರೋದಲ್ಲ, ಇವನ್ನ ಪೊಲೀಸ್ನವ್ರಿಗೆ ಇಟ್ಕೊಡ್ಬೇಕು. ಯಾಕೋ ಹಂಗ್ ಕೆಕ್ರ ಮಕ್ರವಾಗಿ ನೋಡ್ತಾ ಇದ್ಯಾ? ಜೈಲಿಂದ ಹೆಂಗ್ ಬಂದೆ ಅಂತನ? ಅಲ್ಲ, ನಿನ್ನ ಇಷ್ಟ ಬೇಗ ಹೆಂಗ್ಲೇ ಬಿಟ್ರು ಪೊಲೀಸ್ನವರು? ಅವ್ರು ಬಿಡ್ಲಿಲ್ಲ ಕಣೋ, ನಾನೇ ತಪ್ಪಿಸ್ಕೊಂಡ್ ಬಂದೆ. ಅದಂಗೆ? ಪೊಲೀಸ್ನವ್ರಿಗೆ ಬಿಟ್ಬಿಡಿ ಅಂದೆ, ಅವ್ರು ಬಿಡ್ಲಿಲ್ಲ. 4 ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದೆ. ಪೊಲೀಸ್ನವ್ರಿಗೆ ನೀವೇ ಹೊಡೆದ್ ಬಂದ್ಯಾ? ಹ್ಞೂ ಕಣೋ, ನಾನೇ ಹೊಡೆದ್ ಬಂದೆ. ಅದಂಗ್ ನೋಡ್ದೆ? ಮಗನೇ, ಇವತ್ತಿನ ಬಿಡಲ್ಲ. ಅಯ್ಯೋ, ಬಿಟ್ಬಿಡ, ಬಿಟ್ಬಿಡ. ಅಯ್ಯೋ,
ಅಯ್ಯೋ ಬಿಡೋ ಬಿಡೋ ಕಿಟ್ಟಿ ಬಿಟ್ಬಿಡು ಬಿಟ್ಬಿಡೋ ಕಿಟ್ಟಿ ಹುಟ್ಲಿಲ್ಲ ಹಾಕ್ಬಿಡ್ತೀನಿ ನನ್ನ ಮಗನಲ್ಲೇ. ಅಯ್ಯೋ ನೂರು ಕಣ್ಣು ಸಾಲದು, ನೂರು ಕಣ್ಣು ಸಾಲದು ನಿನ್ನ ನೋಡಲು, ನೂರಾರು ಮಾತು ಸಾಲದು ಈ ಅಂದ ಬಣ್ಣಿಸಲು, ನೂರು ಕಣ್ಣು ಸಾಲದು ಯಾರ ಕನಸ ಕನ್ಯೆಯು ಶೃಂಗಾರ ಕಾವ್ಯವು, ಯಾರ ಕನಸ ಕನ್ಯೆಯು ಶೃಂಗಾರ ಕಾವ್ಯವು, ಈ ಹೊಳೆವ ಕಣ್ಣ ನೋಟ ಮುಂಗುರುಳ ತೂಗುವಾಟ, ಈ ಚೆಲುವ ಮೈಯ ಮಾಟ, ಬಂಗಾರದ ಸಿಂಗಾರಿ ಕಂಡು ಮೂಕನಾದೆನು. ಈ ಅಪಾಪೋಲಿ ಇಲ್ಲೇನ್ ಮಾಡ್ತಾವನೆ? ಎಷ್ಟ್ ದಿವ್ಸ ಆಯ್ತು ನಿನ್ನ ನೋಡಿ? ಯಾವಾಗ ಬಂದೆ ಜೈಲಿಂದ? ಇವಾಗ ತಾನೇ ಬಂದೆ. ಇನ್ಮೇಲಾದ್ರೂ ಕಳ್ತನ ಮಾಡೋದ್ ಬಿಟ್ಟು ಮರ್ಯಾದೆಯಾಗಿ ಬದುಕೋದ್ ಕಲಿ. ಆಗಿದ್ದ ಆಗೋಯ್ತು, ಕೆಟ್ಟ ಕನ್ಸು ಅಂತ ಎಲ್ಲ ಮರ್ತ್ ಬಿಡು. ನನ್ನನ್ನ ಏಮಾರ್ಸಿ ಆ ಬುಡುಬುಡಿಕೆವನಿಗೆ 2,000 ರೂಪಾಯಿ ಕೊಡಿಸ್ದಲ್ಲ, ಅದನ್ನ ನೀನು ನನಗೆ ವಾಪಸ್ ಕೊಡ್ಬೇಕು, ಗೊತ್ತಾಯ್ತಾ? ಕುಬೇರ, ಮಾಡೋದೆಲ್ಲ ಮಾಡ್ಬಿಟ್ಟು ಸಮಾಧಾನ ಮಾಡಕ್ ಬಂದಿದ್ಯಾ? ಇರ್ಲಿ, ಸಮಯ ಬಂದಾಗ ಇನ್ನೊಂದ್ ಕೈ ನೋಡ್ಕೊತೀನಿ. ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ಏನ್ ನೋಡ್ತಿದ್ಯಾ? ಏನಿಲ್ಲ, ಇಲ್ಲೊಬ್ಳು ಸುಂದರವಾಗಿರೋ ಹುಡುಗಿನ್ ನೋಡ್ದೆ, ಅವಳೆಲ್ಲಿ ಹೋದ್ಲು ಅಂತ ನೋಡ್ತಾ ಇದ್ದೀನಿ. ಅಯ್ಯೋ, ಸುಂದರವಾದ ಹುಡುಗಿ ಸುತ್ತೋದ್ ನೋಡು ಈ ವಯಸ್ಸಿನಲ್ಲಿ. ಯಾರದು? ಯಾರು ಅಂತ ಗೊತ್ತಿಲ್ಲ, ಆದ್ರೆ ಸುಂದರವಾಗಿದ್ದಾಳೆ. ಯಜಮಾನ್ರೆ, ಅವಳು ನಡೀತಿದ್ರೆ ಹಂಸ ನಡಿಗೆ ಯಜಮಾನ್ರೆ. ಅವಳು ಕಣ್ಣು ಕಮಲದ ಹೂ, ಅವಳು ತುಟಿ ಇದೆಯಲ್ಲ, ವಾಹ್, ತೊಂಡೆ ಹಣ್ಣಿದ್ದಂಗೆ. ಒಟ್ಟಾರೆ ಹೇಳ್ಬೇಕು ಯಜಮಾನ್ರೆ, ಈ ಮಂಡ್ಯ ಕಬ್ಬಿನ ಜಲ್ಲೆ ಇದ್ದಂಗೆ. ಸೂಪರ್. ನನ್ ಲೈಫ್ ಅಲ್ಲಿ ಇದುವರೆಗೂ ಆತರ ಹುಡುಗಿರ್ನೇ ನೋಡಿಲ್ಲ. ಅಪ್ಪ, ನೀನ್ ಯಾಕೆ ಬರಕ್ ಹೋದೆಪ್ಪ? ನಾನೇ ಬರ್ತಾ ಇದ್ನಲ್ಲ. ಯಜಮಾನ್ರೆ, ಅಲ್ಲ, ನಿಮ್ ಮಗಳ? ಹೌದು, ನಾನು ಇವ್ರ ಮಗಳೇ. ನನ್ನ ಹೆಸರು ರೋಹಿಣಿ ಅಂತ. ಇಷ್ಟೇನ ನನ್ನ ಅಜ್ಜಿ ಮನೇಲಿ ಓದ್ತಾ ಇದ್ದೆ, ಇವತ್ತೇ ಬಂದಿದ್ದು ನಾನು. ನಾನು ಇವತ್ತೇ ಬಂದೆ. ಮೈ ನೇಮ್ ಇಸ್ ಕಿಟಿ. ಅಯ್ಯೋ ಅಯ್ಯೋ, ಯಾಕಪ್ಪ ಹೊಡಿತಾ ಇದ್ದೀರಾ? ಪಾಪ, ನೋವಾಯ್ತಾ ನಿಮ್ಗೆ? ಇವನಿಗೆಲ್ಲ ನೋವಾಗುತ್ತೆ. ಬಂಡೆಕಲ್ಲು ಇದ್ದಾಗೆ. ಆಮೇಲೆ ವಿಚಾರಿಸ್ಕೊತೀನಿ. ಬಾಮ ಮನೆಗೆ ಹೋಗೋಣ. ಸರಿ, ನಡಿಪ್ಪ. ಅಪ್ಪ, ಬಿಡಿ. ಬಿಡಿ, ಯಾರಾದ್ರೂ ಬಂದ್ಬಿಡ್ತಾರೆ. ನಂಗ್ ಭಯ ಆಗ್ತಾ ಇದೆ. ಸುಮ್ನಿದೆ, ಲಂಬಾಳೆ ತೋಟ, ಇಲ್ಲಿ ಯಾರು ಬರೋದಿಲ್ಲ. ಬಾರೆ. ಬಿಡ್ರಿ. ಯಾಕಿಷ್ಟು ತಡ ಮಾಡದೆ ಬರೋದಿಕ್ಕೆ ನೀನು?
ನಮ್ ಮನೆಯವರು ಮನೆಯಲ್ಲೇ ಇದ್ರಲ್ವಾ ಅವ್ರ ಕಣ್ತಪ್ಸ್ ಬರಕ್ಕೆ ಇಷ್ಟೊತ್ತಾಯ್ತು. ರೀ, ಬೇಡ ರೀ, ಯಾರೋ ಬರೋ ಹಾಗಿದೆ, ನಂಗೆ ತುಂಬಾ ಭಯ ಆಗ್ತಾ ಇದೆ, ಬಿಡಿಪಾ, ಬೇಡ. ಊರ್ಗೆ ಬುದ್ಧಿ ಹೇಳೋ ದೊಡ್ಡ ಮನುಷ್ಯ ಮಾಡಿದ್ ಸರಿನಾ ಅಂತ ನೀವೇ ಹೇಳಿ. ಕುಬೇರಪ್ಪ ನೀವೇನ್ ಹೇಳ್ತೀರಿ? ಇವನ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡಿದ್ವಿ, ಇವತ್ತೇ ಕಚಡ ವ್ಯಕ್ತಿ ಅಂತ ನಮ್ಗೆ ಗೊತ್ತಾಗಿದ್ದು. ಲೇ ಕುಬೇರ, ಊರಿಗೆಲ್ಲ ನ್ಯಾಯ ಹೇಳ್ತೀಯಾ? ಇಂತ ಕಚಡ ಕೆಲಸ ಮಾಡಕ್ ನಾಚಿಕೆ ಆಗಲ್ವಾ ನಿಂಗೆ? ಥು! ದೊಡ್ಡ ಮನುಷ್ಯರೆಲ್ಲ ಹಿಂಗೆ. ತಪ್ಪು ಯಾರು ಮಾಡಿದ್ರು ತಪ್ಪೆ, ತಪ್ಪಾಡ್ದವನ್ಗೆ ಶಿಕ್ಷೆ ಆಗ್ಲೇಬೇಕು. ಅಯ್ಯೋ ಮುಖ ಏನ್ ನೋಡ್ತೀರ, ತೊದಕ್ರಪ್ಪ. ಏನಪ್ಪ ನೀವು, ನಂಗ್ ಭಯ ಆಗ್ತಾ ಇದೆ, ಯಾರಾದ್ರೂ ಬಂದ್ಬಿಟ್ರೆ. ಸುಮ್ನಿರಿ. ಚಲಪತಿ, ಎಲ್ರು ಬಂದ್ರ ಇಲ್ಲಿ? ಏನ್ಲ ಕಿಟ್ಟಿ? ಬನ್ನಿ ಹೇಳ್ತೇನೆ. ಏನೋ ವಿಷಯ? ಅದೇನು ಅಂದ್ರೆ, ಯಾರೋ ಬಂದ್ರು ಅನ್ಸುತ್ತೆ. ನಿಂತ್ಕೋ. ಅಲ್ಲಮ್ಮ, ನಿನಗೇನಾದ್ರು ಬುದ್ಧಿ ಇದೆಯೇನಮ್ಮ? ಅಲ್ಲ, ಸಾಯ್ತೀನಿ ಅಂತ ಬಾವಿ ಬೀಳಕ್ ಬಂದಿದೀಯಲ್ಲ ನೀನು. ಏನೋ ಗಂಡ ಒಂದ್ ಮಾತು ಹೇಳ್ಬಿಟ್ಟ, ಅದಕ್ಕೆ ಸಿಟ್ ಮಾಡ್ಕೊಂಡ್ ಬಂದ್ಬಿಡೋದಾ? ಸಂಸಾರ ಅಂದ್ಮೇಲೆ ಕಷ್ಟ ಸುಖ ಎಲ್ಲ ಇರುತ್ತಮ್ಮ. ಗಂಡ ಏನ್ ಮಾಡಕ್ಕಾಗುತ್ತೆ? ಬೈತಾನೆ, ಹೊಡಿತಾನೆ. ದೊಡ್ಡವ್ರು ಏನ್ ಹೇಳಿದಾರೆ? ಗಂಡ ಹೆಂಡ್ರ ಜಗಳ ಉಂಡು ಮಲ್ಕೋತನಕ ಅಂತ ಹೇಳಿದಾರೆ. ಹೋಗೋಗು, ನಾನು ಬಂದು ನಿನ್ ಗಂಡನ ಬುದ್ಧಿ ಹೇಳ್ತೀನಿ. ಬಾಳ ಹೊತ್ತಿಲ್ ನಿಂತ್ಕೋಬೇಡಮ್ಮ. ನೋಡಿದ ಜನ ನಮ್ಮಿಬ್ರಿಗೂ ಕಳ್ ಸಂಬಂಧ ಇದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ಬಿಡ್ತಾರೆ. ಹೋಗೋಗು, ಈ ಊರಿನ ಜನ ಸರಿ ಇಲ್ಲ, ಹೋಗು. ಅಯ್ಯೋ, ಏನ್ ಹೆಂಗಸ್ರು ಏನಪ್ಪ. ಛೇ, ಕಾಲ ತುಂಬಾ ಕೆಟ್ಟೋಯ್ತು. ಏನ್ರಪ್ಪ ಎಲ್ಲ ಗುಂಪಾಗಿ ಬಂದ್ಬಿಟ್ಟಿದ್ದೀರಾ? ನಿಮ್ ಮೇಲೆ ಅನುಮಾನ ಪಟ್ಟು ನಮ್ನೆಲ್ಲ ಕರ್ಕೊಂಡ್ ಬಂದ್ರು ಯಜಮಾನ್ರೆ. ಫೋನೇನ ದೇವ್ರಂತ ಯಜಮಾನ್ರ ಮೇಲೆ ಯಾಕೆ ಸುಳ್ಳು ಹೇಳ್ತೀಯಾ? ಜೈಲಿಗೆ ಹೋಗಿ ಬಂದ್ಮೇಲೆ ಬುದ್ಧಿ ಬರ್ಲಿಲ್ವಲ್ಲ ನಿನ್ಗೆ? ಏಯ್, ಮಕ ಏನು ನೋಡ್ತೀರಾ? ಇಕ್ಕಿರ್ಲ ಇವ್ನಿಗೆ. ಸುಮ್ನಿರೋ, ಅವ್ರಿಗಂತೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಬೇಡವಾ? ಹೋಗ್ರ, ಹೋಗ್ರಿ ಹೋಗ್ರಿ. ಇವ್ನ್ ಮಾತು ಕಟ್ಕೊಂಬೋದು. ಸುಂದ್ರಿ ಬಂದೆ. ಏನ್ ಕರ್ದಿದ್ದು? ಪರೋಡಿ, ನನಗೆ ಫಿಟ್ಟಿಂಗ್ ಇಡ್ತೀಯಾ? ಹೌದು ಕಣ, ನಾನು ಇವಳ ಇಟ್ಕೊಂಡಿದ್ದೀನಿ, ಇವಳ ತಪ್ಕೋತೀನಿ, ಇವಳಿಗೆ ಉತ್ತು ಕೊಡ್ತೀನಿ. ಏನೋ ಮಾಡ್ತೀಯಾ? ಯಾಕೆ? ಇವಳ ಜೊತೆ ಡ್ಯಾನ್ಸು ಆಡ್ತೀನಿ. ಏನೋ ಮಾಡ್ತೀಯಾ ನೀನು? ಇನ್ನೊಂದ್ ಸಾರಿ ನನ್ನ ಬೆನ್ನ ಹಿಂದೆ ಬಿದ್ದೆ, ಅವ್ರ ಕೈಯಿಂದ ನಿನ್ನ ಬಿಡಿಸಿದೀನಿ, ಅವ್ರ ಕೈಯಿಂದಲೇ ನಿನ್ನ ಮುಗಿಸ್ಬಿಡ್ತೀನಿ. ಓ ಶಾರ್ ಸುಂದ್ರಿ, ನಡಿ. ಕುಬೇರಪ್ಪ, ಕೊನೆಗೂ ತೋರ್ಸ್ಬಿಟ್ಟೆ ನಿನ್ ಪೋಖ್ರಿ ಬುದ್ಧಿನ. ಸರಿಯಾದ ಸಮಯ ನೋಡಿ ಬುದ್ಧಿ ಕಲಿಸ್ತೀನಿ ನಿನಗೆ. ಬಾವಾ, ಕಂಬಳು ಬಾಡಷ್ಟು ಚೆನ್ನಾಗ್ ಮಾಡ್ತಾಳೆ. ಬಾಡೂಟ ಅಂದ್ರೆ ಸಾಕು, ವಾಸನೆ ಇಟ್ಕೊಂಡು ಜುಲ್ಸುರ್ಸ್ಕೊಂಡ್ ಬಂದ್ಬಿಡ್ತಾವ ಗತಿಗೆಟ್ಟವು. ಏನ್ ಬಾಬಾ ಏನೋ ಕೊಂಡ್ಕೊಡ್ತಿದ್ರೆ? ಏನಿಲ್ಲ, ನೀನ್ ಹೇಳ್ದಾಗೆ ಕಮಲಿ ಮಾಂಸದ ಅಡ್ಗೆನ ಹೌದು ಓಯ್ನ ಮಾಡ್ತಾಳೆ. ಆದ್ರೂನು ಆ ಸುಂದ್ರಿ ಮಾಡೋಷ್ಟು ರುಚಿಯಾಗಿ ಮಾಡಕ್ ಬರಲ್ಲ ಬಿಡಿ. ಯಾವ ಸುಂದ್ರಿ? ಸಾವಿತ್ರಿ, ನಿನಗೆ ಅದೆಲ್ಲ ಗೊತ್ತಾಗಲ್ಲ, ನೀನು ಊಟ ಮಾಡು. ಬಾವಾ, ಅದೇನೋ ಹೇಳ್ಬೇಕಂತಿದ್ಯಲ್ಲ? ಬಾವಾ, ನಿಮ್ ಮಗಳು ರೋಹಿಣಿನ ಯಾವಾಗ ನಮ್ಮ ಮನೆಗ್ ಕಳ್ಸೋದು? ಇವತ್ತೇ ಕರ್ಕೊಂಡು ಹೋಗು. ಅದಲ್ಲ ಬಾವಾ, ನಾನ್ ಸೊಸೆ ಮಾಡ್ಕೊಂಡ್ ಕರ್ಕೊಂಡು ಹೋಗ್ಬೇಕು. ಇವಳು ಹುಟ್ಟದಾಗ್ಲೇ ನಿನ್ ಮನೆ ಸೊಸೆ ಅಂತ ತೀರ್ಮಾನ ಆಗಿದೆಯಲ್ಲ? ಅತ್ತೆ, ನನಗ್ ಮದ್ವೆಗಿದ್ವಿ ಏನು ಬೇಡ. ರೋಹಿಣಿ, ದೊಡ್ಡವ್ರು ಮಾತಾಡುವಾಗ ಹಂಗೆಲ್ಲ ಮಧ್ಯೆ ಭಯ ಹಾಕ್ಬಾರ್ದು, ಸುಮ್ನೆ ಇರಮ್ಮ. ನೀನು ಎಳಸು, ನಿನಗೇನು ಗೊತ್ತಾಗಲ್ಲ, ಸುಮ್ನೆ ಊಟ ಮಾಡು. ಪರವಾಗಿಲ್ಲ ಬಿಡಿ ಮಾವ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ನಾವೆಲ್ಲರೂ ಚೆನ್ನಾಗಿದ್ದಾಗ್ಲೇ ಮದುವೆ ಮಾಡಿ ಮುಗಿಸ್ಬಿಡೋದು ಒಳ್ಳೇದಲ್ವಾ? ಅದಕ್ಕೇನಂತೆ, ಗೌರಿ ಹಬ್ಬದಲ್ಲಿ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮುಗಿಸ್ಬಿಡೋಣ. ನೀವು ಊಟ ಮಾಡಿ. ಮಾಡೆ. 10,000 ರೂಪಾಯಿ ಐತೆ, ಪ್ರತಿ ತಿಂಗಳು ಬಡ್ಡಿ ಕಟ್ಕೊಂಡು ಹೋಗ್ಬೇಕು. ಆಯ್ತು ಭದ್ರಪ್ಪನವ್ರೆ,
ಬಡ್ಡಿ ಸರಿಯಾಗಿ ಕಟ್ಕೊಂಡು ಹೋಗ್ತೀವಿ ನಾನ್ ಬರ್ಲೆ. ಆಯ್ತು ಹೋಗ್ಬಿಟ್ಟು ಬರಪ್ಪ. ನಮಸ್ಕಾರ ಭದ್ರಪ್ಪನವ್ರೆ. ಓಹೋ, ಏನ್ ಕಿಟಿ, ಏನ್ ಸಮಾಚಾರ? ಯಾವುದು ಕದ್ಮಾಲ್ ತಂದಿಲ್ಲ ತಾನೇ? ಇಲ್ಲ ಭದ್ರಪ್ಪನವ್ರೆ, ಇನ್ಮೇಲೆ ಏನು ಕದಿಬಾರ್ದು ಅಂತ ನಿರ್ಧಾರ ಮಾಡಿದೀನಿ. ಮತ್ತಿನ್ನೇನ್ ಮಾಡ್ಬೇಕು ಅಂತ ಇದೀಯಾ? ಭದ್ರಪ್ಪನವ್ರೆ, ನಮ್ಮೂರ್ ಸರ್ಕಲ್ ನಲ್ಲಿ ಒಂದ್ ಟೀ ಅಂಗಡಿ ಇಟ್ಕೊಂಡು ನಿಯತ್ತಾಗಿ ಬದುಕಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀನಿ. ಅದಕ್ಕೆಲ್ಲ ದುಡ್ಡು ಬೇಕಲ್ಲ? ಅದಕ್ಕೆ ನಿಮ್ಮ ಹತ್ರ ಬಂದೆ. ಭದ್ರಪ್ಪನವ್ರೆ, ನೀವು ನನಗೆ ಹಣ ಸಾಲ ಕೊಟ್ರೆ ನಿಯತ್ತಾಗಿ ದುಡ್ದು ವಾಪಸ್ ಕೊಡ್ತೀನಿ. ಕಿಟಿ, ನಮ್ಮ ಮನೆ ದೇವ್ರು ಬಡ್ಡಿ ಭದ್ರವ. ಏನು ಆಧಾರ ಇಲ್ಲದೆ ಸಾಲ ಕೊಟ್ರೆ ನಮ್ ದೇವ್ರು ಒಪ್ಪಲ್ಲ. ನೀನ್ ಹೋಗಪ್ಪ, ಆಗಲ್ಲ. ಭದ್ರಪ್ಪನವ್ರೆ, ಸ್ವಲ್ಪ ದೊಡ್ಡ ಬನ್ಸ್ ಮಾಡಿ. ನೀನ್ ಹೋಗಪ್ಪ, ಮೊದ್ಲು ಹೋಟೆಲ್ ಓಪನ್ ಮಾಡಿ ವ್ಯಾಪಾರ ಶುರು ಮಾಡು, ಆಮೇಲೆ ನೋಡೋಣ. ಭದ್ರಪ್ಪನವ್ರೆ, ನೀವ್ ಹೋಗಪ್ಪ, ನನಗೆ ಟೈಮ್ ಇಲ್ಲ. ತಗೊಳ್ಳಿ. ಇದು ನೀವ್ ಒಬ್ರು ತಿನ್ಬಿಟ್ರೆ ಸಾಕ, ನಾನ್ ತಿನ್ನದ್ ಬೇಡವಾ? ಓ, ಏನ್ ಇವತ್ತು ಸ್ಪೆಷಲ್? ಬಾಕಿಟ್ಟಿ ತಗೋ. ಕೇಸರಿ ಬಾತು ಸರಿಯಾಗಿ ಒಕ್ಕರ್ಸ್ಕೊಂಡ್ಬಿಡ್ತಾನ ನಾಯಿ ಜಾತಿ ಅವನು. ತಿನ್ನೋರ್ಗೆ ಯಾಕ್ರಿ ಕಣ್ಣಾಕ್ತೀರಾ? ತಿನ್ಲಿ ಬಿಡಿ. ಹೆಂಗಿದೆ ಕಿಟ್ಟಿ? ನಿನ್ ಮನ್ಸಿದ್ದಂಗೆ ತುಂಬಾ ಚೆನ್ನಾಗಿದೆ ಕಣಕ. ಜೀವಮಾನದಲ್ಲಿ ಅವನು ಕೇಸರಿ ಬಾತ್ ತಿಂದಿದ್ರೆ ತಾನೆ, ಅಲ್ವೇನಾ? ಹರ ಹರ ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ. ಬುದ್ಧಿ, ಯಾವ ಮಠದವರು? ನಮ್ಮದು ಸುರಂಗಪುರ. ಓ, ಗೊತ್ತಾಯ್ತು ಬಿಡಿ. ನಾನೇ ಸುರಂಗಪುರಕ್ಕೆ ಬಂದು ತಮ್ಮ ಆಶೀರ್ವಾದ ಪಡಿಬೇಕು ಅಂತಿದ್ದೆ. ಹೌದೌದು, ನನ್ನ ಮನೆ ಬಾಗ್ಲಿಗೆ ಬಂದಿದ್ದು ದೇವ್ರು ಬಂದಂಗ ಆಯ್ತು. ಹೇಳ ಮೇಲೆ ಆಶೀರ್ವಾದ ತೊಳೋ. ನಮಸ್ಕಾರ. ಕಮಲಿ, ಚೆಂಬು ತಗೊಂಬ. ಚಂಬ. ಸ್ವಾಮಿಗಳು ಎಷ್ಟು ಊರು ಸುತ್ತ ಬಂದಿದೀರೋ? 10 ಊರನ್ನು ಸುತ್ತಿ ಸುಸ್ತಾಗದಂತೆ ಈ ಊರಿಗೆ ಬಂದಿರುವೆವು. ಸ್ವಾಮಿಗಳು ಪಾದ ತೊಳಿ. ನಿಲ್ಲಿ. ಕ್ಲೀನಾಗಿ ಪಾದ ತೊಳಿಯಾಕ ಒಳ್ಳೇದಾಯ್ತದೆ. ಸ್ವಾಮಿಗಳು ಕೂತ್ಕೋಬೇಕು, ಹಣ್ಣು ಹಂಪ್ಲ ಸೇವಿಸಿ ವಿಶ್ರಾಂತಿ ತಗೊಂಡು ಮುಂದಕ್ಕೆ ಪಾದ ಬೆಳೆಸ್ಬೋದು. ಕ್ಷಮಿಸಿ ಕುಬೇರಪ್ಪನವ್ರೆ, ನಮ್ಗೆ ಮಾಡೋದಕ್ಕೆ ಸಾಕಷ್ಟು ಕೆಲಸ ಇರೋದ್ರಿಂದ ಕೂತ್ಕೊಂಡು ಹಣ್ಣು ಹಂಪ್ಲು ತಿನ್ನೋದಕ್ಕಾಗಲ್ಲ. ಕಾಯಕವೇ ಕೈಲಾಸ. ಪುರ್ಸೊತ್ತಾಗಿದ್ರೆ ನೀವು ಕೂತ್ಕೊಂಡು ತಿನ್ನಿ, ನಮಗ್ ಬೇಡ. ದಿಢೀರಂತ ಸ್ವಾಮಿಗಳು ನಮ್ಮೂರಿಗೆ ದಯಮಾಡಿಸಿದ ಕಾರಣ? ಯಾವ ವಿಚಾರವನ್ನು ಅರಿಯದೆ ನಾವೆಲ್ಲಿಗೂ ಹೋಗುವವರಲ್ಲ. ಈ ಊರಿನ ಮುಖಂಡರು ನೀವೇ ಎಂದು ತಿಳಿದು ನಮಗೆ ಸಂತೋಷವಾಯಿತು. ನಮ್ಮೂರಲ್ಲಿ ಯಾರೇನೇ ಮಾಡ್ಬೇಕಾದ್ರು ನಮ್ ಯಜಮಾನ್ರು ಕೇಳೇ ಮಾಡ್ಬೇಕು. ಮಗು ಹುಟ್ಟಿಸ್ಬೇಕು ಅಂದ್ರೂ ಕೇಳ್ಬೇಕು, ಹೆಣ ಉಳ್ಬೇಕು ಅಂದ್ರೂ ಕೇಳ್ಬೇಕು. ಸಂತೋಷ. ಎಲ್ಲ ಅವ್ನು ನೋಡ್ಕೊಳ್ತಾನೆ. ಮೊನ್ನೆ ನಮ್ಮೂರಲ್ಲಿ ಒಬ್ಬ ಕಾಲ್ ಮುರ್ಕೊಂಡಿದ್ದ. ಅವನ ಆಪರೇಷನ್ಗೆ 1 ಲಕ್ಷ ದುಡ್ಡು ಖರ್ಚು ಮಾಡಿ ಮಾಡಿಸಿದ್ರು. ಸಂತೋಷ. ಎಲ್ಲ ಅವ್ನು ನೋಡ್ಕೊಳ್ತಾನೆ. ಅದೆಲ್ಲ ಯಾಕೆ, ನಮ್ಮೂರಲ್ಲಿ ಏನೇ ಸಮಸ್ಯೆ ಬಂದ್ರು ಎಲ್ಲಾ ಸಮಸ್ಯೆನ ಬಗೆಹರಿಸೋರೆ ಇವ್ರು. ಸಂತೋಷ. ಎಲ್ಲ ಅವ್ನು ನೋಡ್ಕೊಳ್ತಾನೆ. ನಮ್ಮೂರಲ್ಲಿ ಒಂದ್ ಹುಡುಗಿಗೆ ಮದುವೆ ಆಗಿ 10 ವರ್ಷ ಆದ್ರೂ ಶೋಭನ ಆಗಿರ್ಲಿಲ್ಲ. ವರದಕ್ಷಿಣೆ ಕಿರುಕುಳಕ್ಕೆ ನಮ್ಮ ಯಜಮಾನ್ರು ವರದಕ್ಷಿಣೆ ದುಡ್ಡು ಕೊಟ್ಟು ಎಲ್ಲ ಕ್ಲಿಯರ್ ಮಾಡಿ ಶೋಭನೆ ಮಾಡ್ಕೊಂಡ್ರು. ಅಲ್ಲ, ನಿಂತ್ಕೊಂಡು ಶೋಭನ ಮಾಡ್ಸಿದ್ರು. ಸಂತೋಷ. ಎಲ್ಲ ಅವ್ನು ನೋಡ್ಕೊತಾನೆ. ನಮ್ಮ ಯಜಮಾನರು ದಾನ ಮಾಡೋದ್ರಲ್ಲಿ ಎತ್ತದ ಕೈ. ಆ ದಾನ ಶೂರಾಕರ್ಣನ್ಗಿಂತ ಕರ್ಣ ಕುಂಡದಲ್ಲಿ ಮಾತ್ರ ದಾನ ಮಾಡಿದ್ರೆ, ನಮ್ಮ ಯಜಮಾನ್ರು ಹಾಕೊಂಡಿರೋ ಚಡ್ಡಿ ಬೇಕಾದ್ರೆ ದಾನ ಕ್ಷಮಿಸಿ, ನಮಗದು ಬೇಕಾಗಿಲ್ಲ. ಮತ್ತೆ ನಾವು ಕಟ್ಟಿಸ್ತಾ ಇರೋ ಅನಾಥಾಶ್ರಮಕ್ಕೆ ತಾವು 1 ಲಕ್ಷ ಕಾಣಿಕೆಯನ್ನು ಕೊಟ್ರೆ ನಮಗಷ್ಟೇ ಸಾಕು. 1 ಲಕ್ಷನಾ? ಸದ್ಯಕ್ಕೆ ನಮ್ಮ ಯಜಮಾನ್ರ ಹತ್ರ 1 ಲಕ್ಷ ರೂಪಾಯಿ ಇಲ್ಲ. ಯಾಕಂದ್ರೆ ಊರಲ್ಲಿರೋರಿಗೆಲ್ಲ ಕೇಳ್ದಂಗ್ ದುಡ್ಡು ಕೊಟ್ಬಿಟ್ಟು ಬರಿಗೆ ಆಗ್ಬಿಟ್ಟವ್ರೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, 50,000 ಕೊಡ್ತಾರೆ ಅಲ್ವಾ ಯಜಮಾನ್ರ? ಅದ್ರಲ್ಲಿ 1 0 ಕಮ್ಮಿ ಮಾಡ್ಕೊಳ್ಳಿ. ಒಂದೇ 1 0 ಕಮ್ಮಿ ಮಾಡ್ಕೊಳ್ಳಿ. ಸಂತೋಷ. ಎಲ್ಲ ಅವ್ನು ನೋಡ್ಕೊಳ್ತಾನೆ. ಹಣ ತಗೊಂಡ್ಬರ್ತೀನಿ, ನಡಿಯೇ. ಸ್ವಾಮಿಗಳು ನಮ್ಮ ಮನೆಗೆ ಬಂದಿದ್ದೆ ನಮ್ ಪುಣ್ಯ. ನಮಗ್ ಪುರ್ಸೊತ್ತಿಲ್ಲ. ಬತ್ತಾವ್ರೆ ಯಜಮಾನ್ರೆ, ಸ್ವಾಮೀಜಿ ಕೆಲ್ಸ ಆಯ್ತಂತೆ, ಬೇಗ ಬನ್ರಿ. ಬಂದೆ ಬತ್ತಾವ್ರೆ, ಬಂದ್ಬಿಡ್ತಾರೆ. ಬರ್ಲಿ. ಬಂದೆ. ಕೊಡಿ, ಒಳ್ಳೇದಾಗ್ಲಿ ಕೊಡಿ. ಸಂತೋಷ. ಎಲ್ಲ ಅವನ್ ನೋಡ್ಕೊಳ್ತಾನೆ. ಬರ್ಲಿ. ಯಜಮಾನ್ರ,
ತಟ್ಟೆನ ನಿಮ್ ಕೈಲೇ ಕೊಡ್ತಾ ಇದೀನಿ. ಸ್ವಾಮೀಜಿನ ಊರಿಂದ ಆಚೆ ಬೀಳ್ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಬರ್ಲಾ? ಇವತ್ತು ಏನಾದ್ರೂ ಏಮಾರ್ಸ್ಬಿಟ್ನಾ? ನಿಮ್ ಯಜಮಾನ್ರು ದೇವ್ರಂತ ಮನುಷ್ಯ. ಆದ್ರೆ ನಾ ಈ ತರ ಬುದ್ಧಿ. ಇರ್ಲಿ, ಎಲ್ಲಾನು ಅವನ್ ನೋಡ್ಕೊಳ್ತಾನೆ, ನಾವೇನು ಬರೋಣವೆ? ಅಲ್ಲ ಸ್ವಾಮೀಜಿ, ಹಾ. ನಮ್ಮ ಯಜಮಾನ್ರು ಎಂಜ್ಲಿ ಕೈಲಿ ಕಾಗೇನು ಓಡ್ಸಲ್ಲ. ಅಂತದ್ರಲ್ಲಿ ನಿಮ್ಗೆ 5,000 ಇಸ್ಕೊಟ್ಟಿದ್ದೀನಲ್ಲ, ನನ್ನ ಕಮಿಷನ್ ಎಲ್ಲಿ? ಸ್ವಾಮೀಜಿಗಳ ಹತ್ರನು ಕಮಿಷನ್ನೇ. ಯಾರಾದ್ರೆ ಏನ್ ಸ್ವಾಮಿ? ಯೋ, ನಾವು ಡೂಪ್ಲಿಕೇಟ್ ಸ್ವಾಮಿಗಳಂತ ಗೊತ್ತಾಗಕ್ ಮುಂಚೆ ಅದೇನ್ ಕೊಡ್ಬೇಕೋ ಕೊಟ್ಬಿಟ್ಟು ಕಳ್ಸ್ಕೊಳ್ಳೋದ್ ನೋಡು. ಹಂಗಾರೆ ಧರ್ಮದಟ್ ಬೀಳ್ತವೆ ಅಂತೀಯ? ತಗೊಳಪ್ಪ ನೀನ್ ಕಮಿಷನ್. ಸ್ವಾಮಿ ಎಲ್ಲ ಅವ್ನ್ ನೋಡ್ಕೋತಾನೆ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಅಯ್ಯೋ, ನಾನು 420 ಅಂದ್ರೆ ಇವನು 840. ಸ್ವಾಮಿ, ಪಾಲಿ ಬಂದಿದ್ದು ಪಂಚಾಮೃತ. ಮುಂದೆ ನೋಡೋಣ, ನಡೀರಿ ಸ್ವಾಮಿ. ಪಂಚಾಮೃತನ? ಹೌದು ಸ್ವಾಮಿ. ಈ ಶ್ರೀ ಮುನಿಯಪ್ಪನ ಕೈಲಿ ಸಿಕ್ಕಾಕೊಂಡ್ರೆ ಡೋಬಿ ಶಾಟ್ ಹೊಡಿತಾನೆ. ಬನ್ರಾಯೋ. ಇಷ್ಟು ಬೇಗ ಎಲ್ಲಿ ಮಂಗಮಾಯ ಆಗ್ಬಿಟ್ಟ ಅಂತೀನಿ. ಏನ್ ಯಜಮಾನ್ರೆ? ಕಿಟ್ಟಿ ನೋಡ್ದ? ಇಲ್ಲ, ನೋಡ್ಲಿಲ್ವಲ್ಲ. ನೋಡಿಲ್ವಾ? ಯಾವ ಕಡೆ ಹೋದ? ಬರ ಇಲ್ಲಿ. ಕಿಟ್ಟಿ ನೋಡ್ದೇನೋ? ಇಲ್ಲ ಯಜಮಾನ್ರೆ, ಅವ್ನ್ ಯಾರ ಮನೇಲಿ ಏನ್ ಕದಿಯಕ್ ಹೋಗೋಣ ಯಾರಿಗ್ ಗೊತ್ತು. ಎಲ್ಲಿ ಹೋಗಿರ್ಬಹುದು? ಎಲ್ಲಿ ಹೋಗಿದ್ರೆ ಸಿಗ್ತಾ ಇಲ್ವಲ್ಲ? ಅವನಿರೋ ಜಾಗ ಈಗ ಗೊತ್ತಾಯ್ತು. ಇನ್ ಸ್ವಲ್ಪ ಹಾಕೋರ. ಇನ್ ಸ್ವಲ್ಪ ಹಾಕೋ. ಆಗ್ತಿ ನೋಡು, ಯಾವಾಗ್ಲೂ ಇದೇ ಆಗೋಯ್ತು. ಹೋಗ ಹೋಗ. ಎಲ್ಲ ಕಿಟ್ಟಿ, ಅವತ್ ಬಂದು ಬಾಕಿ ಎಲ್ಲ ತೀರ್ಸ್ಬಿಡ್ತೀನಿ ಅಂತ ಓದೋನು ಇವತ್ ಬಂದು ಮುಖ ತೋರಿಸ್ತಿದ್ಯಾ? ಹರೀಶಣ್ಣ, ನಿನ್ ಬಾಕಿ ಚುಕ್ತಾ ಮಾಡಕ್ಕೆ ಅಂತಾನೆ ಬಂದಿದ್ದೀನಿ. ತಗೋ, ಮೊದ್ಲು ಮಾಮೂಲಿ 1 ಕ್ವಾರ್ಟರ್ 1 ಸೋಡಾ ಕಳ್ಸು. ಮತ್ತೇನಾದ್ರು ಬೇಕಾದ್ರೆ ಹೇಳ್ತೀನಿ. ನನ್ನ ಮಕ್ಕಳ ಜೋಬಲ್ ಕಾಸಿಲ್ಲ ಅಂದ್ರೆ ಬಂದ್ ಬೇಡ್ತಿರ್ತೀರಾ, 4 ಕಾಸು ಬಂದ್ಬಿಟ್ರೆ ದಿಮಾಗ್ ತೋರ್ತೀರಾ. ಇದೇ ಆಗೋಯ್ತು. ಅಯ್ಯೋ ಅಯೋಗ್ಯ, ನನ್ನನ್ನೇ ಅಯೋಗ್ಯ. ಇವತ್ತು ನೀನ್ ಸಾಯ್ಬೇಕು, ಇಲ್ಲ ನಾನ್ ಸಾಯ್ಬೇಕು. ಅಯೋಗ್ಯ, ನೀವೇ ಸಾಯ್ರಿ. ನನ್ನೇ ಸಾಯಿ ಅಂತೀನ ನೀನು? ಅಯೋಗ್ಯ, ನನ್ನೇ ಹೆದರ್ಸ್ತೇನ ನೀನು? ಎದುರಿಸೋದಲ್ಲ, ನೀನು ಏನ್ ಮಾಡ್ತೀನಿ ನೋಡಿ. ನೋಡಿಲಿ, ತೋರಿಸ್ತೀನಿ ಇದೇನು ಅಂತ ಗೊತ್ತಾಯ್ತಾ? ಇದಾ ಮೊಬೈಲು? ಇದ್ರಲ್ಲೇನಿದೆ ಗೊತ್ತಾ? ಇದ್ರಲ್ಲಿ ಏನಿರುತ್ತೋ ನಂಬರ್ ಇರುತ್ತೆ. ಅಷ್ಟೇ ಅಲ್ಲ, ಇದ್ರಲ್ಲಿ ನೀವು ನಿಮ್ ಸುಂದ್ರಿ, ಅದೇ ಸುಂದ್ರಿ ಬಾಳೆ ತೋಟದಲ್ಲಿ ಸರ್ಸಾಡ್ತಿದ್ರಲ್ಲ, ಅದನ್ನೆಲ್ಲ ನೀಟಾಗಿ ರೆಕಾರ್ಡ್ ಮಾಡಿದೀನಿ. ಅದನ್ನೆಲ್ಲ ಯಾಕೋ ಇದ್ರ ರೆಕಾರ್ಡ್ ಮಾಡ್ದೆ? ನಮ್ಮ ಅಕ್ಕಂಗ್ ತೋರ್ಸಕ್ಕೆ. ನಿಮ್ ಅಕ್ಕನ್ ತೋರ್ಸಕ್ಕ? ತೋರ್ಸು ತೋರ್ಸು ತೋರ್ಸು. ಅಂದ್ರೆ ನಿಮ್ ಹೆಂಡತಿಗೆ. ಕಮಲಿ, ಅಯ್ಯೋ ಏನೇ ಮಾಡ್ತಾ ಇದ್ಯಾ? ಯಾಕೆ, ಏನಾಯ್ತು? ಅವಳ ಅವಳ ಜೊತೆ ಚೆಕ್ ಅಂತ ಆಡ್ತಿದತ್ತೆ. ಹೋಗು, ಅವಳ ಜೊತೆ ಸಂಸಾರ ಮಾಡೋಗು. ಇನ್ಮೇಲೆ ಯಾರ ಹತ್ರನು ಚೆಕ್ಕಂದ್ ಆಡಲ್ಲ, ಯಾರನ್ನು ನೋಡೋದಿಲ್ಲ, ಯಾರ ಹತ್ರನು ಮಾತಾಡೋದಿಲ್ಲ ಕಣೆ. ಹಂಗಂತ ಪ್ರಮಾಣ ಮಾಡು. ಕಿತ್ತು, ನನ್ನ ರಾಜ. ಇದನ್ನೇನಾದ್ರೂ ನೀನ್ ನನ್ನ ಹೆಂಡತಿ ತೋರ್ಸ್ಬಿಟ್ರೆ ಮೊದಲೇ ಚಂಡಿ, ಇದನ್ನ ನೋಡಿದ್ಮೇಲೆ ಚಾಮುಂಡಿ ಆಗಿ ನನ್ನ ಕತೆ ಮುಗಿಸ್ಬಿಡ್ತಾಳೆ ಕಣ ರಾಜ. ಸೂಪರ್ ಅಲ್ಲ? ನಮ್ಮಕ್ಕ ಚಾಮುಂಡಿ ಆಗ್ಬಾರ್ದಲ್ಲ? ಹೇಳ್ದ ಕೇಳ್ತೀಯಾ? ಹಲೋ, ಹೇಳು. ನನ್ಗೆ ಹೊಡಿಬಾರ್ದು, ನನಗ್ ಬೈಬಾರ್ದು. ಓಕೆ, ಆಯ್ತು ಬಿಡು. ಅದ್ ಸರಿ ಮಿಸ್ಟರ್ ಕುಬೇರು, ಇದು ಸ್ವಲ್ಪ ಜಾಸ್ತಿ ಆಯ್ತು. ಹಲೋ, ಆಯ್ತು. ಕೊಡ್ರಿ ಎಣ್ಣೆ ಹೇಳು. ಎಣ್ಣೆನಾ? ಹೇಳಿಲ್ಲ ಅಂದ್ರೆ ಆಯ್ತಪ್ಪ, ಅವನ್ಗೊಂದ್ ಕ್ವಾರ್ಟ್ರು, ನನಗೊಂದ್ ಕ್ವಾರ್ಟ್ರು, ಇಬ್ರದ್ದು ಸೇರ್ಸಿ ಒಂದು ಹಾಫ್ ಕಳ್ಸ್ಕೊಡು. ಹಂಗೆ ಒಂದ್ ಚಿಕನ್. ಚಿಕನ್ ಇಲ್ಲ ಅಂದ್ರೆ ಆಯ್ತು, ಅದನ್ನು ಕಳಿಸ್ಕೊಡು. ಅಷ್ಟೇ ಅಲ್ಲ, ನಾನು ಅವಾಗ್ಲೇ 1 ಕ್ವಾರ್ಟರ್ 1 ಸೋಡಾ ತಗೊಂಡು ಹೊಟ್ಟೆ ತುಂಬಾ ಕುಡ್ದಿದ್ದೀನಿ, ಅದನ್ನು ಚುಕ್ತ ಮಾಡು. ಸಾಧ್ಯವಿಲ್ಲ. ಹಂಗಾದ್ರೆ ಅಯ್ಯೋ ಬೇಡಪ್ಪ. ಆಯ್ತಪ್ಪ, ಇವನ್ ಬಿಲ್ಲು ನನ್ ಬಿಲ್ ಜೊತೆ ಸೇರ್ಸೇ ಕೊಟ್ಬಿಡು. ಇವತ್ತಿಷ್ಟೊತ್ತಾದ್ರೂ ಮನೆಗ್ ಬಂದಿಲ್ವಲ್ಲ?
ಎಲ್ಲೋಗವ್ರೆ? ಏ ಗಿಟ್ಟಿ, ಏ ಮಾಮ್ಸ್, ಇವತ್ತು ಇವತ್ತು ನೀನು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕಪ್ಪ. ಮಾಮ್ಸ್, ನನ್ ಮನೆಗೆ ಹೋಗಿ ಏನ್ ಮಾಡ್ತೀನಿ? ನೋ 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 ನೋ, ಇಲ್ಲೇ ಊಟ ಮಾಡ್ಬೇಕು. ಬಾ, ಇಲ್ಲಿ 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 ಕೂತ್ಕೋ. ನಾನು ಇಲ್ಲಿ ಕೂತ್ಕೋತೀನಿ. ಏ ಕಮಲಿ, ಹುಡುಗ ತುಂಬಾ ಒಳ್ಳೆಯವನು, ತುಂಬಾ ಒಳ್ಳೆಯವನು. ಏಯ್, ನಾನಿರೋವರೆಗೂ ನೀನು ಯಾವುದಕ್ಕೂ ಹೆದರ್ಬೇಡ. ಮಾಮ್ಸ್, ಯಾವಾಗ್ಲೂ ಹಾವು ಮುಂಗುಸಿ ತರ ಆಡ್ತಾ ಇದ್ರು. ಇವ್ರಿಬ್ರು ಒಟ್ಟಿಗೆ ಕುಡ್ಕೊಂಬಂದವ್ರಲ್ಲ, ಇವತ್ತಿವ್ರಿಗೆ ಏನಾಗೈತೆ? ಏನ್ ಮುಖ ನೋಡ್ತಾ ಇದೀಯ? ಬಡ್ಸೆ, ಬಡ್ಸು, ಹಾಕು. ಏನೇನ್ ಮಾಡಿದೀಯೋ ಎಲ್ಲ ಹಾಕು. ಹಾಕೋ. ಸಾಕು ಸಾಕು, ಓಕೆ. ನನ್ನ ಮುದ್ದಿನ ಮಗಳಲ್ಲಿ ಅವಳು ಊಟ ಮಾಡ್ಕೊಂಡ್ ಮಲ್ಕೊಂಡಿದ್ದಾಳೆ, ನೀವು ತಿನ್ನಿ. ಮಲಗ್ಲಿ ಮಲಗ್ಲಿ ಮಲಗ್ಲಿ. ನಾನ್ ಯಾವತ್ತಾದ್ರೂ ನಿನ್ ಮುಂದೆ ಕುಡ್ಕೊಂಡ್ ಬಂದಿದ್ದೀನಿ ಅಕ್ಕ. ನಿನ್ ತಲೆ ಮುಚ್ಚಳಕ್ಕ, ಕ್ಷಮಿಸ್ಬಿಡಕ್ಕ. ಇವತ್ ಯಾಕೆ ಅಂತ? ಅಕ್ಕ, ನಮ್ ಮಾಂಸ ನಮ್ ಗುರುಗಳ ದಿನ ದ್ರಾಕ್ಷಿ ಜ್ಯೂಸ್ ಅಂತ ಕೊಡ್ಸಿದ್ರು. ಅದ್ ಕುಡಿಯೋ ತನಕ ಚೆನ್ನಾಗಿತ್ತು, ಕುಡಿದ್ಮೇಲೆ ಹಿಂಗ ಆಗೋಯ್ತು. ದೇವ್ರ ಹಣಗೂ ಇದೆಲ್ಲ ನಂಗೆ ಗೊತ್ತಿಲ್ಲ ಅಕ್ಕ. ಔಟ್ ಆಗ್ಬಿಟ್ಟಿದ್ದಾನೆ. ಇವರೇ ತಪ್ಪು ಮಾಡ್ತಾರೆ, ಸಾಲದಕ್ಕೆ ನ್ಯಾಯ ಬೇರೆ ಹೇಳಕ್ ಹೋಗ್ತಾರೆ. ಏಯ್, ನಿನ್ ನಾಲ್ಗೆ ಉದ್ದ ಆಗೋಯ್ತು. ಯಜಮಾನ್ರೆ, ಯಾರು ಅದು? ಅಕ್ಕ ಮಾಡಿದ ಊಟ ರುಚಿನೇ ಇಲ್ಲ ಅಲ್ವಾ? ಥು, ಇದು ಒಂದು ಊಟನ? ಯಾವ ನನ್ ಬಗರ್ ತಿಂತಾನೋ ಇದನ್ನ. ಅವ್ರ ಕೈ ಅಡಿಗೆ ಅಮೃತ, ಅಮೃತ. ಯಜಮಾನ್ರೆ, ಹೊಟ್ಟೆ ತುಂಬಾ ಊಟ ಮಾಡಿ, ನಾಚಿಕೆ ಪಡಬೇಡಿ. ನಿಮ್ಮನೆ ಅನ್ಕೊಂಡೆ ಊಟ ಮಾಡಿ. ನನ್ ಮನೆಗೆ ಬಂದು ನನಗೆ ಉಪಚಾರ ಮಾಡ್ತಾನೆ. ನಾ ಬರಲ್ಲ. ಕೂತ್ಕೊಳ್ಳೋ. ಆ ವಿಷಯ ಯಾರು ಹೇಳ್ಬೇಡ. ಯಾವ ವಿಷಯ? ಅದೇ ಬಾರಲ್ಲಿ ಹೇಳಿದೆಯಲ್ಲ ಆ ವಿಷಯ. ಯಾವ ವಿಷಯ? ಆ ವಿಷಯ. ಆ ವಿಷಯ ಅದೇ ನೀವು ಸುಂದ್ರಿ ಜೊತೆ ಬಳ್ಳೆ ತೋಟದಲ್ಲಿ ಸರ್ಸ ಆಡ್ತಿದ್ದು, ಆಮೇಲೆ ನೀವು ಡಿಂಗ್ ಡಾಂಗ್ ಮಾಡಿದ್ದು. ಇದ್ಯಾವ್ದನ್ನ ಅಕ್ಕನಿಗೆ ಹೇಳಲ್ಲ ಅಂತ ನಾನು ಮಾತು ಕೊಟ್ಟಿದ್ದೀನಲ್ಲ ಯಜಮಾನ್ರೆ. ಮಾತು ಅಂದ್ಮೇಲೆ ಮಾತು, ಗುಟ್ಟು ಅಂದ್ಮೇಲೆ ಗುಟ್ಟು, ಫುಲ್ ಸೀಕ್ರೆಟ್. ನಾನು ಮಾತು ಕೊಟ್ಮೇಲೆ ಮುಗಿದೋಯ್ತು, ಯಾರಿಗೂ ಹೇಳಲ್ಲ. ನಾ ಬರ್ತೀನಪ್ಪ. ಲೇ ಕಮಲಿ, ಆ? ರಾತ್ರಿ ನಾನು ಮನೆಗೆ ಹೆಂಗ್ ಬಂದೆ? ಊಟ ಮಾಡದ್ನ? ರಾತ್ರಿ ಊಟ ಮಾಡ್ಲಿಲ್ಲ. ಈಗ ತಿಂಡಿ ತಕ ಬತ್ತೀನಿ, ತಿನ್ನಿ. ಆಮೇಲೆ ಕೇಳ್ತೀನಿ ಹೆಂಗ್ ಬಂದ್ರಿ ಅಂತ. ಏನು ಒಂದ್ ನಮೂನಿ ಮಾತಾಡ್ತಾ ಇದ್ದಾಳಲ್ಲ. ಇರ್ಲಿ. ಕೇಳಲೆ ಮನ ಮೋಹಿನಿ, ನೀ ಕೇಳಲೆ ಬಬದ. ಏನೇ ಇದು? ಹುಳಿಯನ್ನ. ಲೇ, ಇದು ಹುಳಿ ಅನ್ನ ಏನೇ? ಹಳಸಿದ ಅನ್ನ, ವಾಸನೆ ಹೊಡಿತಾ ಇದೆ, ಗಂಟೊಳಗೆ ಇಳಿತಾ ಇಲ್ಲ. ಹೋಗು, ಆ ಸುಂದರಿ ಮನೇಲಿ ಏನ್ ಮಾಡಿದಾಳೆ ತಗೊಂಡ್ ಬರೋಗು. ಏನ್ ನೋಡ್ತಾ ನಿಂತಿದೀಯಲ್ಲ, ಹೋಗ್ ತಗೊಂಬಾ. ತರ್ತೀನಿ. ಇವತ್ತು ನಮ್ಮನೆ ಅನ್ನನ ಸುಂದ್ರಿ ಮನೆ ಅನ್ನ ಅಂತ ಹೇಳಿ ಅವನ್ಗಿಡ್ದಿರೋ ಭೂತ ಬಿಡಿಸ್ತೀನಿ. ತಗೋ, ಇವತ್ತು ಸುಂದ್ರಿನೂ ಹುಳಿ ಅನ್ನನೇ ಮಾಡವಳೆ. ಕೊಡು. ಲೇ ನೋಡೆ, ಹುಳಿಯನ್ನ ಹೇಗೆ ಗಮ್ ಅಂತ ಇದೆ. ಇದು ಕಣೆ ಹುಳಿಯನ್ನ. ಏನು ಒಳಗೋದ್ಲಲ್ಲ? ಓಹೋ, ತುಪ್ಪ ತತ್ತಾಳೆ ಅಂತ ಕಾಣುತ್ತೆ. ದಿನ ಮಜ ಕಂಡೆನು ನಿಜ. ಅದೇನೂರ ಏನಯ್ಯ ಬೇರ, ನಾನ್ ಮಾಡಿರೋ ಹುಳಿಯನ್ನ ಆ ಸುಂದ್ರಿ ಮನೇಲಿ ಮಾಡ್ಕೊಟ್ಟಿರೋದು ಅಂತ ತಂದ್ ಕೊಟ್ರೆ ಬಾಯಿ ಚಪ್ಪರ್ಸ್ಕೊಂಡ್ ತಿಂತೀಯಾ? ಅಲ್ಲ,
ನಿನ್ಗೂ ಅವಳಿಗೂ ಏನ್ ಸಂಬಂಧ ಐತೆ ಅಂತ ನಂಗ್ ಗೊತ್ತಿಲ್ವಾ? ನನ್ನ ಹತ್ರನೇ ಆಟ ಕಟ್ತೀಯಾ? ಅವಳನ್ನ ನೋಡಿದ್ರೆ ಸಾಕು ಅಂತ ಬಾಯ್ ಜೊಲ್ ಸುರಿಸ್ತೀಯಾ? ಮುಚ್ಚು ಬಾಯ್. ಅಯ್ಯೋ ಅಯ್ಯೋ, ಮುಂದೆಲ್ಲ ಹಿಡ್ಕೊಂಡು ತಿರುಗಿಸ್ ಮಾತ್ರ ತಲೆಯಾಗ ಮುರ್ ಕೂದ್ಲಿಲ್ಲ, ಊರೆಲ್ಲ ಮೇಕಬತ್ಯಾ? ನೀನು ನಿನ್ಗೆ ಬಿಡ್ತೀನಿ ಅನ್ಕೊಂಡಿದ್ಯಾ ಅಲ್ಲೇ? ಇಲ್ಲ ಕಣೆ. ಅಲ್ಲ ನಿಮ್ ಹೆಂಡತಿ ನಿಮ್ಗೆ ಯಾಕೆ ಹಂಗೊಳಿತಾವ್ರೆ? ನೀವಂತ ತಪ್ಪೇನ್ ಮಾಡಿದ್ರಿ? ಯಾಕೆ ಯಜಮಾನ್ರೆ, ಏನಾಯ್ತು? ನಿಮಗ್ ಗೊತ್ತಿಲ್ವಾ, ಘಾಟಿ ಹೆಂಡತಿ ಗಂಡ ಅನ್ನೋ ಧಾರಾವಾಹಿಯಲ್ಲಿ ನಾನು ಪಾಠ ಮಾಡ್ತಾ ಇದ್ದೀನಿ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ ಚೆನ್ನಾಗಿದೆ. ಹಂಗ ಈ ವಯಸ್ಸಲ್ಲಿ ನಮ್ಮ ಯಜಮಾನ್ರಿ ಹಿಂಗ್ ಯಾಕಪ್ಪ ಅಂತ ನಾವು ನೀವ್ ಮಾಡೋ ಧಾರಾವಾಹಿಲಿ ನನ್ಗೊಂದ್ ಪಾತ್ರ ಕೊಡ್ತೀರಾ? ಆ ನೀನು ನನ್ನಂಗೆ ಆಗು, ಆಮೇಲೆ ಪಾತ್ರ ಮಾಡುವಂತೆ. ಹೋಗ್ರಯ್ಯ. ಅಮ್ಮ ಅಯ್ಯೋ, ಇಷ್ಟ ದಿವ್ಸ ಬಾಯಲ್ಲೇ ಬೈತಾ ಇದ್ಲು, ಕೈಗುಣ ಬಹಳ ಚೆನ್ನಾಗಿದೆ ಅಮ್ಮ. ಅಯ್ಯೋ ಹಾಯ್. ಏ ಕಿಟ್ಟಿ, ನಿನ್ಗೆ ಹೇಳ್ತಿರೋದು ಹಾಯ್. ನನಗ ಹಾಯ್. ಜಾಗಿಂಗ್ ಹೋಗೋಣ, ಬರ್ತೀಯಾ? ಹಂಗಂದ್ರೆ ನಾ ಹೇಳ್ಕೊಡ್ತೀನಿ ನಿನ್ಗೆ. ಹೇಳ್ಕೊಡಿ. ಇದೇ ಜಾಗಿಂಗು. ಅಯ್ಯೋ ಈ ತರ ಅಲ್ಲ, ನಾನು ಹ್ಯಾಕ್ ಮಾಡ್ತೀನಿ ಹಾಗೆ ಮಾಡು. ಓಕೆ, ಹೀಗ್ ಮಾಡ್ಬೇಕು. ಓಕೆ. ಅಯ್ಯೋ ಹಾಗಲ್ಲ, ಬಾಯಲ್ಲಿ ನೋಡ್ಕೊ ನಾನು ಹೇಗ್ ಮಾಡ್ತೀನಿ. ಹೆಂಗೆ? ಈ ತರ. ಓಕೆ, ವಾವ್, ಸೂಪರ್. ಕಮ್, ಲೆಟ್ಸ್ ಗೋ. ಆಯ್ತು 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 ಆಯ್ತು. ಅಮ್ಮ ಅಯ್ಯೋ, ಕೀಲುಗಳೆಲ್ಲ ಕಳಚ್ಕೊಂಡಂಗ ಆಗೋಗ್ಬಿಟ್ಟಿದೆ. ಅಯ್ಯಯ್ಯೋ. ಲೇ ಕಮಲಿ, ಕಮಲಿ, ಕಾಫಿ ಕೊಡ್ತೀಯಾ? ತಗೊಳ್ಳಿ. ಹೆಂಗೈತೆ ಕಾಪಿ? ಅಮೃತ ಇದ್ದಂಗಿದೆ. ರೋಹಿಣಿ, ನಾನು ಬರ್ಲಾ? ಓಕೆ, ನಾಳೆ ಮಿಸ್ ಮಾಡಬೇಡಿ. ಬಾಯ್. ಬಾಯ್. ರೋಹಿಣಿ, ಏನಪ್ಪ? ಆ ಕಿಟ್ಟಿ ಜೊತೆ ಯಾಕೆ ಜಾಗಿಂಗ್ ಹೋಗಿದ್ದೆ? ಅಪ್ಪ, ನಾನು ಅವನ ಜೊತೆ ಹೋಗಿರ್ಲಿಲ್ಲ, ಅವನೇ ನನ್ ಜೊತೆ ಬಂದಿದ್ದ. ಇನ್ಮೇಲೆ ಅವನ ಜೊತೆ ಜಾಗಿಂಗ್ ಆಗ್ಲಿ, ಅವನ ಜೊತೆ ಮಾತಾಡ್ಕೂಡ್ದು. ಯಾಕಪ್ಪ? ಅವನೊಬ್ಬ ಪರೋಡಿ. ಅಪ್ಪ, ಕಿಟ್ಟಿ ನೀವ್ ತಿಳ್ಕೊಂಡಿರೋಷ್ಟು ಕೆಟ್ಟವನಲ್ಲ, ಅವ್ನ್ ತುಂಬಾ ಒಳ್ಳೆಯವನ್ ಗೊತ್ತಾ? ಯಾಕೋ ನನ್ನ ಮಗಳು ಹೋಗ್ತಾ ಇರೋ ದಾರಿ ಸರಿ ಅನಿಸ್ತಾ ಇಲ್ವಲ್ಲ. ಅಪ್ಪ, ತಂದೆ ನರಸಿಂಹಸ್ವಾಮಿ, ಆ ರೋಹಿಣಿ ನನಗೆ ಒಲಿಯೋ ಹಾಗೆ ಕೃಪೆ ತೋರಪ್ಪ. ರೇ ಸ್ವಾಮಿ, ಒಂದ್ ಲಾಟ್ರಿ ಟಿಕೆಟ್ ತಗೊಳ್ಳಿ ಸ್ವಾಮಿ, ಕರ್ನಾಟಕ ರಾಜ್ಯ ಲಾಟ್ರಿ. ಸರ್ಕಾರದವರು ಲಾಟ್ರಿ ನಿಲ್ಸಿ 2 ವರ್ಷ ಆಯ್ತು, ಇದ್ಯಾವ್ದಯ್ಯ ಹೊಸ ಲಾಟ್ರಿ? ಸ್ವಾಮಿ, ನೀವಿನ್ನೂ ಓಬಿ ರಾಯನ್ ಕಾಲದಲ್ಲಿದ್ದೀರಿ, ನಿಮ್ಗೆ ಈ ವಿಷಯ ಗೊತ್ತಿಲ್ವಾ? ಈ ಲಾಟ್ರಿ ಶುರು ಆಗಿ ಆಗ್ಲೇ 1 ವಾರ ಆಗೋಯ್ತು. ಹೌದಾ? ಈ ವಿಷಯ ನನಗೆ ಯಾರು ಹೇಳಲ್ವೇ? ಅದ್ ಸರಿ, ಈ ಟಿಕೆಟ್ ಬೆಲೆ ಎಷ್ಟು? 20 ರೂಪಾಯಿ. ಇದ್ರ ಫಸ್ಟ್ ಪ್ರೈಸು 1 ಕೋಟಿ. 1 ಕೋಟಿ? ಬಂದ್ರೆ 1 ಕೋಟಿ, ಹೋದ್ರೆ 20 ರೂಪಾಯಿ. ದೇವ್ರೆ, ಈ ಲಾಟ್ರಿ ನನಗೆ ಹೊಡೆದು ಆ ಕುಬೇರನ್ ತರನೇ ನನ್ನನ್ನು ಕುಬೇರನ್ ಮಾಡಪ್ಪ. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು, ನಲ್ಲಿದ್ದು ತಾಳಕ್ಕೆ ನಲ್ಲಿದ್ದು. ಲೋ ಕಿಟ್ಟಿ, ಅರೆ ಏನ್ಲಾ ಇದು? ಹಾಡು ಹೇಳ್ಕೊಂಡು ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ? ನಾನೇನ್ ಯಜಮಾನ್ರೆ, ಯಾವಾಗ್ಲೂ ಆರಾಮಾಗಿರ್ತೀನಿ. ಅಲ್ಲ, ನಿಮ್ಮಂಗ್ ತಲೆ ಕೆಡ್ಸ್ಕೊಂಡು ತಲೆಗಿರೋ ಕೂದಲೆಲ್ಲ ಖಾಲಿ ಮಾಡ್ಕೊಂಡು ಬುದ್ಧಿ ಇಲ್ದಿರೋ ಅನ್ಕೊಂಡಿದ್ದೀರಾ? ನಿನಗೇನೋ
ಹೆಂಡ್ರ ಮಕ್ಳ ಆಸ್ತಿನ ಪಾಸ್ತಿನ ಹೇಳೋರು ಕೇಳೋರು ಯಾರಾದ್ರೂ ಇದ್ರೆ ತಾನೆ. ನೀನೇ ಒಬ್ಬ ಗುಂಡ್ರುಗೋವಿ. ಯಾಕಂಗಂತೀರಾ ನೀವು? ನೋಡ್ತಾ ಇರಿ, ನಾನು ಇನ್ 3 ತಿಂಗಳಲ್ಲಿ ಮದುವೆ ಆಗಿ ನಿಮ್ ಮುಂದೆ ಸಂಸಾರಸ್ಥ ಅಂತ ಅನ್ಸ್ಕೊಂಡಿಲ್ಲ ಅಂದ್ರೆ ನೀನು ಮದ್ವೆ ಆದ್ರೆ ನಿನ್ನ ಹೆಂಡತಿ ಕಷ್ಟ ಸುಖನ ಪಕ್ಕದ ಮನೆಯವ್ರು ನೋಡ್ಕೋಬೇಕಾಗುತ್ತೆ. ಕರ್ನಾಟಕ ರಾಜ್ಯ ಲಾಟರಿ ಟಿಕೆಟ್ ಭಾಗ್ಯಲಕ್ಷ್ಮಿ ಬಂಪಾಡ್ರ ರೇ ಸ್ವಾಮಿ, ನಿನ್ನೆ ದೇವಸ್ಥಾನದ ಹತ್ರ ಲಾಟರಿ ಟಿಕೆಟ್ ತಗೊಂಡ್ರಲ್ಲ, ಎಲ್ಲಿ ಸ್ವಾಮಿ ಅದು? ಯಾಕೆ 50, 100 ಏನಾದ್ರು ಬಂದಾಯ್ತಾ? ಓ 50, 100 ಅಲ್ಲ ರೇ, 1 ಕೋಟಿ. 1 ಕೋಟಿ ಹೊಡೆದಿದ್ದಾರೆ ನಿಮ್ಗೆ. ಏನು 1 ಕೋಟಿ? 1 ಕೋಟಿನ? ಅಯ್ಯೋ ಬನ್ನಿ ಬೇಗ. 1 ಕೋಟಿ ರೂಪಾಯಿನ? ಕಿಟ್ಟಣಂಗೆ ಸಾವುಕಾರ್ ಕಿಟ್ಟಣಂಗೆ ಸಾವುಕಾರ್ ಕಿಟ್ಟಣಂಗೆ ಸಾವುಕಾರ್ ಕಿಟ್ಟಣಂಗೆ ಸಾಕು. ನಿಮ್ ಈ ಜೈಕಾರ ಎಲ್ಲ ಸಾಕು. ನಿಮ್ ಪ್ರೀತಿ ವಿಶ್ವಾಸ ಹಿಂಗೆ ಇರ್ಲಿ. ಎಲ್ರಿಗೂ ನಮಸ್ಕಾರ. ಏನು ರಂಗ ನಿನ್ ಪ್ರಾಬ್ಲಮ್? ಏನಿಲ್ಲ ಕಣಣ್ಣ, ಕಿಟ್ಟಣ ನಮ್ ಏರಿಯಾದಾಗೆ ಕುಡಿಯೋ ನೀರಿಗೆ ಬರ ಕಣಣ್ಣ. ಒಂದು ಬೋರ್ವೆಲ್ ಹಾಕ್ಬೇಕಾಗಿತ್ತು, ಒಂಚೂರು ಹೆಲ್ಪ್ ಮಾಡೋಣ. ಸಂಪತ್ತು ಅಣ್ಣ? ಆ ಶೇಖರ್ಗೆ ಫೋನ್ ಮಾಡ್ಬಿಟ್ಟು ಬೋರ್ ಹಾಕ ಕೇಳು. ಅದೇನಿದ್ರು ಬಂದು ನನ್ ಕಾಣ ಕೇಳು. ಹೋಗ, ಫೋನ್ ಮಾಡಿ ಹೇಳ್ತೀನಿ ಹೋಗ. ತುಂಬಾ ಉಪಕಾರ ಆಯ್ತು ಕಣಣ್ಣ, ಬರ್ತೀನಿ ನಾವು. ಕೀಟಣ 3 ಮಕ್ಳವೆ, ಇಸ್ಕೊಲಿಗೆ ಸೇರ್ಸ್ಬೇಕು, ಡೊನೇಷನ್ ಬೇರೆ ಕೇಳ್ತಾವ್ರೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಏನಾರು ಒಂಚೂರು ಸಹಾಯ ಮಾಡೋಣ. ಅಲ್ಲ ಕಣೋ, ಸರ್ಕಾರದವರು 1 ಬೇಕು 2 ಸಾಕು ಅಂತಾರೆ, 3 ಯಾಕೋ? ಹೆಣ್ ಮಗ ಬೇಕು ಅಂತ ಏನ್ರು ಆಟ ಮಾಡೋದು. ಲೆಕ್ಕಾಚಾರ ಒಂದ್ 10,000 ಕೊಡಲಿ, ತಗೋ. ಬುದ್ಧಿ, ಮುಂದಿನ ತಿಂಗಳು ನನ್ನ ತಂಗಿ ಮದ್ವೆ ಇದೆ, ಏನಾದ್ರೂ ಸಹಾಯ ಮಾಡಿ ಬುದ್ಧಿ. ಅಣ್ಣ, ಮಗಳಿಗ್ ವರದಕ್ಷಿಣೆ ಕೊಟ್ಟಿಲ್ಲ ಅಂತ ಅಳಿಯಂದ್ರು ಮನೆ ಬಿಟ್ಟು ಕಳಿಸ್ಬಿಟ್ಟವ್ರಣ್ಣ. 20,000 ಕೊಡ್ಲಿಲ್ಲ ಅಂತ ಗಂಡ ಮನೆಗೆ ಸೇರಿಸ್ಲಿಲ್ಲ. ದಯವಿಟ್ಟು ಸಹಾಯ ಮಾಡಿ ಸ್ವಾಮಿ. ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋದು ತಪ್ಪು ಅಂತ ಗೊತ್ತಿದ್ರು ನೀವು ಕೊಡ್ತಾನೆ ಇರ್ತಾರೆ, ಅವ್ರು ಇಸ್ಕೊತಾನೆ ಇರ್ತಾರೆ. ಕೊಡಪ್ಪ. 30,000 ಇದೆ, 20,000 ಕ್ಲಿಯರ್ ಮಾಡಿ, ಮಗು 10,000 ಇಡು. ಕಿಟ್ಟಣ, ನಾನು ಊರಲ್ಲಿ ಒಂದು ಅನಾಥಾಶ್ರಮ ಮಾಡ್ತಾ ಇದ್ದೀನಿ. ನನಗೂ ಹಣದ ಅವಶ್ಯಕತೆ ಇದೆ. ಏನಾದ್ರೂ ಒಂಚೂರು ಸಹಾಯ ಮಾಡಿ ಕಿಟ್ಟಣ. ಒಳ್ಳೆ ಕೆಲಸ ಮಾಡ್ತಿದ್ಯಾ ಆನಂದ. ಲೋ ಚಲಪತಿ, ನಮ್ ಲಾರಿ ಅವ್ನ್ ಹೇಳ್ಬಿಟ್ಟು 2 ಲೋಡ್ ಮರಳು 1 ಲೋಡ್ ಸಿಮೆಂಟ್ ಕಳ್ಸ್ಕೊಡ. ಆಯ್ತು, ನಾನು ಕಳಿಸ್ತೀನಿ ನಡಿಯಪ್ಪ. ಆ ದೇವ್ರು ನಿಮ್ಮನ್ನ ಹಿಂಗೆ ಇಟ್ಟಿರ್ಲಿ ಕಿಟ್ಟಣ. ಏನ್ ತಾತ? ಏನು ನೋಡ್ರ, ಮುಂದಿನ ಸರಿ ಎಲೆಕ್ಷನ್ಗೆ ಇವನೇ ನಿಂತ್ಕೊಳಂಗ ಅನ್ಕೊಂಡ್ರ. ಹೌದು ಕಾಲ, ಅವ್ನ ಎಲೆಕ್ಷನ್ ನಿಂತ್ಕೊತಾನೆ. ಒಂದು ಅರ್ಥ ಆಗ್ತಿಲ್ಲ ನನಗೆ. ಅದೇ ಅರ್ಥ ಆಗ್ತಾ ಇಲ್ಲ, ದುಡ್ಡಾಗ ಬತ್ಲ ಇವ್ರಿಗೆ. ನಮಸ್ಕಾರ ಕಿಟ್ಟಪ್ಪನವ್ರಿಗೆ. ಏನ್ ಕುಬೇರಪ್ಪ, ದೇವ್ರು ನಿನ್ಗೆಲ್ಲಾ ಕೊಟ್ಟಿದ್ರು, ಇಷ್ಟು ದೂರ ಬಂದಿದ್ಯಾ? ಅದು ಮಗಳನ್ ಕರ್ಕೊಂಡು. ಎಲ್ಲಾ ಕೊಟ್ಟಿದ್ದಾನೆ, ಆದ್ರೆ ನಿಮ್ಮನ್ ಕೊಟ್ಟಿಲ್ವಲ್ಲ. ಅಂದ್ರೆ ನನ್ನ ಮಗಳನ್ನ ನಿಮಗ್ ಕೊಟ್ಟು ಮದುವೆ ಮಾಡಿ ನಿಮ್ಮನ್ನ ನನ್ನ ಮನೆ ಅಳಿನಾಗ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ಕುಬೇರಪ್ಪ, ಹಗ್ಲಗನ್ಸ್ ಕಾಣ್ತಾ ಇದೀಯಾ? ಯಾಕೆ? ಅಲ್ಲ, ನಾನ್ ನಿನ್ ಗಳಿಯ ಆಗೋದು, ಈ ನಿನ್ ಮಗಳನ್ನ ನಾನ್ ಮದ್ವೆ ಆಗದ. ಕುಬೇರಪ್ಪ, ಈ ಕಿಟ್ಟಿ ಹತ್ರ ಕಾಸು ಇಲ್ಲದಾಗ ಕಾಲು ಒತ್ತಿಸ್ಕೊಂಡಿದ್ ಮರ್ತೋದ, ಅಥವಾ ಕಾಲಲ್ಲಿ ಒದ್ದಿದ್ ಮರ್ತೋದ? ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ ಕಿಟ್ಟಪ್ಪ. ಈಗ ಬೇಕಾದ್ರೆ ನಾನು ನಿನ್ ಕಾಲು ಒತ್ತುತ್ತೀನಿ. ಕಾಲು ಒತ್ತುತ್ತೀಯಾ? ಒತ್ತು. ಏ ಕುಬೇರಪ್ಪ, ನಿನ್ ಕಾಲ್ ನಾನು ಹಿಂಗೆ ಒತ್ತುತ್ತಿದ್ನ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಏನೋ ಅಡ್ಜಸ್ಟ್ ಮಾಡ್ಕೊಳ್ಳೋದು? ಯೋ ನೀನೇನ್ ಮನುಷ್ಯನೇನಯ್ಯ? ಕತ್ತೆ ಒದ್ದಿದ್ರು ಇಷ್ಟೊಂದು ನೋವಾಗ್ತಾ ಇಲ್ವಲ್ಲಯ್ಯ? ನಾನು ಒದ್ದಿದ್ ನಿನಗಲ್ಲ, ಕುಬೇರಪ್ಪನ್ಗೆ. ನನ್ಗೊಂದ್ ಕೋಟಿ ಲಾಟ್ರಿ ಹೊಡೆದು ನಾನು ಕೋಟ್ಯಾಧಿಪತಿ ಆದ್ರೆ ಹೆಂಗಿರುತ್ತೆ ಅನ್ನೋದನ್ನ ಕನ್ಸ್ ಕಾಣ್ತಿದ್ದೆ. ಯೋ, ಏನಾದ್ರೂ ಸರ್ಕಾರದವರು ಮತ್ತೆ ಲಾಟ್ರಿ ಓಪನ್ ಮಾಡಿ ನೀನೇನಾರ ಟಿಕೆಟ್ ತಗೊಂಡು ಅದಕ್ಕೇನಾದ್ರ 1 ಕೋಟಿ ನಿಂಗೆ ಹೊಡೆದ್ರೆ ನಿನ್ನ ಹೆಂಗಪ್ಪ ಹಿಡಿಯೋದು? ಹಂಗಾದ್ರೆ ಇದು ಇದಾ ಡೂಪ್ಲಿಕೇಟು. ಅಯ್ಯೋ, ನೀ ಎಲ್ಲೋದ ಇವನು? ನನ್ ದುಡ್ಡು ಗೋವಿಂದ ಗೋವಿಂದ. ಈಗ ಕಮಲಕ್ಕ ಮನೇಲಿ ಕಾಯ್ತಿರ್ತಾರೆ, ಮೊದ್ಲು ಮನೆಗ್ ಹೋಗಿ. ಹೊತ್ತಾಯ್ತು. ಅವಳ ಹೆಸರು ಹೇಳಿ ನಾನು ಮೂಡೆ ಹಾಳು ಮಾಡ್ಬಿಟ್ಟೆ. ಸರಿ, ಬರ್ತೀನಿ. ಬಾಗಿಲ್ನ ಭದ್ರವಾಗಿ ಹಾಕೊಂಡ್ ಮಲ್ಕೋ. ಬರ್ಲಾ?
ಬರ್ಲಾ ಹೋಗ್ ಬನ್ನಿ. ಕುಬೇರಪ್ಪ ಸರಿಯಾಗಿ ಸಿಗಾಕಂಡೆ. ಇವತ್ತು ಕೊಡ್ತೀನಿ ನೋಡಿ ನಿನಗೆ ಮಾಂಜ. ಏ ಕಳ 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 ಕಳ, ಏ ಬರಿ 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 ಬರಿ. ಅಯ್ಯೋ ಯಾಕ್ರ ಹೊಡಿತಿದ್ದೀರಾ? ಅಲ್ಲ ಕಣ್ಲ, ಇಷ್ಟೊತ್ತಲ್ಲಿ ನೀನೆಲ್ಲ ಮಾಡ್ತಿದ್ದೆ ಇಲ್ಲಿ? ಅಯ್ಯೋ ಇದಕ್ಕೆ ಹೋಗಿದ್ದ ಕಡ್ಲ. ಕುಬೇರಪ್ಪ ನಿನ್ನ ಅಜ್ಜಿ ನೀನ್ ಎಲ್ಲಾದ್ರೂ ಬಿಡಲ್ಲ ಕಾಣಲ್ಲ ಇವತ್ತಲ್ಲೇ. ಬಂದ್ರ ಕಿಟ್ಟಿ, ಹಾ ಏನೋ ಇದು ಜಾಗಿಂಗ್ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟಿದ್ಯಾ? ಯಜಮಾನ್ರೆ, ಆ? ಜಾಗಿಂಗ್ ಡ್ರೆಸ್ ಹಾಕೊಂಡ್ರೆ ಹಾ. ಜಾಗಿಂಗ್ ಮಾಡಕ್ಕೆ ಈಸಿ ಆಗುತ್ತೆ. ಆ? ಅಕ್ಕ ಆ? ಏನಿದು? ನೋಡಪ್ಪ, ಗದ್ದೆಗ್ ನೀರ್ ಹಾಯ್ಸಕ್ ಹೋಗಿ ಬಿದ್ದು ಕಾಲ್ ಉಳ್ಕಿಸ್ಕೊಂಡ್ ಬಂದವ್ರೆ. ಅಕ್ಕ ಇದು ಗದ್ದೆಲ್ ಬಿದ್ದಿರೋ ಉಳುಕ್ ತರ ಕಾಣ್ತಾ ಇಲ್ಲ. ಎಲ್ಲೋ ಬೇಲಿ ನೆಗ್ದಿರ್ಬೇಕು. ಆ? ಜಾಗಿಂಗ್ ರೆಡಿನಾ? ರೆಡಿ ರೆಡಿ. ಅಮ್ಮ, ನಾನ್ ಜಾಗಿಂಗ್ ಮುಗಿಸ್ಕೊಂಡ್ ಬರೋಷ್ಟ್ರಲ್ಲಿ ಬಿಸಿನೀರ್ ರೆಡಿ ಮಾಡಿರ್ಬೇಕು. ಆಯ್ತು ಕಂದ. ಮಗಳೇ, ಇಷ್ಟು ಬೇಗ ಯಾಕಮ್ಮ ಎದ್ದೆ? ಚಳಿ ಆಗಲ್ವಾ? ಅಪ್ಪ, ಜಾಗಿಂಗ್ ಎಲ್ಲ ಹೋಗ್ ಬಂದ್ರೆ ಚಳಿ ಆಗಲ್ಲಪ್ಪ. ನಾನು ಹೋಗ್ ಬರ್ತೀನಪ್ಪ. ಕಿಟಿ, ಹೋಗೋಣ? ಬಾಯ್. ಏ ಮಗಳೇ ಮಗಳೇ ಮಗಳೇ, ಅಯ್ಯೋ ಮೆಲ್ಲತ್ತಿಕ್ಕೆ. ಯಾಕೋ ಇತ್ತೀಚೆಗೆ ಮಗಳು ದಾರಿ ತಪ್ತಾ ಇದ್ದಾಳಲ್ಲ. ಆ ಕಿಟ್ಟಿ ಸವಾಸ ಜಾಸ್ತಿ ಆಯ್ತು. ಹೋಗ್ಲಿ ಬಿಡ್ರಿ, ಕಿಟ್ಟಿ ಜೊತೆಲಿದ್ರೆ ಯಾವ ಪೋಲಿ ಹುಡುಗರು ಇವಳನ್ನ ನೋಡಲ್ಲ. ಅಯ್ಯೋ ಮಂಕೆ, ಈ ಊರಲ್ಲಿ ಪೋಲಿ ಪರೋಡಿ ಅಂದ್ರೆ ಅವನೊಬ್ನೇ. ಏ ಕಿಟಿ, ಈ ಟ್ರ್ಯಾಕ್ ಸೂಟ್ ಅಲ್ಲಿ ನೀನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀಯ ಗೊತ್ತಾ? ಹಂಗಂತೀಯ? ನಾನು ಡ್ರೆಸ್ ತಗೊಂಡಿದ್ದಕ್ಕೂ ತುಂಬಾ ಸಾರ್ಕ ಆಯ್ತು ಅನ್ಕೋತೀನಿ. ಕಿಟಿ, ನಾನೊಂದ್ ಫೋಟೋ ತಗೊಳ್ತೀನೋ? ಇಲ್ಲಿ ಸ್ಮೈಲ್ ಮಾಡು. ಅಯ್ಯೋ, ಕೆಟ್ಟಾಗಿದೆ, ಕರೆಕ್ಟ್ ಆಗಿ ಮಾಡು. Okay. ವಾವ್, ನಿನ್ ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ. ನಿನ್ ಫೋಟೋ ನೋಡ್ತಾ ಇದ್ರೆ ನಿನ್ನ ಹಾಗೆ ನೋಡ್ತಾನೆ ಇರೋಣ ಅನ್ಸುತ್ತೆ. ಏ ಕಿಟಿ, ಆ? ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ, ನಡೀರಿ ಹೋಗೋಣ. ಸರಿ ಬಾ. ದಿನಾಲು ಇಬ್ರು ಜೊತೆ ಜಾಗಿಂಗ್ ಬರ್ತೀರಾ? ಹೌದು. ನಾಳೆಯಿಂದ ರೋಹಿಣಿ, ನಾನ್ ನಿನ್ ಜೊತೆ ಜಾಗಿಂಗ್ ಬರ್ತೀನಿ. ನೀನೇ ನನ್ ಜೊತೆ ಬರ್ಬೇಡ. ನಾನ್ ಡೈಲಿ ಕಿಟ್ಟಿ ಜೊತೆನೆ ಜಾಗಿಂಗ್ ಹೋಗ್ತೀನಿ. ಬರ್ಲಾ? ಬಾಯ್ ಕಿಟ್ಟಿ, ಹೋಗೋಣ. ಬಾಯ್ ಬಾಯ್. ಇಬ್ಬರು ಕಳ್ಳರ ಕೊಲೆ. ರೀ, ಕಾಫಿ. ಮೋಹನ, ಸಿಟಿಗೆ ಹೋಯ್ತೀನಿ ಅಂತ ಹೊರಟಲ್ಲ, ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟೆ. ಏನಾದ್ರೂ ಮರ್ತೋದಾ? ಇಲ್ಲಪ್ಪ, ತುಂಬಾ ಬೇಜಾರಾಯ್ತು, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಇದ್ದಕ್ಕಿದ್ದ ಹಾಗೆ ಬೇಜಾರಾಗುವಂತದ್ ಏನು ಆಯ್ತು? ಮೋಹನ, ಯಾಕೋ ಇಷ್ಟೊಂದು ಟೆನ್ಷನ್ ತಗೊಂಡಿದ್ಯಾ? ಅದೇನು ಅಂತ ಹೇಳು.
ಟೆನ್ಷನ್ ಅಲ್ಲಪ್ಪ, ನನಗ್ ಬರ್ತಿರೋ ಕೋಪಕ್ಕೆ ಅವಳನ್ನ ಅಲ್ಲೇನೆ ಬಾರಿಸ್ಬಿಡ್ಬೇಕು ಅನ್ಸಿತ್ತು. ಅವಳು ಯಾರವಳು? ಅವಳೇ ನಿನ್ ಮುದ್ದಿನ ಸೊಸೆ ಅಂತ ಹೇಳ್ತಿದ್ದಲ್ಲ, ನಿಮ್ಮ ಅಣ್ಣನ ಮಗಳು ರೋಹಿಣಿ. ರೋಹಿಣಿ ಅವಳೇನ್ ಮಾಡಿದ್ಲಾ? ಅದನ್ನೆಲ್ಲ ಹೇಳೋದಕ್ಕೆ ನನಗೆ ತುಂಬಾ ಬೇಜಾರಾಗುತ್ತಪ್ಪ. ಯಾಕೋ ಇದಕ್ಕಿದ್ದಾಗೆ ಬೇಜಾರಾಯ್ತು ಅಂತಿದ್ಯಾ? ಅಂಥದ್ದೇನಾಯ್ತು? ಕಿಟ್ಟಿ ಜೊತೆ ಜಾಗಿಂಗ್ ಹೋಗ್ತಾ ಇದ್ಲು, ನಾಳೆಯಿಂದ ನನ್ ಜೊತೆ ಬಾ ಅಂದಿದ್ದಕ್ಕೆ ಇಲ್ಲ ನಾನ್ ಕಿಟ್ಟಿ ಜೊತೆನೆ ಹೋಗ್ತೀನಿ ಅಂದ್ಬಿಟ್ಲು. ಅಯ್ಯೋ ಮುಟ್ಟಾಳ, ರೋಹಿಣಿ ಜೊತೆ ಆ ಕಿಟ್ಟಿ ಜಾಗಿಂಗ್ ಮಾಡಿದ್ರೆ ನಿನಗೆ ಯಾಕೋ ಹೊಟ್ಟೆ ಬರೀ? ಅವ್ರ ಅಪ್ಪ ಅವನ್ನ ಬಾಡಿ ಗಾರ್ಡ್ ಆಗಿ ಕಳ್ಸಿರ್ತಾನೆ. ಬಾಡಿ ಗಾರ್ಡ್, ವಾಚ್ಮನ್ ಅದೆಲ್ಲ ನಂಗೆ ಗೊತ್ತಿಲ್ಲ. ರೋಹಿಣಿ ಜೊತೆ ಕಿಟ್ಟಿ ಓಡಾಡೋದು ನನ್ಗೆ ಇಷ್ಟ ಅಲ್ಲಪ್ಪ. ಮುಚ್ಚ ಬಾಯ್ನ. ರೋಹಿಣಿ ಎಂತ ಹುಡುಗಿ ಅಂತ ನನಗ್ ಚೆನ್ನಾಗ್ ಗೊತ್ತು. ಹೋಗಿ ಕೆಲ್ಸ ನೋಡು. ಮೋಹನ, ರೋಹಿಣಿ ಬಂದು ಸಿಟಿಲಿ ಓದ್ದೋಳು. ಹಳ್ಳಿಯವ್ರ ಜೊತೆ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಮಾತಾಡ್ಬೇಕು ಅಂತ ತಿಳುವಳಿಕೆ ಸಾಲದು. ನಾಳೆ ನಾನು ಅವ್ರ ಮನೆಗೆ ಹೋಗ್ತೀನಿ, ಅವ್ರಿಗೆ ತಿಳುವಳಿಕೆ ಹೇಳ್ತೀನಿ. ನೀನೇನು ಬೇಜಾರು ಮಾಡ್ಕೋಬೇಡ, ನಿನ್ ಕೆಲಸ ನೀನ್ ಮಾಡು. ರೋಹಿಣಿನ ಮದುವೆ ಆಗ್ಬೇಕು ಅಂದ್ರೆ ಕುಬೇರಪ್ಪ ಮೆಚ್ಕೊಳ್ಳೋಂಗೆ ನಾನು ಶ್ರೀಮಂತ ಅಂತ ನಾಟಕ ಆಡ್ಲೇಬೇಕು. ಅದಕ್ಕೆ ಒಬ್ಬ ಡೂಪ್ಲಿಕೇಟ್ ಅಣ್ಣನ ಕ್ರಿಯೇಟ್ ಮಾಡ್ತೀನಿ. ಮಾಡೇ ಮಾಡ್ತೀನಿ. ನೋಡಕೊಳ್ಳೆ ಕೋಟ್ಯಾಧೀಶ್ವರ ಅಂತೆಲ್ಲ ಕಾಣ್ತಿದ್ದಾನೆ. ಹೌದಣ್ಣ. ಯಾರು ಇವರು? ತಾವ್ ಯಾರು? ಐ ಆಮ್ ಸರ್ವೇಶಿ ಹಾಲಿಯಾಸ್ ಬೇವರ್ಸಿ ಫ್ರಮ್ ಹಾಂಗ್ಕಾಂಗ್. ಹಾಂಗ್ಕಾಂಗ? ನೋಡಿದ್ರೆ ವೀಕ್ ಕಾಂಗ್ ತರ ಕಾಣ್ತಾ ಇದ್ದಾರೆ. ಗಿವ್ ಮಿ ರೆಸ್ಪೆಕ್ಟ್, ರೆಸ್ಪೆಕ್ಟ್. ನಿನಗೇನಾದ್ರು ಅರ್ಥವಾಯ್ತಾ? ಏನು ಅರ್ಥ ಆಗ್ಲಿಲ್ಲ. ನಿನಗೆ ಇಂಗ್ಲಿಷ್ ಅಲ್ಲಿ ಬಾಯಿಗೆ ಬಂದಾಗ ಬೈತಾವನೆ. Nonsense! All village beggars. What do you think of me? I am from Hong Kong. You know my standard? Yeah? ಹಾಂಗ್ಕಾಂಗ್ ಅಂದ್ರೆ ಅದೆಲ್ಲ ಅದು ಬಹಳ ದೂರ, ಬೆಳಗಾಮಿಂದ ಆಚೆ. ಮಿಸ್ಟರ್ ಜೆಂಟ್ಲ್ಮ್ಯಾನ್, ವಿಲ್ ಯು ಹೆಲ್ಪ್ ಮೀ? ಹಂಗಂದ್ರೆ ನನಗೆ ಸಹಾಯ ಮಾಡ್ತೀರಾ ಅಂತ. ಏನಾಗ್ಬೇಕು ಹೇಳಿ? ಈ ಊರಲ್ಲಿ ಕಿಡ್ಸ್ ಅಂತ ಇದ್ದಾನೆ, ಅವನಿಗೆ ತೋರಿಸ್ತೀರಾ? ಕಿಟ್ಸು ಅಂದ್ರೆ? ಓಹೋ, ಐ ಮೀನ್ ಕಿಟಿ. ಓ, ಯಾ. ನೀವ್ ಯಾರು? ಐ ಆಮ್ ಕಿಟ್ಟಿ ಹಣ ಸರ್ವೇಶಿ ಅಂತ. ನಾವಿಬ್ರು ಬ್ಲಡ್ ರಿಲೇಷನ್ಸ್, ಐ ಮೀನ್ ರಕ್ತ ಹಂಚ್ಕೊಂಡು ಹುಡ್ತವ್ರು. ಯಾ. ಅಲ್ಲ, ಇಲ್ಲಿ ತನಕ ನೀವೆಲ್ಲಿದ್ರಿ? ನಾನು ನಮ್ಮಪ್ಪ ಹಾಂಗ್ಕಾಂಗ್ ಅಲ್ಲಿ ಸೆಟ್ಲ್ ಆಗಿದ್ವಿ. ಮತ್ತೆ ಕಿಟ್ಟಿನ ಯಾಕೆ ಇಲ್ಲೇ ಬಿಟ್ಟು ಹೋದ್ರಿ? ಅದೊಂದು ಕತೆ ಹೇಳ್ತೀನಿ ಕೇಳಿ. ನಾನು ನಮ್ ಕಿಟ್ಟಿ ಚಿಕ್ಕವರಿದ್ದಾಗ ನಮ್ ತಾಯಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ಅಯ್ಯೋ ಪಾಪ. ಹೋ, ಥ್ಯಾಂಕ್ ಯು. ನಮ್ಮಪ್ಪ ನಮ್ಮಿಬ್ರು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಜಾತ್ರೆ ಕರ್ಕೊಂಡೋದ್ರು. ಅಲ್ಲಿ ಕಿಟ್ಟಿ ಮಿಸ್ ಆಗ್ಬಿಟ್ಟ. ಹೌದು, ನೀವು ನೋಡಿದ್ರೆ ಹಿಂಗೆ, ಕಿಟ್ಟಿ ನೋಡಿದ್ರೆ ಹಂಗೆ, ಇದು ಹೆಂಗೆ? ಓ, ಅದು ದೊಡ್ಡ ಕತೆ. ನಾನು ದೊಡ್ಡ ಹೆಂಡತಿ ಮಗ, ಅವನು ಚಿಕ್ಕ ಹೆಂಡತಿ ಮಗ. ಓಹೋ, ಇದು ಹಿಂಗೆ. ಆಮೇಲೆ ಎಷ್ಟೇ ಹುಡುಕಿದ್ರು ಕಿಟ್ಟಿ ನಮ್ ಕೈಗೆ ಸಿಗ್ಲಿಲ್ಲ. ಆಮೇಲೆ ನಾನು ನಮ್ಮಪ್ಪ ಇಬ್ರು ಹಾಂಗ್ಕಾಂಗ್ ಅಲ್ಲಿ ಹೋಗಿ ಸೆಟ್ಲ್ ಆದ್ವಿ. ಅಲ್ಲಿ ನಮ್ಮಪ್ಪ 200 crores ಸಂಪಾದನೆ ಮಾಡಿದ್ರು. 3 ಫ್ಯಾಕ್ಟರೀಸ್, 6 ಬಂಗ್ಲೂಸ್, 9 ಇಂಪೋರ್ಟೆಡ್ ಕಾರ್ಸ್. ಎಷ್ಟೇ ಸಂಪಾದನೆ ಮಾಡಿದ್ರು ನನ್ನ ಮಗ ಕೈಗೆ ಸಿಗ್ಲಿಲ್ಲ ಅಂತೇಳಿ ನಮ್ಮಪ್ಪ ಫೀಲ್ ಮಾಡ್ಕೊಂಡು ಟೆನ್ಷನ್ ಅಲ್ಲಿ ಗೊಡ್ಡಕ್ ಅನ್ಬಿಟ್ರು. ಸಾಯೋವಾಗ ಕಿಟ್ಟಿನ ಅವನೆಲ್ಲೇ ಇದ್ರು ಹುಡುಕಿ ಅವನು ಸೇರಬೇಕಾಗಿದ್ 100 ಕೋಟಿ ರೂಪಾಯಿ ಆಸ್ತಿನ ಅವನಿಗೆ ಸೇರಿಸಲೇಬೇಕು ಅಂತೇಳಿ ಆ ಜವಾಬ್ದಾರಿ ನನ್ ಕೈ ಕೊಟ್ಟು, ಹಾಗೆ ಈ ವಿಲ್ಪತ್ರನು ಕೊಟ್ಟು ಗೊಟ್ಟಕ್ ಅನ್ಬಿಟ್ರು. ನೋಡ್ದೇನೆ ಕಿಟ್ಟಿಗೆ ಯಾರು ಇಲ್ಲ ಅನ್ಕೊಂಡಿದ್ವಿ, ಈಗ ಅವನೇ ಕೋಟ್ಯಾಧೀಶ್ವರ. ಅದಕ್ಕೆ ಹೇಳೋದು, ಮನುಷ್ಯರಿಗೆ ಯಾವಾಗ ಅದೃಷ್ಟ ಬರುತ್ತೋ ಏನೋ ಅಂತ. ನಮ್ಮ ತಂದೆ ಕೊಟ್ಟ ಒಂದೇ ಒಂದು ಮಾತುಕೋಸ್ಕರ ಈ ವಿಲ್ ಪತ್ರ ಇಟ್ಕೊಂಡು ಇಡೀ ಊರೆಲ್ಲ ನನ್ನ ತಮ್ಮನ ಹುಡುಕ್ತಾ ಇದೆ. ನನ್ಗೆ ಯಾರು ಹೇಳಿದ್ರು ಈ ಹಳ್ಳಿಲಿ ಇದಾನೆ ಅಂತ, ಅದಕ್ಕೆ ಇಲ್ಲಿಗೆ ಹುಡ್ಕೊಂಡ್ ಬಂದೆ. ದಯವಿಟ್ಟು ನನ್ನ ತಮ್ಮನ ಹುಡ್ಕೊಡ್ತೀರಾ? ವಿಲ್ ಯು ಹೆಲ್ಪ್ ಮೀ? ಅವನೆಲ್ಲ ಹೋಯ್ತಾನೆ, ಇಲ್ಲೇ ಎಲ್ಲಾರು ಅಲಿತಾ ಇರ್ತಾನೆ. ಎಲ್ಲೇ ಹೋದ್ರು ಸಾಯಂಕಾಲದ ಇಲ್ಲಿಗೆ ಬರ್ತಾನೆ ಬಿಡು. ನೀವೇನು ಬೇಜಾರ್ ಮಾಡ್ಕೋಬೇಡಿ. ಇವತ್ ಸಾಯಂಕಾಲದೊಳಗೆ ನಿಮ್ ತಮ್ಮ ಕಿಟ್ಟಿನ ಹುಡ್ಕೊಳ್ಳೋ ಜವಾಬ್ದಾರಿ ನಂದು. ನೀವೇನು ಯೋಚನೆ ಮಾಡ್ಬೇಡಿ. ಥ್ಯಾಂಕ್ ಯು. ಓ, ಹಲೋ, ಹಾಂಗ್ಕಾಂಗ್ ಇಂದನಾ? ಏನ ಅರ್ಜೆಂಟ್ ಬರ್ಬೇಕಾ?
ಓಕೆ 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 ಇಟ್ಸ್ ಆಲ್ ರೈಟ್. ಒಂದ್ ಕೆಲಸ ಮಾಡಿ, ಇವತ್ತು 6 ಗಂಟೆ ಫ್ಲೈಟ್ ಟಿಕೆಟ್ ನ ಬುಕ್ ಮಾಡಿ. ಓಕೆ 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 ಓಕೆ. ಬೈ ದ ಬಾಯ್, ಮುಂದಿನ ತಿಂಗಳು 25ನೇ ತಾರೀಕು ಬಂದು ನನ್ನ ತಮ್ಮನ್ ಕರ್ಕೊಂಡು ಹೋಗ್ತೀನಿ. ಅವನಿಗೆ ಎಲ್ಲಾ ವಿಷಯನೂ ತಿಳಿಸ್ಬಿಡಿ. ಓಕೆ ಬಾಯ್ ಬಾಯ್ ಬೈ 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 ಬಾಯ್ 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 ಬಾಯ್. ತಿಪ್ಪೆಲ್ ಬಿದ್ದಿದ್ದ ಕಿಟ್ಟಿ ಕೊಟ್ಟಾಧಿಪತಿ ಆಗ್ಬಿಟ್ಟಲ್ಲ. ಆ ಅದೃಷ್ಟ ನನಗೆ ಬರ್ಲಿಲ್ವಲ್ಲ. ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಿದ್ದೀರಲ್ಲ, ಅವಳೆ ಅಣ್ಸುಟ್ಟು ಬೆಕ್ತಾರ. ಬಂದು ಊಟ ಮಾಡಿ. ನನಗೆ ಊಟ ಬೇಡ, ನಿದ್ದೆ ಬೇಡ, ನನಗೆ ಏನೂ ಬೇಡ. ನಿಮ್ಗೇನ್ರಿ ಆಯ್ತು? ಏನಾಯ್ತು? ಆರೋಗ್ಯ ಸರಿ ಇಲ್ವಾ? ಓ, ಆರೋಗ್ಯ ಸರಿ ಇದೆಯಮ್ಮ. ಅಲ್ಲಮ್ಮ, ಆ ಕಿಟ್ಟಿ ನೆನ್ನೆ ಮೊನ್ನೆ ನನ್ನ ಕೈ ಕಾಲು ಹಿಚಿಕ್ತಾ ಇದ್ದೋನು ಕೊಟ್ಟಾಧಿಪತಿ ಆಗ್ಬಿಟ್ಟಲ್ಲಮ್ಮ. ಅಯ್ಯೋ, ನವಿಲ್ನ ನೋಡಿ ಕೆಂಪುತ ಪುಕ್ಕ ತರ್ಕಂತಂತೆ, ಹಂಗೆ ಅವ್ನ್ ಕೋಟ್ಯಾಧಿಪತಿ ಆದ್ರೆ ನಿಮ್ಗೇನ್ ಮತ್ತೆ ಲಾಭ? ಓ, ನಿನಗದೆಲ್ಲ ಗೊತ್ತಾಗ ಸುಮ್ಮನೆ. ಕೋಟ್ಯಾಧಿಪತಿ ಆದ್ರೆ ನಿನ್ಗೇನಪ್ಪ ಹೊಟ್ಟೆ ಕಿಚ್ಚು? ಹೊಟ್ಟೆ ಕಿಚ್ಚಲ್ಲಮ್ಮ, ಸಂತೋಷ ಸಂತೋಷ. ಮಗಳೇ ಬಾಯ್ಲಿ. ಹೇಳಪ್ಪ. 100 ಕೋಟಿ ಅಂದ್ರೆ 3 ಮಂಕ್ರಿ ಆಗ್ಬೋದಾ? ಏ ಇಲ್ಲಪ್ಪ, ಪಲ್ಲು ಚೀಲ ಇದೆಯಲ್ಲ, ಅದ್ರಲ್ಲಿ 10 ಚೀಲ ಆಗುತ್ತೆ. ಅಯ್ಯಯ್ಯೋ, ಏನಾಯ್ತಪ್ಪ? ಅಮ್ಮ ನೋಡಮ್ಮ, ಅಪ್ಪನ್ಗೆ ಏನಾಯ್ತು? ಅಯ್ಯೋ ಮಾತಾಡ್ರಿ. ಅಣ್ಣ ಕಿಟ್ಟಣ. ಯಾಕ್ಲಾ ಅಣ್ಣ ಎಲ್ಲೋ ಬಿಟ್ಟಿದ್ದಣ. ಅಯ್ಯೋ ಬಾರಣ. ಏನ್ ಸಮಾಚಾರ? ಯಾಕೆ? ಅಯ್ಯೋ ಬಾರಣ ಹೇಳ್ತೀನಿ. ಏನಾಯ್ತು? ಯಾಕೋ ಹಿಂಗ್ ಹೇಳ್ಕೊಂಡು ಹೋಗ್ತಿದ್ಯಾ? ಏನ್ ಸಮಾಚಾರ? ಎಲ್ಲೋಗಿದ್ದಿ ಕಿಟ್ಟಣ ಇಷ್ಟೊತ್ತು? ನಾನ್ ಚೆನ್ನಾಗೇ ಇದ್ದೀನಿ. ಏನ್ ಸಮಾಚಾರ ಇವತ್ತು? ನಿಮ್ಗೆ ಏನಾಯ್ತು? ಎಲ್ರು ಇಷ್ಟೊಂದು ಉಪಚಾರ ಮಾಡ್ತಿದ್ದೀರಲ್ಲ, ಯಾಕೆ ಅಂತ? ಅಯ್ಯೋ ಬಾಯಿಲಿ ಹೇಳ್ತೀನಿ. ಅಯ್ಯೋ ಕಿಟ್ಟಿ, ಎಲ್ಲಲ್ಲಪ್ಪ ನೀನ್ ಹುಡ್ಕೋದು? ಬಾ ನಮ್ಮ ಮನೆಗೆ ಹೋಗೋಣ. ನಮ್ಮನೆ ಫಸ್ಟ್. ನಮ್ಮನೆ ನಮ್ಮನೆ ಫಸ್ಟ್. ನಮ್ಮಲ್ಲಿ ನಾಟಿ ಕೋಳಿ ಸಾರು ಮಾಡಿದೀನಿ. ನಮ್ಮನೆಗೆ ಬಿರಿಯಾನಿ ಮಾಡಿಸಿದೀನಿ. ನಮ್ಮಲ್ಲಿ ಒಳ್ಳೆ ಐಸ್ ಕ್ರೀಮ್. ಕಿಟ್ಟಣ, ಅಯ್ಯೋ ಕಿಟ್ಟಣ್ಣ, ನಿನ್ನ ಎಲ್ಲೆಲ್ಲ ಹುಡುಕ್ದಾಗ ಗೊತ್ತೇನಪ್ಪ? ಅಲ್ಲ ಚಲಪತಿ, ಇವತ್ ನಿಮ್ಗೆಲ್ಲ ಏನಾಯ್ತು? ಯಾಕೆ ಹಿಂಗ್ ಆಡ್ತಾ ಇದ್ರಿ ಎಲ್ರು ನೀವು? ನೀನು ಕೋಟ್ಯಾಧೀಶ್ವರ ಕಣಪ್ಪ. ನೋಡು, ಇನ್ಮೇಲೆ ನೀನ್ ನಮ್ಮೂರ್ ರಾಜ. ಅದಕ್ಕೆ ನಿನ್ಗೇನ್ ತಂದಿದೀನಿ ಗೊತ್ತಾ? ತಗೋ, ಆಯ್ತಾ? ಅಚ್ಚೋ ಇರು, ಹತ್ತೀನಿ. ದುಡ್ಡು ಬಂದಿದೆ ಅಂತ ಮರಿಬೇಡಪ್ಪ. ತಗೋ. ನಿನ್ಗೆಲ್ಲೋ ತಲೆ ಕೆಟ್ಟಿದೆ. ಯಾಕ ಕಿಟ್ಟಿ? ಮತ್ತೆ ದುಡ್ಡಲ್ಲಿ ಬರುತ್ತೆ? ಕಿಟ್ಟಿ, ಹೌದಾ? ನಾನು ಹೇಳ್ತೀನಿ. ಬಂದ್ಬಿಟ್ಟ. ಅವನಿಗೆ ಏನ್ ಗೊತ್ತಿದೆ? ಕಿಟ್ಟಿ, ಅದನ್ನ ಬಿಡಿಸಿ ನಾನು ಹೇಳ್ತೀನಿ. ಬಾಪ, ಹೊಂಟೋದ್ನಲ್ಲಪ್ಪ. ಬಾರ ಬಾರ ಕಮಲಿ. ನಾನು ಎಲ್ಲೂ ಹೋಗಲ್ಲ, ನನ್ ವಿಷಯ ಗೊತ್ತಾಗ್ಬೇಕು. ನಿನ್ನೆ ನಿಮ್ಮ ಅಣ್ಣ ಹಾಂಗ್ಕಾಂಗ್ ನಿಂದ ಬಂದಿದ್ದ. ಯಾವ ಅಣ್ಣ? ರಕ್ತ ಹಂಚ್ಕೊಂಡು ಹುಟ್ಟಿದ ಸಹೋದರ. ಗೊತ್ತಾಗ್ಲಿಲ್ವಲ್ಲ? ಅಯ್ಯೋ, ನಿನ್ ಜೊತೆಯಲ್ಲಿ ಹುಟ್ಟಿದ ಅಣ್ಣ. ನೀವಿಬ್ರು ಅಣ್ಣ ತಮ್ಮಂದ್ರಂತೆ. ಮೋಸ್ಟ್ಲಿ ಇದು ಶಂಕರ್ ಗುರು ಸಿನಿಮಾ ಇರ್ಬೇಕು. ಓ, ಅದಲ್ಲಪ್ಪ. ನೀನು ಚಿಕ್ಕವನಿದ್ದಾಗ ಮಹದೇಶ್ವರ ಜಾತ್ರೆಯಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಂತೆ. ಕರೆಕ್ಟ್ ಆಗಿ ಹೇಳಿದ್ರಿ. ಇದು ಮೋಸ್ಟ್ಲಿ ದಾರಿ ತಪ್ಪಿದ ಮಗ ಇರ್ಬೇಕು. ಬಾಸು, ಇದನ್ನೆಲ್ಲ ನಿಮ್ಮ ಅಣ್ಣನೇ ಹೇಳುದಂತೆ. ಸುಮ್ನಿಲ್ಲ. ಗೊತ್ತಾಗ್ತಿಲ್ವೇ? ನಿಮ್ಮ ಅಪ್ಪ ನಿಮ್ಮ ಅಣ್ಣ ಚಿಕ್ಕವನಿದ್ದಾಗ ಹಾಂಗ್ಕಾಂಗ್ಗೆ ಕರ್ಕೊಂಡು ಹೋಗ್ಬಿಟ್ರಂತೆ. ಅಲ್ಲಿ 3 ಫ್ಯಾಕ್ಟ್ರಿ, 6 ಬಂಗ್ಲೆ, 9 ಕಾರು. ಮುಚ್ಕೊಳ. ನಾನು ಕನ್ಸ್ ಕಾಣ್ತಿಲ್ಲ ತಾನೆ? ಕನ್ಸಲ್ಲ ಕಿಟ್ಟಿ, ನಿಜ. ಹೌದು ಯಜಮಾನ್ರೆ, ನಾನೇ ಮಣ್ಣನ್ ಜೊತೆ ಗೋಲಿ ಆಡ್ತಾ ಇದ್ದು, ಬುಗುರಿ ಆಡ್ತಾ ಇದ್ದು, ಕೆರೆ ಒಳಗೆ ಈಜು ಹೊಡಿತಿದ್ದೆ ಅವನ ಜೊತೆ. ಕಿಟ್ಟಿ ಯಜಮಾನ್ರೆ, 2 ವರ್ಷದ ಹಿಂದೆ ನಿಮ್ಮಪ್ಪ ಹಾಂಗ್ಕಾಂಗ್ ನಲ್ಲಿ ತೀರ್ಕೊಂಡ್ಬಿಟ್ರಂತಪ್ಪ. ಅಳ್ಬೇಡ ಕಿಟ್ಟಿ, ಸಮಾಧಾನ ಮಾಡ್ಕೊ. ನಿನ್ಗೆ ಹಿಂದೆ ಮುಂದೆ ಯಾರು ಇಲ್ಲ ಅನ್ಕೊಂಡಿದ್ದೆ. ಈಗ ನಿಮ್ಮ ಅಣ್ಣ ಸಿಕ್ಕಿದನಲ್ವಾ, ನೀನೇ ಅದೃಷ್ಟವಂತ. ಸಮಾಧಾನ ಮಾಡ್ಕೊ, ಆಳ್ಬೇಡ. ನಿಮ್ಮಪ್ಪ 100 ಕೋಟಿ ರೂಪಾಯಿ ಆಸ್ತಿನ ನಿನ್ನ ಹೆಸರಿಗೆ ವಿಲ್ ಮಾಡಿಸಿದ್ದಾರೆ. ನಿಮ್ಮ ಅಣ್ಣ ವಿಲ್ ಪೇಪರ್ ತಂದಿದ್ನಪ್ಪ. ಹೌದಾ ಯಜಮಾನ್?
ಕಿಟಿ, ಮುಂದಿನ ತಿಂಗಳು 25ನೇ ತಾರೀಕು ನಿಮ್ಮ ಅಣ್ಣ ಹಾಂಗ್ಕಾಂಗ್ ನಿಂದ ಬಂದು ನಿನ್ನ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಹಾಂಗ್ಕಾಂಗಿಗೆ ಹೋದ್ಮೇಲೆ ನಮ್ಮನ್ನೆಲ್ಲ ಮರಿಬೇಡಪ್ಪ. ಯಜಮಾನ್ರೆ, ನಿಮ್ಮನ್ನೆಲ್ಲ ಬಿಟ್ಟು ಹಾಂಗ್ಕಾಂಗ್ ಹೋಗೋದಿಲ್ಲ. ಕಿಟಿ, ನೀನ್ ಬರಲ್ಲ ಅಂದ್ರು ನಿಮ್ ಅಣ್ಣ ಬಿಡ್ಬೇಕಲ್ಲ. ಯಜಮಾನ್ರೆ, ಹಂಗೇನ ಬಲವಂತ ಮಾಡಿದ್ರೆ ನಮ್ಮ ಹಳ್ಳಿ ಹುಡ್ಗಿನೇ ಮದುವೆ ಆಗಿ ಕರ್ಕೊಂಡ್ ಹೋಗ್ಬಿಡ್ತೀನಿ. ನೀವೇ ನಮ್ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನನಗ್ ಮದುವೆ ಮಾಡಿ ಕಳ್ಸ್ಕೊಡ್ಬೇಕು. ನನ್ನ ಮಗಳು ರೋಹಿಣಿನ ಇವನ್ಗೆ ಕೊಟ್ಟು ಮದುವೆ ಮಾಡಿಬಿಟ್ರೆ 100 ಕೋಟಿ ರೂಪಾಯಿಗೆ ನಾನು ಪಾರ್ಟ್ನರ್ ಆಗ್ಬಿಡ್ತೀನಿ. ಯಜಮಾನ್ರೆ, ಕಿಟಿ, ಅಲ್ಲಿ ಇಲ್ಲಿ ಯಾಕಪ್ಪ ಹುಡುಕ್ಬೇಕು? ನಿನಗೆ ಸರಿಯಾದ ಜೋಡಿ ಅಂದ್ರೆ ನನ್ನ ಮಗಳು ರೋಹಿಣಿನೇ ಅಲ್ವೇನಪ್ಪ? ಯಜಮಾನ್ರೆ, ನನಗೆ ನಿಮ್ಮಿಬ್ರು ಜೋಡಿ ಹೇಗಿರುತ್ತೆ ಗೊತ್ತಾ? ಶ್ರೀನಿವಾಸ ಪದ್ಮಾವತಿ ತರ ಇರುತ್ತೆ ಅಲ್ವೇನ್ರ? ಕುಬೇರ, ನೀ ನನ್ ಬಲೆಗ್ ಬಿದ್ದೆ ಕಣೋ. ನಿನ್ನ ಮಗಳ ಮದುವೆ ಮಾಡ್ಕೊಂಡು ನಿನ್ ಇಡೀ ಆಸ್ತಿಗೆ ನಾನೇ ವಾರಸ್ದಾರನಾಗಿ ನಿನ್ನ ಕೈಗೆ ಚೊಂಬು ಕೊಡ್ತೀನಿ, ನೋಡ್ತಾ ಇರು. ತಗೊಳ್ಳೋಣ. ಇಲ್ಲಿಗೆ ಯಾಕ್ಲಾ ತರಕೋದೆ? ಅಣ್ಣ, ನೀ ನಮ್ ಬಾರ್ ಕಡೆ ಬಂದಿಲ್ವಲ್ಲ, ಅದಕ್ಕೆ ನಾನೇ ತಗೊಬಂದೆ. ಲೋಕಲ್ ಡ್ರಿಂಕ್ಸ್ ಎಲ್ಲ ಕುಡಿಯಲ್ಲಪ್ಪ. ಬೇಜಾರ್ ಮಾಡ್ಕೋಬೇಡಣ, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಾಳೆಯಿಂದ ಫಾರಿನ್ ಡ್ರಿಂಕ್ಸೇ ತಗೋಬತ್ತೀನಿ. ಸರಿ, ಏನೋ ನೀನು ಅಷ್ಟು ದೂರದಿಂದ ತಗೊಂಡ್ ಬಂದಿದ್ಯಾ ಪ್ರೀತಿಯಿಂದ, ಕೊಡು ತಗೋ. ನಾಳೆಯಿಂದ ಈ ತರ ಲೋಕಲ್ ಡ್ರಿಂಕ್ಸ್ ಎಲ್ಲ ತರಬೇಡ. ಆಯ್ತಣ್ಣ. ಅಣ್ಣ, ಏನಪ್ಪ? ನಾನ್ ಮರಿಬೇಡಣ. ಆಯ್ತು. ಅಣ್ಣ, ಏನಯ್ಯ? ಅದೇ ಅಣ್ಣ, ನಾನ್ ಮರಿಬೇಡಣ. ಮರೆಯಲ್ಲಪ್ಪ, ನಿನ್ ಮರಿತೀನ? ಅಣ್ಣ, ನಾನ್ ಬರಲ್ಲ. ನೀನ್ ಹೋಗ್ಬಿಟ್ ಬಾ. ಅಣ್ಣ, ನಾನ್ ಜ್ಞಾಪಕ ಇಟ್ಕೊಳ್ಳೋಣ. ಲವ್ ಮರೆಯಲ್ಲ, ಹೋಗಲ್ಲ. ಆಯ್ತಣ್ಣ, ಬರ್ತೀಯ? ಸರಿ, ಹುಷಾರು. ಲೋ ಹರೀಶ, ನಿನ್ ಬಾರಗ್ ನಾನ್ ಸಾಲ ಕೇಳಕ್ ಬಂದಾಗ ಸಾಲುದ್ದ ಬೈತಿದ್ದೆ. ಆದ್ರೆ ಇವತ್ತು ನನ್ ಮನೆ ಬಾಗ್ಲಿಗೆ ನೀನೇ ಬಂದ್ ಎಣ್ಣೆ ತಂದ್ಕೊಡೋಂಗಾದೆ. ಅತ್ತೆಗೊಂದ್ ಕಾಲ, ಸೊಸೆಗೊಂದ್ ಕಾಲ. ಅವತ್ ನಿಂದು, ಇವತ್ ನಂದು. ತಗೊಂಡ್ ಬರ್ತಾ ಇರು, ನಾನು ಕುಡಿತಾ ಇರ್ತೀನಿ. ಗೊತ್ತಾಗೋಯ್ತು. ನಾನ್ ಬೇಗ ಹೋಗದೆ ಇದ್ರೆ ಕಮಲಿ ಅನ್ಕೊಂಡ್ ಬರ್ತಾಳೆ. ಇಷ್ಟು ಬೇಗ ಹೋಗ್ಬೇಕಾ ನೀವು? ಹೋಗ್ಬೇಕು, ನಾಳೆ ಹೆಂಗು ಬರ್ತೀನಲ್ಲ. ಸರಿ, ಹಂಗಾರೆ ಹುಷಾರಾಗಿ ಹೋಗಿ. ಹೋಗ್ಬೇಕಾದ್ರೆ ದಾರಿಯಲ್ಲಿ ನೋಡ್ಕೊಂಡು ಹೋಗಿ, ಯಾರಾದ್ರೂ ನೋಡ್ಬಿಡ್ತಾರೆ. ಸರಿ. ನನ್ ಚಿನ್ನ. ಯಾರೋ ಬಾಗಿಲು ತಡ್ತಾ ಇದಾರೆ. ಯಾರೋ ಬಂದ್ರು ಅಂತ ಕಾಣುತ್ತೆ. ನೀವ್ ಹೋಗಿ ಮಂಚದ ಕೆಳಗೆ ಬಚ್ಚಿಟ್ಕೊಳ್ಳಿ, ನಾನ್ ಯಾರು ಅಂತ ನೋಡ್ತೀನಿ. ಹೋಗ್ ನೋಡು. ಕಿಟ್ಟಿ, ಬನ್ನಿ. ಕುಬೇರ, ಮಂಚದ ಕೆಳಗ್ ಬಚ್ಚಿಟ್ಕೊಂಡಿದ್ಯಾ? ನೀನ್ ಮೆಚ್ಕೊಳ್ಳೋಂಗೆ ನಾಟಕ ಆಡ್ತೀನಿ ನೋಡು. ಬನ್ನಿ ಕಿಟ್ಟಿ, ಒಳಗೆ ಕೂತ್ಕೊಳ್ಳಿ. ಪರವಾಗಿಲ್ಲ. ಏನ್ ಸುಂದ್ರಿ, ಬರ ಕೇಳ್ದಂತೆ ಏನ್ ಸಮಾಚಾರ? ಏನೂ ಇಲ್ಲ. ನಿಮ್ಮನ್ನ ನನ್ ಮಂಚಕ್ಕೆ ಸೇರಿಸ್ಕೊಳ್ಳೋಣ ಅನ್ಕೊಂಡೆ. ಏನ್ ಸುಂದ್ರಿ, ಏನ್ ಮಾಡ್ತಿದ್ಯಾ? ಯಾಕೆ, ನಿನ್ ಕಣ್ ಕಾಣಿಸ್ತಾ ಇಲ್ವಾ? ನಿನ್ ಮುಖ ಬಿಟ್ಟು ಬೇರೇನು ಕಾಣಿಸ್ತಾ ಇಲ್ಲ ಸುಂದ್ರಿ. ನನ್ ಮನಸ್ಸು ತುಂಬಾ ನೀನೇ ತುಂಬಿಕೊಂಡಿದ್ಯಾ. ಅದಕ್ಕೆ ಸುಂದ್ರಿ, ರಾತ್ರಿ ನಿಮ್ ಮನೆಗೆ ತಂಗಕ್ ಬರೋಣ ಅನ್ಕೊಂಡಿದೀನಿ, ಓಕೆನಾ? ಜೇಬಲ್ ಕಾಸು ಇಟ್ಕೊಂಡ್ ಬಂದ್ರೆ ಧಾರಾಳವಾಗಿ ಬರಬಹುದು. ಇಲ್ಲ ಅಂದ್ರೆ ನಮ್ಮನೆ ನಾಯಿನೂ ನಿನ್ನ ಮೂಸ್ ನೋಡಲ್ಲ. ನನ್ ಮೇಲೆ ಜೀವನ ಇಟ್ಕೊಂಡಿರೋ ರೋಹಿಣಿಗೆ ನಾನು ಮೋಸ ಮಾಡಲ್ಲ. ನನಗೆ ಇದ್ಯಾವುದು ಬೇಕಿಲ್ಲ. ನೀನು ನಮ್ಮ ಮಾವ ಕುಬೇರಪ್ಪನ್ ಮಾತ್ರ ಮೀಸಲು. ನೀನ್ ನನಗೆ ಅಕ್ಕ ಇದ್ದಂಗೆ. ಇನ್ಯಾವತ್ತೂ ಆ ದೃಷ್ಟಿಲಿ ನೋಡ್ಬೇಡ. ನಾನು ಬರ್ತೀನಿ. ಕಿಟಿ,
ಲೈ ನಾನ್ ಸಾಲ್ದು ಅಂತ ನಾನು ಅಳಿನು ಬುಟ್ಟಿಲ ಹಾಕೊಳ್ತೀಯ ಅದು ನನ್ನಿಷ್ಟ. ಅದನ್ ಕೇಳೋ ಅಧಿಕಾರ ನಿಮಗಿಲ್ಲ. ಲೈ ನನ್ನ ತಿಂದು ಬದುಕ್ತಾ ಇರೋ ನೀನು ನನಗೆದ್ರು ಮಾತಾಡ್ತೀಯ ನೀನು? ನೀನೇನು ಪೋಕ್ಸಟೆ ತಗೊಂಬಂದ್ ಕೊಟ್ಟಿಲ್ಲ ಕಣಯ್ಯ. ನಿನ್ ಯೋಗ್ಯತೆ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಬಾಯಿ ಮುಚ್ಕೊಂಡು ಹೋಗಯ್ಯ. ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತೀಯ ನೀನು? ನನ್ ಮೇಲೆ ಕೈ ಮಾಡ್ತೀಯೇನಯ್ಯ? ನನ್ನೇ ನೀನ್ ಕಟ್ಕೊಂಡಿದ್ಯಾ? ಏನೋ ನಾ ಈ ತರ ಜೊಲ್ ಸುರ್ಸ್ಕೊಂಡ್ ನನ್ ಹಿಂದೆ ಬಂದೆ ಅಂತ ಮನೆವರೆಗೂ ಸೇರ್ಸ್ಕೊಂಡೆ. ನನ್ ಮೇಲೆ ಕೈ ಮಾಡಕ್ಕೆ ನಿನ್ಗೇನ್ ಅಧಿಕಾರ ಇದೆ? ನಾನಾಗ್ ನಿನ್ನ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ದಬ್ಬಕ್ ಮೊದ್ಲು ನೀನಾಗ್ ಮರ್ಯಾದೆಯಾಗಿ ಹೋದ್ಯೋ ಸರಿ. ಆಗ್ಬೇಕಾಗಿದ್ದೆ ಕಡೆ ನನಗೆ ಆಗ್ಬೇಕಾಗಿತ್ತು. ಅದೆಲ್ಲ ಹೇಳ್ತಾರಲ್ಲ, ಕಟ್ಕೊಂಡೋಳು ಕಡೆ ತನಕ ಇಟ್ಕೊಂಡೋಳು ಇರೋ ತನಕ ಅಂತ. ಲೈ ಇವತ್ತೇ ಕೊನೆ ಕಣೆ ನನ್ನ ನಿನ್ನ ಸಂಬಂಧ. ಕಿಟು ಕಿಟಣ ಕಿಟು ಏನ್ ಭದ್ರಪ್ಪನವ್ರೆ ಹೀಗೆ ಬಂದ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ನಿಮ್ಮ ಅಣ್ಣ ಸಿಕ್ಕಿದ್ದು, ನೀವು ಶ್ರೀಮಂತರಾದದ್ದು ಎಲ್ಲಾ ವಿಷಯನೂ ತಿಳ್ಕೊಂಡಪ್ಪ. ಹಾಗೇನೆ ನಿಮ್ಗೇನಾದ್ರೂ ಹಣಕಾಸಿನ ತೊಂದರೆ ಇರ್ಬೋದು, ಕೊಟ್ಬಿಟ್ಟು ಹೋಗೋಣ ಅಂತ ಬಂದಪ್ಪ. ಭದ್ರಪ್ಪನವ್ರೆ ಈಗ ನನಗೆ ದುಡ್ಡು ಕಾಸಿಗೆ ಏನು ತೊಂದರೆ ಇಲ್ಲ. ಸುಮ್ನೆ ನೀವ್ಯಾಕೆ ತೊಂದರೆ ತಗೋತೀರಾ? ಇರ್ಲಿ, ತೊಂದ್ರೆ ಏನು ಬಂತು, ಇಟ್ಕೊಳಪ್ಪ. ಬೇಡ ಬಿಡಿ. ತಗೋ ಅಂದ್ರೆ ಬೇಡ ಅಂದ್ರೆ ಬೇಡ. ನೀ ತಗೊಳ್ಳಿಲ್ಲ ಅಂದ್ರೆ ನನಗ್ ಬೇಜಾರಾಗುತ್ತೆ ನೋಡಪ್ಪ. ಸರಿ 50,000 ಕರೆಕ್ಟ್ ಆಯ್ತಾನೆ? ಪಕ್ಕ ಇದೆ. ಸರಿ ನಾನಿನ್ ಬರ್ಲಾ? ಹೋಗ್ ಬನ್ನಿ, ದೇವ್ರ ಒಳಗ್ ಮಾಡಿ. ಮರಿಬೇಡಪ್ಪ. ಭದ್ರಪ್ಪ, ಅವತ್ ನಾನ್ ನ್ಯಾಯವಾಗಿ ಬಂದು ಹೋಟ್ಲ್ ಹಾಕ್ತೀನಿ, ನೀನ್ ಋಣ ತೀರಿಸ್ತೀನಿ, ಸಾಲ ಕೊಡೊಂದಿದ್ದಕ್ಕೆ ಕೊಡ್ಲಿಲ್ಲ. ಇವತ್ ನೀನಾಗೆ ಬಂದು ದುಡ್ಡು ಕೊಟ್ಟು ಹೋಗ್ತಿದ್ಯಾ? ಹೋಗು ಕೊಟ್ಟೋನ್ ಕೊಡಂಗಿ, ಈಸ್ಕೊಂಡೋನ್ ಇರ್ಭದ್ರ. ಮಾವ ಏನಿದು? ಮೋಟ್ರ್ ಬೈಕು. ಯಾರ್ಗೆ? ಇದೇನು ಹಿಂಗ್ ಕೇಳ್ತೀರ ಅಳಿ ಅಂದ್ರೆ? ನಿಮಗೆ ತಮಾಷೆ ಮಾಡ್ಬೇಡಿ. ಇದ್ರಲ್ಲಿ ಏನ್ ತಮಾಷೆ? ಅಲ್ಲ ತರೋತ್ತಂದ್ರೆ ಹೊಸ ಬೈಕ್ ನಾರು ತಂದಿದ್ರೆ. ಈಗಿನ ಗಾಡಿಗಳೆಲ್ಲ ಬೋಲು ನಾಜೂಕು, ಬಾಳ್ಕೆ ಬರೋದಿಲ್ಲ. ಓಲ್ಡ್ ಈಸ್ ಗೋಲ್ಡ್ ಗೋಲ್ಡ್. ಹಂಗೆ ಮಾವಯ್ಯ, ಅದ್ ಸರಿ. ನಮ್ ರೋಹಿಣಿ ಏನ್ ಮಾಡ್ತಾವಳೆ? ಮೈಸೂರ್ಗ್ ಹೋಗಕ್ ರೆಡಿ ಆಗ್ತಾವಳೆ. ಯಾರ್ ಜೊತೆ? ಪಕ್ಕದ ಮನೆ ಹುಡುಗನ್ ಜೊತೆ. ನಿಮ್ ಜೊತೆ ಅಳಿ ಅಂದ್ರೆ? ಅಳಿ ಅಂದ್ರೆ ನಿಮ್ ಅಕ್ಕ ಬೆಳಿಗ್ಗೆನೆ ಚೋ ಬಾತ್ ಮಾಡ್ಕೊಂಡು ಕಾಯ್ತಾ ಇದ್ದಾಳೆ, ಚೆನ್ನಾಗಿ ತಿಂದು ರೆಡಿಯಾಗಿ ಹೋಗೋದಿಕ್ಕೆ. ಒಂದು ಟಿಫನ್ ಆಯ್ತು ಮಾವಯ್ಯ. ಕಿಟ್ಟಿ, ನಾಳೆಯಿಂದ ತಿಂಡಿಗೆ ಊಟಕ್ಕೆ ನಮ್ಮನೆಗೆ ಬರ್ಬೇಕು. ಅಲ್ಲಿ ಇಲ್ಲಿ ತಿಂದು ಆರೋಗ್ಯ ಕೆಡ್ಸ್ಕೋಬೇಡ. ಸರಿ ಅಕ್ಕ, ಆಯ್ತು. ರೋಹಿಣಿ, ಬೇಗ ಬಾಮ್ಮ. ಅಳಿ ಅಂದ್ರೆ ಖರ್ಚಿಗೆ ಇಟ್ಕೊಳ್ಳಿ. ಒಳ್ಳೆ ಹೋಟ್ಲಲ್ಲೇ ಊಟ ಮಾಡಿ ಲವ್ ಸ್ಟೋರಿ ಸಿನಿಮಾನೇ ನೋಡ್ಬೇಕು. ರವಿಚಂದ್ರನ್ ಅವ್ರದ್ದು. ಹಾಗೆ ಬರ್ತಾ ನನ್ನ ಮಗಳಿಗೆ ಹನಿಮೂನ್ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ. ಕೊಡಿಸ್ಕೊಂಡು ಜೋಪಾನ ಕರ್ಕೊಂಡ್ ಬಂದ್ಬಿಡಿ. ಹೋಗಿ ಮಗಳೇ ಬಾಮ್ಮ ಕೂತ್ಕೋ. ಸೊಂಟ ಹಿಡ್ಕೊಳಮ್ಮ. ಹಂಗೆ ಬಾಯ್ 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 ಬಾಯ್. ರೀ, ನನ್ಗೇನೋ ಕಿಟ್ಟಿ ಜೊತೆ ಮದುವೆಗ್ ಮುಂಚೆ ಈ ತರ ಎಲ್ಲ ಕಳ್ಸೋದ್ ಸರಿ ಕಾಣ್ತಾ ಇಲ್ಲ. ತಡ್ಡಿ, ಕಿಟ್ಟಿ ಮನಸ್ಸು ಬೇರೆ ಹುಡುಗಿಯರ್ ಕಡೆ ವಾಲ್ದೇ ಇರ್ಲಿ ಅಂತ ಇಷ್ಟೆಲ್ಲ ಪ್ಲಾನು. ಹಂಗ ಹಾಯ್ ರೋಹಿಣಿ. ಹಾಯ್ ರೋಹಿಣಿ, ಎಲ್ಲಿ ಹೋಗ್ತಿದ್ಯಾ? ಕಿಟ್ಟಿ ಜೊತೆ ಸುತ್ತಾಡ್ಕೊಂಡ್ ಬರೋಕೆ ಮೈಸೂರ್ಗೆ ಹೋಗ್ತಾ ಇದೀನಿ. ಬರ್ಲಾ? ಬಾಯ್ ಬಾಯ್. ನನಗ್ ಚಡ್ಡಿ ತಗಬಾ ಅಂದ್ರೆ ಅವ್ರ ಅಪ್ಪಂಗ್ ಚಡ್ಡಿ ತಂದಾಳಲ್ಲ. ಅಪ್ಪ ಅಪ್ಪ
ಯಾಕ್ಲ ಮಗ ಹಿಂಗ್ ಬಡ್ಕತಿಯಾ? ವಿಷಯ ಗೊತ್ತಾ ನಿನ್ಗೆ? ಅದೇನು ಅಂತ ಹೇಳಿದ್ರು ತಾನೆ. ಆ ರೋಹಿಣಿ ಕಿಟ್ಟಿ ಜೊತೆ ಓಡಾಡ್ತಿದ್ದಾಳೆ. ಅದಕ್ಯಾಕೋ ತಲೆ ಕೆಡ್ಸ್ಕತಿಯಾ? ನಾನು ಅವತ್ತೇ ಹೇಳಿಲ್ವಾ? ನಿಮ್ ಮಾವ ಕಿಟ್ಟಿನ ಸೆಕ್ಯೂರಿಟಿ ತರ ಇಟ್ಕೊಂಡವನೆ. ಯಾವತ್ತಿದ್ರು ಅವಳು ನಿನ್ನೆಂಟಿನೇ. ನಾನ್ ಹೇಳ್ತಿರೋದು ಅದಲ್ಲಪ್ಪ. ಆ ಕಿಟ್ಟಿಗೂ ಆ ರೋಹಿಣಿಗೂ ಮದುವೆ ಫಿಕ್ಸ್ ಆಗಿದೆಯಂತೆ. ಆ ತಿರ್ಬೋಕಿಗೆ ಅದೇನ್ ಕೊಟ್ಟು ಮಾಡ್ತಾನಂತ? ಈಗ ಅವನು ತಿರುಬೋಕಿ ಅಲ್ಲಪ್ಪ, ಕೋಟ್ಯಾಧೀಶ್ವರ ಅಂತೆ. ಕೋಟಿನ? ಅವನ ಅಣ್ಣ ಸರ್ವೇಶ ಅಂತ ಹಾಂಗ್ಕಾಂಗ್ ಅಲ್ಲಿದ್ದಾನಂತಪ್ಪ. ಮುಂದಿನ ತಿಂಗಳು 25ನೇ ತಾರೀಕು ಕಿಟ್ಟಿ ರೋಹಿಣಿನ ಮದುವೆ ಮಾಡ್ಕೊಂಡು ಅವ್ರ ಅಣ್ಣ ಸರ್ವೇಶನ್ ಜೊತೆ ಹಾಂಗ್ಕಾಂಗ್ ಹೋಗ್ತಾನಂತಪ್ಪ. ಆ ಕಿಟ್ಟಿ ರೋಹಿಣಿನ ಬೈಕಲ್ಲಿ ಕೂರ್ಸ್ಕೊಂಡು ಓಡಾಡ್ತಿರೋದನ್ನ ನಾನೇ ಕಣ್ಣಾರೆ ನೋಡಿದೆಪ್ಪ. ಏನ್ ಹೇಳ್ತಿದೀಯ ನೀನು? ನಾನ್ ರೋಹಿಣಿನ ತುಂಬಾ ಪ್ರೀತಿಸ್ತಾ ಇದ್ದೀನಪ್ಪ. ಅವಳನ್ನ ಮರೆಯಕ್ ಆಗ್ತಿಲ್ಲ ನನ್ನಿಂದ. ಮಗ, ಆ ವಿಚಾರ ಬಿಟ್ಟಾಕು, ನಾನ್ ನೋಡ್ಕೊತೀನಿ. ಬಾಬಾ ಬಾಬಾ ಬಾಬಾ. ಓ ಶಂಕರಪ್ಪ, ಏನ್ ಬಂದದ್ದು? ಏನ್ ಸಮಾಚಾರ? ನೀನ್ ಮಾಡ್ತಾ ಇರೋದು ಸರಿ ಕಾಣ್ತಾ ಇಲ್ಲ. ನೀನ್ ಇಂತ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಶಂಕರಣ್ಣ, ಯಾವಾಗ ಬಂದ್ರಿ? ಬನ್ನಿ ಕುಂತ್ಕೊಂಡ್ ಮಾತಾಡಿ. ಕುಂತ್ಕೊಳ್ಳೋದು ಏನಮ್ಮ ಬಂತು? ನಿನ್ ಗಂಡ ಮಾಡಿರೋ ಕೆಲ್ಸಕ್ಕೆ ಒಂದ್ ಗ್ಲಾಸ್ ನೀರ್ ಸಹ ಕುಡಿಬಾರ್ದು ನಿಮ್ ಮನೇಲಿ. ಸುತ್ತಿ ಬಳಸಿ ಮಾತಾಡೋದ್ ಬಿಟ್ಟು ಬಂದ್ ವಿಚಾರ ಏನ್ ಹೇಳು. ನಿನ್ ಮಗಳು ರೋಹಿಣಿನ ಆ ಕಿಟ್ಟಿ ಕೊಟ್ಟು ಮದುವೆ ಮಾಡ್ತಿದೀಯಂತೆ? ಅದು ನನ್ನಿಷ್ಟ. ನನ್ನ ಮಗಳನ್ನ ಕಿಟ್ಟಿ ಕೊಟ್ಟೆ ಮದುವೆ ಮಾಡ್ತೀನಿ. ಅಲ್ಲ ಬಾವಾ, ಅವತ್ ನೀನೇ ಹೇಳ್ದಲ್ಲ ನನ್ನ ಮಗಳನ್ನ ಸೊಸೆ ಮಾಡ್ಕೊ ಅಂತ. ಅವತ್ತು ನನ್ನ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಕೋಟ್ಯಾಧೀಶ್ವರ ಸಿಗ್ತಾನೆ ಅಂತ ಗೊತ್ತಿರ್ಲಿಲ್ಲ, ಅದಕ್ಕೆ ಹಂಗೆ ಹೇಳ್ದೆ. ನೋಡು ಬಾವಾ, ಆಡದ್ ಮಾತ್ನ ಉಳಿಸ್ಕೊಳ್ಳೋದ್ ಕಲಿ. ನಮ್ಮ ಸಂಬಂಧ ಉಳಿಬೇಕು ಅಂದ್ರೆ ದಯವಿಟ್ಟು ನಿನ್ನ ಮಗಳನ್ನ ನನ್ನ ಮಗನ ಕೊಟ್ಟು ಮದುವೆ ಮಾಡೋದ್ ಕಲಿ. ಯಾಕೆ? ನೀನ್ ಸಾಕಿರೋ ಸೀಮೆ ಹಸುಗಳ ಸಗಣಿ ಎತ್ತಕ್ಕ? ಹೋಗಿ ಕೆಲ್ಸ ನೋಡು. ನನ್ನ ಅಳಿಯ ಕಿಟ್ಟಿಗೆ 3 ಫ್ಯಾಕ್ಟ್ರಿ, 6 ಬಂಗ್ಲೆ, 9 ಕಾರು, ಕೋಟ್ಯಾಧೀಶ್ವರ. ಗೊತ್ತಾ? ಓಹೋ. ಇನ್ಮೇಲೆ ನನ್ನ ಮಗಳು ಏನಿದ್ರು ವಿಮಾನದಲ್ಲೇ ಹೋಗೋದು, ವಿಮಾನದಲ್ಲೇ ಬರೋದು, ಎಲ್ಲ ವಿಮಾನದಲ್ಲೇ. ನನ್ನ ಮಗಳು ನಿನ್ನ ಮನೆ ಸೊಸೆ ಆಗ್ತಾಳೆ ಅನ್ನೋದನ್ನ ಮರ್ತು ಬಿಡು. ನಿನ್ನ ಮಗನಿಗೆ ಬೇರೆ ಎಲ್ಲಾದ್ರೂ ಹೆಣ್ಣು ನೋಡ್ಕೋ. ನನಗೆ ಅವಮಾನ ಮಾಡ್ತಿದ್ಯಾ ಬಾಬಾ? ನಿನ್ ಮಗಳು ರೋಹಿಣಿನ ಆ ಕಿಟ್ಟಿ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಅದ್ ಹೆಂಗ್ ಮಾಡ್ತೀಯ ನಾನು ನೋಡ್ತೀನಿ. ಅಯ್ಯೋ ಹೋಗು. ನೀನೇನ್ ಕಿಸಿತೀಯ ಅಂತ ನನಗ್ ಗೊತ್ತಿಲ್ವಾ? ನನ್ನ ಮಗಳನ್ನ ಕಿಟ್ಟಿ ಕೊಟ್ಟು ಮದುವೆ ಮಾಡೋದನ್ನ ಯಾರು ತಡಿಯಕ್ಕಾಗಲ್ಲ. ಏನ್ರಿ ಇದೆಲ್ಲ? ಬಾಯ್ ಮುಚ್ಕೊಂಡ್ ಬಾರೆ. ಕರ್ಮ. ಡಬ್ಬು ಡಬ್ಬು ಎಲ್ಲ ಡಬ್ಬು, ಕಾಸು ಇದ್ರೆ ಲಬು ಲಬು. ಡಬ್ಬು ಡಬ್ಬು ಎಲ್ಲ ಡಬ್ಬು, ಕಾಸು ಇದ್ರೆ ಲಬು ಲಬು. ಮೋಸ ಹೋದ್ರೆ ನೋವು ನೋವು, ಪಾಸಿ ಬಿದ್ರೆ ನೀವು ನಾವು. ಓಕೆ ಓಕೆ ಯಾಕೆ ಯಾಕೆ ಹಿಂಗ್ಯಾಕೆ? ಓಕೆ ಓಕೆ ಯಾಕೆ ಯಾಕೆ ಹಿಂಗ್ಯಾಕೆ? ಲಬ್ಬಾಡೋಕೆ ಸುಂಕ ಇಲ್ಲ, ಟ್ಯಾಕ್ಸು ಗೀಕ್ಸು ಕಟ್ಟಂಗಿಲ್ಲ. ಏನೇ ಬಂದ್ರು ಕೇರ್ ಮಾಡೋಲ್ಲ, ಡೈವರ್ಸ್ ಆದ್ರೆ ಬೇಕು ಎಲ್ಲ. ಲವ್ ಮಾಡೋಕೆ ಸುಂಕ ಇಲ್ಲ, ಟ್ಯಾಕ್ಸು ಗೀಕ್ಸು ಕಟ್ಟಂಗಿಲ್ಲ. ಏನೇ ಬಂದ್ರು ಕೇರ್ ಮಾಡೋಲ್ಲ, ಡೈವರ್ಸ್ ಆದ್ರೆ ಬೇಕು ಎಲ್ಲ. ಪ್ರೀತಿನ ಸ್ನೇಹನ ಮೋಹನ, ಆಸೆನ ದಹನ ಮೋಸನ. ಪ್ರೀತಿನ ಸ್ನೇಹನ ಮೋಹನ, ಆಸೆನ ದಹನ ಮೋಸನ. ಡಬ್ಬು ಡಬ್ಬು ಎಲ್ಲ ಡಬ್ಬು ಎಲ್ಲ ಡಬ್ಬು, ಕಾಸು ಇದ್ರೆ ಲಬು ಲಬು.
ಏನೇನೆಲ್ಲ ದೇಶಿ ಪ್ರೇಮ ಅಲ್ವೇ ಅಲ್ಲ ಔಸಿ ಸಿಕ್ರೆ ಬೇಕು ಎಲ್ಲ ಕಾಳ ಹಾಕಿ ಕಾಯ್ತಾರಲ್ಲ ಪ್ರೀತಿನ ಸ್ನೇಹನ ಮೋಹನ ಆಸೆನ ದಾಹನ ಮೋಸನ ಪ್ರೀತಿನ ಸ್ನೇಹನ ಮೋಹನ ಆಸೆನ ದಾಹನ ಮೋಸನ ಡಬ್ಬು ಡಬ್ಬು ಎಲ್ಲ ಡಬ್ಬು ಕಾಸು ಇದ್ರೆ ಲಬು ಲಬು ಡಬ್ಬು ಡಬ್ಬು ಎಲ್ಲ ಡಬ್ಬು ಕಾಸು ಇದ್ರೆ ಲಬು ಲಬು ಮೋಸ ಹೋದ್ರೆ ನೋವು ನೋವು ಪಾಸಿ ಬಿದ್ರೆ ನೀವು ನಾವು ಓಕೆ ಓಕೆ ಯಾಕೆ ಯಾಕೆ ಹಿಂಗ್ಯಾಕೆ ಓಕೆ ಓಕೆ ಯಾಕೆ ಯಾಕೆ ಹಿಂಗ್ಯಾಕೆ ಕಿಟಿ, 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 ಬಿಡು. ಬೇಡ ಕಿಟಿ. ಕಿಟಿ, ಕಿಟಿ, ಬೇಡ ಕಿಟಿ. ಅವ್ನೇನು ಮಾಡ್ಬೇಡ, ಅಮ್ಮ ಹೋಗೋಣ. ಬಿಡು ರೋಹಿಣಿ, ನನ್ನ ಮಗನ ಇಲ್ಲೇ ಊತಾಕ್ಬಿಡ್ತೀನಿ. ಏಯ್, ಇದು ಬರೇ ಸ್ಯಾಂಪಲ್ಲು. ಇನ್ನೊಂದ್ಸಲ ನನ್ನ ತಂಟಕ್ ಬಂದ್ರೆ ಕಿಟಿ, ಬಾ ಕಿಟಿ. ಏನ್ ಮಾವ? ಈ ಚೈನು ನಿನಗೆ ನಿನಗೆ ಇದು ಇದೆಲ್ಲ ನಿನಗೆ ಹಾಕೊಂಡು ನೋಡಿ ಸೈಜ್ ಕರೆಕ್ಟ್ ಆಗಿದೆಯಾ ಅಂತ. ಮಾವ, ಆ? ಸೈಜ್ ಕರೆಕ್ಟ್ ಆಗಿದೆ ಮಾವ. ಡಿಸೈನು ಚೆನ್ನಾಗಿದೆಯಲ್ಲ? ರೋಹಿಣಿಗಿಂತ ಚೆನ್ನಾಗಿರೋದು ಏನಿದೆ ಮಾವ? ಆಹಾ, ಜಾಣ ಜಾಣ. ಈಗ ಮೆಚ್ಕೊಂಡೆ ನಿನ್ನ. ಎಷ್ಟೇ ಆಗಲಿ ನನ್ನ ಅಳಿ ಅಲ್ವೇ ನೀನು. ಕಿಟ್ಟಿ ಜ್ಯೂಸ್ ತಗೋಪ್ಪ. ಥ್ಯಾಂಕ್ ಯು ಅಕ್ಕ. ಆ ಆಹಾ, ಸೂಪರ್. ನೋಡು, ಅಳಿನಿಗೆ ಒಡವೆ, ನಿನ್ನ ಮಗಳಿಗೆ ಒಡವೆ ಎಲ್ಲ ತಂದಾಯ್ತು. ಇನ್ನೇನಿದ್ರು ಹೊಸ ಬಟ್ಟೆ ತರಬೇಕು ಅಷ್ಟೇ. ರೀ, ಕಲ್ಯಾಣ ಮಂಟಪ ಬುಕ್ ಮಾಡಕ್ಕೆ ದುಡ್ಡು ಕೊಡ್ಬೇಕು ಅಂತಿದ್ರಲ್ಲ, ಕೊಟ್ರಾ? ಅಯ್ಯಯ್ಯೋ, ಮರ್ತೇ ಬಿಟ್ಟಲ್ಲ. ಈಗ ಹೋಗಿ ದುಡ್ಡು ಕಟ್ ಬರ್ತೀನಿ. ಅಪ್ಪ, ಮದ್ವೆ ಯಾವಾಗ ಇಟ್ಕೋಬೇಕು ಅಂತಿದ್ದೀರಾ? ಅದಮ್ಮ, ಮುಂದಿನ ತಿಂಗಳು 25ನೇ ತಾರೀಕು ಫಿಕ್ಸ್ ಮಾಡಿದೀನಿ. ಮಾವ, ಹೌದು, ಅವತ್ತೇ ಅಲ್ವಾ ನಿಮ್ಮ ಅಣ್ಣ ಹಾಂಗ್ಕಾಂಗ್ ನಿಂದ ಬರೋದು. ತಮ್ಮನ ಮದ್ವೆ ನೋಡಿ ಸಂತೋಷ ಪಡ್ಲಿ ಅಂತ ಅವತ್ತೇ ಫಿಕ್ಸ್ ಮಾಡಿದೀನಿ. ರೀ, ಮಗಳು ಅಳಿಯ ಅವತ್ತೇ ಹಾಂಗ್ಕಾಂಗ್ ಹೊಂಟೋಗ್ತಾರಾ? ಇಷ್ಟೊತ್ತಿಗಾಗ್ಲೇ ಅಳಿಯ ಮಗಳು ವಿಮಾನದಲ್ಲಿ ಜೈ ಅಂತ ಹೋಗ್ತಿರ್ತಾರೆ. ಅಯ್ಯೋ, ಏನು ಈ ತರ 2 ತಿಂಗಳ ಬಂದಿದ್ಯಾ? ನಿನಗೆ ನಾಚಿಕೆ ಆಗಲ್ಲ? 2 ಬಿಟ್ಟು ಬರ್ಬೇಕಾಗಿತ್ತು. ಏಯ್ ಏಯ್, ನೋಡ್ದಾನೆ, ಇದಕ್ಕೆಲ್ಲ ಕಾರಣ ಯಾರು ಹೇಳು? ನಿಮ್ಮ ಅಣ್ಣ. ಅವನ್ ಸವಾಸ ಬೇಡ ಬೇಡ ಅಂತ ನಾನು ಎಷ್ಟು ಪಡ್ಕೊಂಡ್ರು ನನ್ ಮಾತ್ ಕೇಳ್ತೀರಾ? ಕೇಳಲ್ಲ ಕಣೆ, ಕೇಳಲ್ಲ. ನಿಮ್ಮ ಅಣ್ಣನ ಬೋರ್ಡಾಗೆ ಬಿಸಿಲು ಕಾಯಿಸಿ ಬಿಡೋವರೆಗೂ ಈ ಸಿಂಗಳಿ ಶಂಕರಪ್ಪಗೆ ನೆಮ್ಮದಿ ಇಲ್ಲ. ನೋಡ್ತಾ ಇರು. ಅಪ್ಪ, ಇನ್ನೊಂದ್ಸರಿ ಆ ಮಾರ್ಗೆಟವ್ರ ಸುದ್ದಿನ ಮಾತಾಡ್ಬೇಡಿ. ಅವರು ಥರ್ಡ್ ಕ್ಲಾಸ್ ಜನಗಳು. ಏಯ್, ಮುಚ್ಚ ಬಾಯ್ನ. ಅವ್ರ ಆಸ್ತಿಗೆ ನೀವೇ ಬಾಯ್ ಬಿಟ್ಕೊಂಡು ಕೂತಿರೋದು. ನೀವೇ ಥರ್ಡ್ ಕ್ಲಾಸ್ ಜನ. ಏನು ನಮ್ಮನ್ನ ಕೆಟ್ಟವ್ರು ಅಂತೀಯಾ? ನಿಮ್ಮ ಅಣ್ಣ ಏನು ವಂಶಿಕ್ನ? ನೋಡ್ರಿ, ನಮ್ಮ ಅಣ್ಣನ್ನ ನೀವು ಏನ್ ಬೇಕಾದ್ರೂ ಅನ್ನಿ, ನನ್ನನ್ ಏನಾದ್ರೂ ಅನ್ನಕ್ ಬಂದ್ರಿ ನಾನ್ ಮಾತ್ರ ಸುಮ್ನೆ ಇರೋದಿಲ್ಲ. ಏನೇ ಏನೇ ಮಾಡ್ತಾ ಇದ್ದೀನ? ಡೈವರ್ಸ್ ಕೊಟ್ಬಿಡ್ತೀನಿ. ಅಪ್ಪ, ಕಿಟ್ಟಿ, ಯಾಕೋ ತುಂಬಾ ಡಲ್ ಆಗಿದ್ಯಾ? ಯಾಕೋ ಗೊತ್ತಿಲ್ಲ ಕಣೆ, ತುಂಬಾ ಭಯ ಆಗ್ತಿದೆ. ಯಾಕೆ? ಕಿಟ್ಟಿ, ನೀನ್ ಈ ರೀತಿ ನಾಟಕ ಮಾಡಿಲ್ಲ ಅಂದ್ರೆ ನಮ್ಮಪ್ಪ ಈ ಮದ್ವೆಗೆ ಒಪ್ಕೊಳ್ತಾನೆ ಇರ್ಲಿಲ್ಲ, ಗೊತ್ತಾ? ಒಪ್ತಿರ್ಲಿಲ್ಲ, ಆದ್ರೆ ನಾನು ಆಡಿದ ನಾಟಕ ಎಲ್ಲ ನಿಜ ಅಂತ ನಿಮ್ಮಪ್ಪ ತಿಳ್ಕೊಂಡಿದ್ದಾನೆ. 25ನೇ ತಾರೀಕು ಹಾಂಗ್ಕಾಂಗ್ ನಿಂದ ಸರ್ವೇಶ್ ಬರ್ತಾನೆ ಅಂತ ನಿಮ್ಮಪ್ಪ ನಂಬ್ಕೊಂಡಿದ್ದಾನೆ.
ಅದಕ್ಕೆ ನಮ್ಮ ಮದುವೆನ 25ನೇ ತಾರೀಕು ಫಿಕ್ಸ್ ಮಾಡಿದ್ದಾನೆ. ಇವತ್ತು ಡೇಟ್ 18. ನಮಗಿನ್ನ 1 ವಾರ ಟೈಮ್ ಇದೆ. ಏನ್ ಮಾಡೋದು? ನಿಜ ಹೇಳ ಕಿಟ್ಟಿ, ನಂಗೂ ತುಂಬಾ ಭಯ ಆಗ್ತಾ ಇದೆ. ನಾನು 2 ದಿವಸದಿಂದ ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ಗೊತ್ತಾ ನಿನ್ಗೆ? ಸಮಾಧಾನ ಮಾಡ್ಕೊ. ನಾನ್ ಮಾಡಿದ ಪ್ಲಾನ್ ನಿಮ್ಮ ಅಪ್ಪನ್ ಗೊತ್ತಾದ್ರೆ ನಮ್ಮಿಬ್ಬರನ್ನ ಒಂದಾಗ ಬಿಡ್ತಾನ? ಕಿಟ್ಟಿ, ಒಂದ್ ಕೆಲ್ಸ ಮಾಡೋಣ. ಅಂಥ ಸಂದರ್ಭ ಏನಾದ್ರು ಬಂದ್ರೆ ಹೇಗಿದ್ರು ನಮ್ಮ ಮದ್ವೆಗೆ ನಮ್ಮಪ್ಪ ಒಡವೆ ಮಾಡಿಸಿದಾರಲ್ಲ, ಎತ್ಕೊಂಡು ಹೋಗ್ಬಿಡೋಣ. ಓಕೆ? ಅಯೋಗ್ಯ, ನನ್ನ ಮನೆಯ ಹಾಳು ಮಾಡ್ತಿಯಲ್ಲೋ? ಸುಮ್ನೆ ಬಿಡೋದಿಲ್ಲ. ಸುಮ್ನೆ ಮಾತಾಡು. ನನ್ನನ್ನ ಯಾವ ಅಪ್ರಯೋಜಕ. ನಿನ್ನ ಸುಮ್ನೆ ಬಿಡೋದಿಲ್ಲ ಕಣೆ. ಇವತ್ತು ನನಗೆ ಮೋಸ ಮಾಡ್ತೀನಿ. ನಾನು ಇವನ್ನ ಸುಮ್ನೆ ಬಿಡೋದಿಲ್ಲ. ನೀನು ತಲೆ ಕೆಡಿಸಿ ನನಗೆ ಮೋಸ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ಅವನೇನು ತಪ್ಪಿಲ್ಲಪ್ಪ. ಅಪ್ಪ, ಅವನ ಬಿಟ್ಬಿಡಿಪ್ಪ. ಮೊದಲು ನಡಿ ನಿನ್ನ ಮನೆಗೆ. ಅಪ್ಪ, ಅಪ್ಪ, ನನ್ ಕಿಟ್ಟಿನ ಬಿಟ್ಟು ಬೇರೆ ಯಾರನ್ನು ಮದ್ವೆ ಆಗಲ್ಲ. ನಿನ್ನ ಕೈ ಕಾಲ್ ಮುರಿದು ಮೂಲೆ ಕೂರಿಸಿ ಊಟ ಹಾಕ್ತೀನಿ ಹೊರತು ಈ ಅಯೋಗ್ಯನ ನೀನು ಕೊಟ್ಟು ಮದುವೆ ಮಾಡೋದಿಲ್ಲ. ಯಾವ ಮಾವ ಬಾಬಾ ಮುದ್ದು ಮಾಡಿ ಜಾಸ್ತಿ ಆಯ್ತು. ಅವನ್ನ ಮರ್ತು ಮನೇಲಿ ಬಿದ್ದಿದ್ರೆ ಸರಿ, ಇಲ್ಲಾಂದ್ರೆ ನಾನೇನೆ ಸಾಯಿಸ್ಬಿಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಕಿಟ್ಟಿ ಇಲ್ದಿರೋ ಬದುಕು ನನಗೂ ಬೇಡ. ನನಗೆ ಮಾತಾಡ್ತೀಯಾ? ರೋಹಿಣಿಗೆ ಯಾಕಂಗ ತಲೆಗಿಲ್ಲ ಕೆಟ್ಟಿದ್ಯಾ? ನನಗೆ ತಲೆ ಕೆಟ್ಟಿಲ್ಲ ಕಣೆ, ನಿನ್ನ ಮಗಳು ತಲೆ ಕೆಟ್ಟಿದೆ. ಇವಳ ಹೀಗೆ ಬಿಡಬಾರ್ದು. ಅವಳೇನಾದ್ರೂ ಹೊರಗೆ ಬಿಟ್ರೆ ನಿನಗೊಂದು ಗತಿ ಕಾಣಿಸ್ಬಿಡ್ತೀನಿ. ಹುಷಾರ್. ಯಾವತ್ತೂ ಹಿಂಗ್ ನಡ್ಕೊಂಡವ್ರಲ್ಲ, ಇವತ್ ಯಾಕೆ ಹಿಂಗ್ ನಡ್ಕಂತವ್ರೆ? ಇವಳೇನ್ ಮಾಡಿದ್ಲು? ಯಜಮಾನ್ರೆ, ರೋಹಿಣಿನ ಯಾಕೆ ಹಿಂಗ್ ಹೇಳ್ಕೊಂಡೋದ್ರಿ? ಅವಳೇನ್ ತಪ್ಪು ಮಾಡಿದ್ಲು ಅಂತ? ಆ ಕಿಟ್ಟಿ ಜೊತೆ ಸೇರ್ಕೊಂಡು ನನ್ನ ಮನೆ ಹಾಳು ಮಾಡಕ್ ಹೊಂಟವಳೆ. ಏನ್ ಯಜಮಾನ್ರೆ, ಕಿಟ್ಟಿನೇ ನಮ್ಮ ಮೊಳಿಯ ಅಂತ ನೀವೇ ಹೇಳ್ತಿದ್ರಿ. ಅಯೋಗ್ಯ, ಮುಟ್ಟಾಳ, ಅಪ್ರಯೋಜಕ. ಅವನು ನನ್ನಳಿನ. ಮತ್ತೆ ಮಗಳ ಮದುವೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರಿ, ಈಗೇನಾಯ್ತು? ಆ ಕಿಟ್ಟಿ ಸರ್ವೇಶಿ 100 ಕೋಟಿ ಅಂತ ಹೇಳಿದ್ದೆಲ್ಲ ಸುಳ್ಳು ಕಂಡ್ರು. ಹಾಂಗ್ಕಾಂಗು ಪಾಂಕಾಂಗು ಅಂತ ಹೇಳಿ ನನ್ನ ಏಮಾರಿಸ್ಬಿಟ್ಟ ಕಂಡ್ರು. ನನಗೆ ಅನುಮಾನ ಬಂದು ಅವನ ಹಿಂಬಾಲಿಸಿ ಹೋಗದೆ ಇದ್ದಿದ್ರೆ ನನ್ನ ಮನೆ ಮಠ ಆಸ್ತಿ ಎಲ್ಲ ನುಂಗಿ ನೀರು ಕುಡಿದ್ಬಿಡ್ತಿದ್ದ. ಕುಲವನರಿಯದೆ ತನು ಮನದಿಂದಲು ದೇಕೆಂತು ಮೆರವೆ ಅದಮ ನೀಚ ಬೀಳುವೈವೆ ನಿನ್ನ ದರ್ಪದ ಬೆಲ್ಲು ಬಾಣವನ್ನ. ಕುಲವನರಿಯದ ತನು ಮನದಿಂದಲು. ಸಾವಿತ್ರಿ, ಏನ್ರಿ? ಯಾರ ಭಿಕ್ಷುಕರು ಬಂದಾರ ನೋಡು. ಅಣ್ಣ, ಯಾವಾಗ ಬಂದ್ರಿ? ಈಗ ತಾನೇ ಬಂದಮ್ಮ. ಒಳಗ್ ಬನ್ನಿ ಅಣ್ಣ. ಆ ಯೋಗ್ಯತೆ ನಾನು ಉಳಿಸ್ಕೊಂಡಿಲ್ಲಮ್ಮ. ನಾನು ತುಂಬಾ ಚಿಕ್ಕವನಾಗ್ಬಿಟ್ಟೆ. ಅಮ್ಮ, ನಿಮ್ಮ ಅಣ್ಣ ಮಗಳ ಮದುವೆ ಕರೆಯಕ್ ಬಂದಿರ್ಬೇಕು. ನಿಮಗೆ ಮಾನ ಮರ್ಯಾದಿದ್ರೆ ಮತ್ತೆ ನಮ್ಮ ಮನೆ ಬಾಗಿಲು ತುಳಿಬೇಡಿ ಅಂತ ಹೇಳು. ಮೋಹನ, ಇವ್ರು ದೊಡ್ಡ ಮನುಷ್ಯಪ್ಪ. ಹಾಂಗ್ಕಾಂಗ್ ಬೀಗ್ರು. ಪ್ಲೇನಲ್ಲೇ ಹೋಗೋದು, ಪ್ಲೇನಲ್ಲೇ ಬರೋದು, ಪ್ಲೇನಲ್ಲೇ ಹೋಗೋದು, ಪ್ಲೇನಲ್ಲೇ ಬರೋದು. ಇಂತ ದೊಡ್ಡ ಮನುಷ್ಯಗೆ ಹಂಗೆಲ್ಲ ಹೇಳ್ತಾರ? ಹೇಳ್ಬಾರ್ದು. ಮನೆ ಬಾಗ್ಲಿಗೆ ಬಂದವ್ರನ್ನ ಹೀಗೆಲ್ಲ ಮಾತಾಡ್ಸೋ ಸರಿ ಇಲ್ಲ ರೀ. ಅಸರಿ ಕಡೆ. ನಾನು ಅವತ್ತು ಅವ್ರ ಮನೆ ಬಾಗ್ಲಿಗೆ ಹೋಗಿದ್ನಲ್ಲ, ನಿಮ್ಮಣ್ಣ ನನಗೆ ಅವಮಾನ ಮಾಡಿ ಕಳ್ಸಿದ್ನಲ್ಲ, ಅಸರಿನಾ? ಭಾವ, ನಾನ್ ತಪ್ಪು ಮಾಡ್ಬಿಟ್ಟೆ. ದುರಾಸೆ ಹೆಚ್ಚಾಗಿ ಸಗಣಿ ತಿನ್ನೋ ಕೆಲಸ ಮಾಡ್ಬಿಟ್ಟೆ. ಆ ಕಿಟ್ಟಿ ಕೋಟ್ಯಾಧೀಶ್ವರ ಅಂತ ನಾಟಕ ಆಡಿ ನನ್ನನ್ನು ಏಮಾರಿಸಿದಲ್ದೆ ನನ್ನ ಮಗಳನ್ನ ತಲೆ ಕೆಡಿಸಿ ಪ್ರೀತಿ ಪ್ರೇಮ ಅಂತ ಹೇಳಿ ಮೋಸ ಮಾಡೋ ಪ್ರಯತ್ನ ಪಟ್ಟ. ನನ್ನ ಕ್ಷಮಿಸ್ಬಿಡು ಭಾವ. ಇನ್ನೂ ಸ್ವಲ್ಪ ಯಾಮಾರಿದ್ರೆ ರೋಹಿಣಿನ ಕರ್ಕೊಂಡು ಊರ್ ಬಿಟ್ಟು ಹೋಗಕ್ಕೆ ಪ್ಲಾನ್ ಹಾಕಿದ್ದ. ಆಮೇಲೆ ಏನಾಯ್ತು ಹೇಳಣ? ರೋಹಿಣಿನ ಎಳ್ಕೊಂಬಂದು ರೂಮಲ್ಲಿ ಕೂಡ ಹಾಕಿದೀನಿ. ಭಾವ, ನನ್ನ ಮಗಳನ್ನ ನಿನ್ ಮನೆ ಸೊಸೆ ಮಾಡ್ಕೊಳ್ದೇ ಇದ್ರೆ ಅವಳ ಜೀವನಾನೇ ಹಾಳಾಗೋಗುತ್ತೆ ಭಾವ. ಅಪ್ಪ, ಇವ್ರ ಸಹವಾಸನೆ ಸಾಕು. ಇವ್ರು ಬೇಡ, ಇವ್ರ ಮಗಳು ಬೇಡ ನನಗೆ. ಭಾವ, ನಾನ್ ಮಾತಾಡಿದ್ದೆಲ್ಲ ಕ್ಷಮಿಸ್ಬಿಡು. ಇದು ಕೈಯಲ್ಲ ಭಾವ, ಕಾಲು ಅಂತ ತಿಳ್ಕೊ. ನನ್ನ ಮಾನ ಉಳಿಸು ಭಾವ, ನನ್ನ ಮಾನ ಉಳಿಸು ಭಾವ.
ಉಪ್ಪಿಂದ ನೀರ್ ಕುಡಿಲೇಬೇಕು ಬಾವ. ಅದಕ್ಕೆ ಹೇಳೋದು ಯಾವತ್ತಿದ್ರು ನಮ್ಮವ್ರು ನಮ್ಗೆ ಆಗೋದು ಅಂತ ತಿಳ್ಕೊ. ರಂಗ ಸುಬ್ಬ ಯಜಮಾನ್ರೆ ಬಂದೆ. ತೋಳಿ ನೋಡಿ, ಇದು ತಗೊಂಡು ವಾದ್ಯದವ್ರನ್ನ ಮದುವೆ ಬೇಕಾಗಿರೋ ಎಲ್ಲಾ ಸಾಮಾನ್ ತಗೊಂಡು ಬೆಟ್ಟದ ಮೇಲೆ ಇದೆಯಲ್ಲ ದೇವಸ್ಥಾನ, ಅಲ್ಲಿ ಬಂದ್ಬಿಡಿ. ಹಂಗೆ ಪುರೋಹಿತನ ಕರ್ಕೊಂಡ್ ಬನ್ನಿ. ಹೋಗಿ. ಆಯ್ತು ಬರೋ. ಭಾವ ಇಲ್ಲೇ ಕೂತಿರಿ, ರೋಹಿಣಿ ಕಮಲಿನ ಕರ್ಕೊಂಡ್ ಬರ್ತೀನಿ. ಓಟ್ ಬನ್ನಿ. ಕಮಲಿ, ಯಾಕೆ ಯಾಕೆ ಏನಾಯ್ತೆ? ರೋಹಿಣಿ ಏನಾಯ್ತೆ? ಕೇಳ್ದೆ ಮನೆ ಬಿಟ್ಟು ಹೊಂಟೋಗವ್ಳೆ. ನೀನೇನು ಕತ್ತೆ ಕಾಯ್ತಾ ಇದ್ದ? ನೀನು ಹೇಳಿಲ್ಲ ಅವಳ ಮೇಲೆ ಒಂದು ಕಣ್ಣಿಟ್ಟಿರು ಅಂತ? ಎಲ್ಲೋದ್ಲು ಏನ್? ಅಯ್ಯೋ ಕಿಟಿ, ಏನ್ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಟ್ಟೆ? ನೋಡ್ ಕಿಟಿ, ನೀನ್ ಹೀಗೆ ಹಠ ಮಾಡ್ತಾ ಕೂತಿದ್ರೆ ನಮ್ಗೆ ಯಾವ ದಾರಿನೂ ತೋಚಲ್ಲ. ನೋಡು, ನಮ್ಮಪ್ಪ ನಿನ್ನ ಹುಡ್ಕೊಂಡ್ ಬರೋಷ್ಟರಲ್ಲಿ ನನ್ ಕತ್ತೆ ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ಬಿಡ್ತೀಯ? ನಾನೇ ಹೊಳಗ್ ಬಿದ್ದೋಗ್ಬಿಡ್ತೇನೆ. ರೋಹಿಣಿ, ಏನ್ ಮಾತಾಡ್ತಿದ್ಯಾ? ನೀನಿಲ್ಲ ಅಂದ್ರೆ ನಾನ್ ಬದುಕಿರ್ತೀನಿ ಅನ್ಕೊಂಡಿದ್ಯಾ? ಕಿಟಿ, ಅಲ್ಲಿ ಕಾರ್ ಬರ್ತಿದೆ ನೋಡು, ಅದ್ ನಮ್ಮ ಮಾವಂದೇ ಕಾರ್ ಕಿಟ್ಟಿ. ಮೋಸ್ಟ್ಲಿ ಅವ್ರ ನಮ್ಮನ್ನ ಹುಡ್ಕೊಂಡು ಬರ್ತಾ ಇರ್ಬೋದು ರೋಹಿಣಿ. ಹೌದು ಕಿಟಿ, ನಮ್ಮಪ್ಪ ನಮ್ಮ ಮಾವ ಇಬ್ರು ಜೊತೆಲೆ ಬರ್ತಿದ್ದಾರೆ. ಅವ್ರೇನಾದ್ರೂ ಬಂದ್ರೆ ನನ್ನ ಕರ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಈಗ ಏನ್ ಮಾಡೋದು? ಇನ್ನೇನ್ ಮಾಡೋದು, ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೊಟ್ಟೋಗೋಣ ಬಾ. ಸರಿ ಬಾ. ಅಮ್ಮ, ಅಲ್ಲಿ ನೋಡಿ, ರೋಹಿಣಿ ಕಿಟ್ಟಿ ಬೈಕಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಸಿಗ್ಲಿ ನನ್ನ ಕೈಗೆ. ಅವ್ರಿಗೊಂದು ಗತಿ ಕಾಣಿಸ್ದೆ ಹೋದ್ರೆ ನನ್ನ ಹೆಸರು ಕುಬೇರ್ನೇ ಅಲ್ಲ, ಎಲ್ಲ ನಿನ್ನಿಂದಾನೆ. ಸ್ವಲ್ಪನೂ ಜವಾಬ್ದಾರಿ ಇಲ್ಲ ನಿನಗೆ. ಬೇಕ ಹೋಗು, ಎಸ್ಕೇಪ್ ಆಗ್ಬಿಡ್ತಾನೋ ಅವನ್ನೇ ಫಾಲೋ ಮಾಡು. ಹೋಗು. ಬೇಗ ಹೋಗು. ತಗೊಳ್ಳೋ. ಫಾಲೋ ಮಾಡ್ತೀರಪ್ಪ ಅವನ್ನ, ಇವತ್ತು ಬಿಡಲ್ಲ. ಸರಿ, ಸೀದಾ ಹೋಗು. ಏನೇ ಆಗ್ಲಿ ಇವತ್ತು ಅವ್ರನ್ನ ಮಾತ್ರ ಹಿಡಿದ ನಾನು ಬಿಡಲ್ಲ. ಬೇಗ ಹೋಗು. ಅಯ್ಯೋ, ಬಿಟ್ಬಿಡ ಲಾರಿಗೆ. ಅಯ್ಯೋ, ಅವತ್ತು ಆಕ್ಸಿಡೆಂಟ್ ನಲ್ಲಿ ಸತ್ತೋದ. ಇವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾವ್ಯಾರು ಬದುಕಿರ್ತಿರ್ಲಿಲ್ಲ. ಅವತ್ತಿಂದ ಇವಳು ನೆಮ್ಮದಿಯಾಗಿಲ್ಲ, ನಮ್ಮನ್ನು ನೆಮ್ಮದಿಯಾಗಿರಕ್ ಬಿಡ್ತಾ ಇಲ್ಲ. ಉಪ್ಪು ತಿಂದವನು ನೀರ್ ಕುಡಿಲೇಬೇಕು ಅನ್ನೋ ಹಾಗೆ ದೇವ್ರೆ ಅವನಿಗೆ ಸಾವು ಅನ್ನೋ ಶಿಕ್ಷೆ ಕೊಟ್ಬಿಟ್ಟ. ಆದ್ರೆ ಇದ್ರಲ್ಲಿ ರೋಹಿಣಿದೇನು ತಪ್ಪಿಲ್ವಲ್ಲ ಡ್ಯಾಡಿ? ಇವಳದೇನು ತಪ್ಪಿಲ್ಲ. ನಾನೇ ಹಣ, ಆಸ್ತಿ, ಅಂತಸ್ತು ಅಂತ ಆಸೆ ಪಟ್ಟು ಸಗಣಿ ತಿನ್ನೋ ಕೆಲಸ ಮಾಡ್ಬಿಟ್ಟೆ. ಕುಬೇರಪ್ಪನವ್ರೆ, ಆಗಿದಾಗೋಯ್ತು. ಈಗ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದೀರಾ? ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ ನನಗೆ. ಅವಳಿಗೆ ನೀವೇ ಧೈರ್ಯ ಹೇಳಿ, ನಡೆದಿರೋದ್ನೆಲ್ಲ ಮರೆಯಂಗ್ ಮಾಡ್ಬೇಕು. ನಡೆದಿದ್ನೆಲ್ಲ ಸುಮ್ನೆ ಮರ್ತ್ಬಿಡು ಅಂದ್ರೆ ಹೆಂಗ್ ಮರಿತಾಳೆ ಆಂಟಿ ಅವಳು? ಈಗ ಏನಪ್ಪ ಮಾಡ್ಬೇಕು ಅಂತೀಯಾ? ಮದುವೆ ಮಾಡಿ. ಮದುವೆ ಮಾಡ್ಕೊಳಕ್ಕೆ ಇವಳು ಒಪ್ಬೇಕಲ್ಲ? ಒಪ್ಕೊಬೇಕು, ಒಪ್ಪಿಸ್ಬೇಕು. ನನ್ ಮಗ ನಿಮ್ ಮಗಳನ್ನ ಪ್ರೀತಿಸ್ತಿರೋ ವಿಷಯ ನಿಮ್ ಮಗಳಿಗೆ ಗೊತ್ತಿರ್ಲಿಲ್ಲ. ನಾವೆಲ್ಲ ಇಲ್ಲಿಗೆ ಬಂದಿರೋದೆ ಇವರಿಬ್ರು ಮದುವೆ ವಿಷಯ ಮಾತಾಡೋದಕ್ಕೇನೆ. ರೋಹಿಣಿಗೆ ಹರ್ಷ ಇಷ್ಟ ಆಗೋದಾದ್ರೆ ಈಗಲೇ ನನ್ ಸೊಸೆ ಅಂತ ಒಪ್ಕೋತೀನಿ. ನೀನೇನಂತೀಯಪ್ಪ? ಒಪ್ಕೊಂತ ಬಿಡೆ. ಇವನ್ ಹೂ ಅಂದ, ನೀನೇನಂತೀಯ? ಒಪ್ಕೊಳ್ಳ.
ಏನ್ ನೋಡ್ತೀಯ ಕರ್ಕೊಂಡೋಗಿ ಸಮಾಧಾನ ಮಾಡು. ಕುಬೇರಪ್ಪನವ್ರೆ, ನೀವೇನು ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ದೇವರಾಗ್ ಬಂದು ನನ್ನ ಮಗಳ ಜೀವನಕ್ಕೆ ಬೆಳಕು ಕೊಟ್ಬಿಟ್ರಿ. ರೋಹಿಣಿ, ನಡೆದಿದ್ದೆಲ್ಲ ಒಂದು ಕೆಟ್ಟ ಕನ್ಸು ಅಂತ ತಿಳ್ಕೊ, ಎಲ್ಲ ಮರ್ತ್ಬಿಡು. ಹರ್ಷ, ನೀನ್ ತುಂಬಾ ಗ್ರೇಟ್ ಕಣು. ನೀನ್ ಇಷ್ಟು ಒಳ್ಳೆಯವನು ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ನಾನ್ ತಪ್ಪು ಮಾಡ್ಬಿಟ್ಟೆ. ತಪ್ಪು ನಿಂದಲ್ಲ ರೋಹಿಣಿ, ನಂದೇ ತಪ್ಪು. ನಿನ್ನ ಲವ್ ಮಾಡ್ತಾರೋ ವಿಷಯ ಮುಂಚೆನೆ ಹೇಳಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ನಾವ್ ಯಾರನ್ನೋ ಪ್ರೀತಿಸೋದಕ್ಕಿಂತ ನಮ್ಮನ್ನ ಯಾರು ಪ್ರೀತಿ ಮಾಡ್ತಾರೋ ಅವ್ರನ್ನ ಪ್ರೀತಿಸೋದ್ರಲ್ಲಿ ಹಿತ ಇರುತ್ತೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು. ಅಬ್ಬಾ, ಈಗ ಸಮಾಧಾನ ಆಯ್ತು. ನಿನ್ನ ಎಲ್ಲಿ ಮಿಸ್ ಮಾಡ್ಕೊಂಡ್ಬಿಡ್ತೀನೋ ಅಂತ ತುಂಬಾ ಭಯ ಆಗ್ಬಿಡ್ತು. ಹರ್ಷ, ನಾನು ಯಾವತ್ತೂ ನಿನ್ನ ಬಿಟ್ಟು ದೂರ ಹೋಗಲ್ಲ. ಐ ಲವ್ ಯು ಹರ್ಷ. ಐ ಟು ಲವ್ ಯು.